ನಾನು ಇದಕ್ಕೆ ಪ್ರೂಫ್ ಕೊಡ್ತೀನಿ. ಈ ಕ್ವಶನ್ ಬರುತ್ತೆ ಅಂತ ಗೊತ್ತಿತ್ತು. ನಾನು ಯಾರ್ಯಾರು ಕಾಲ್ ಮಾಡಿದ್ದೀನಲ್ವಾ ಪ್ರತಿಯೊಬ್ಬರ ನಂಬರ್ನ ಸಪ್ರೇಟ್ ಆಗಿ ಬರೆದಿಟ್ಕೊಂಡಿದ್ದೀನಿ. ಸಪ್ರೇಟ್ ನೋಡಿ ಇಲ್ಲಿ, ಸಪ್ರೇಟ್ ಆಗಿ. ನಮಸ್ಕಾರ ಸ್ನೇಹಿತರೆ, ನಾನು ದಿಲೀಪ್ ಪ್ರಜಾಕೀಯ. ನನ್ನ ಪ್ರಜಾಕೀಯ ಕುಟುಂಬದ ಎಲ್ಲ ಬಂಧು ಮಿತ್ರರಿಗೂ, ನನ್ನ ಕುಟುಂಬ ಸದಸ್ಯರೆಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ಒಂದು ಸೂಕ್ಷ್ಮವಾದ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಈ ಲೈವ್ ಬಂದಿದ್ದೀನಿ. ಸೂಕ್ಷ್ಮವಾದ ವಿಚಾರ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಬಟ್ ಈ ವಿಚಾರ ನನ್ನಲ್ಲಿ ತುಂಬಾ ಗೊಂದಲಗಳಿದೆ. ಆ ಗೊಂದಲಗಳನ್ನ ನಿವಾರಣೆ ಮಾಡಲೇಬೇಕು. ಯಾರ ಹತ್ರ ನಿವಾರಣೆ ಮಾಡ್ಕೋಬೇಕು? ನನ್ನ ಪ್ರಜಾಕೀಯ ಕುಟುಂಬ ಸದಸ್ಯರೊಂದಿಗೆ ಹಂಚ್ಕೊಂಡ್ರೆ ಇದು ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ನಾನೇನಾದ್ರು ತಪ್ಪು ಮಾತಾಡಿದ್ರೆ ಮೊದಲೇ ಕೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ಪ್ರಜಾಕೀಯ ಮೊಟ್ಟ ಮೊದಲ ಬಾರಿಗೆ ನಾನು ಪ್ರಜಾಕೀಯ ಕೇಳಿದ್ದು, ಎಷ್ಟೋ ಜನ ಪ್ರಜಾಕೀಯ ಮೊಟ್ಟ ಮೊದಲನೇ ಬಾರಿಗೆ ಕೇಳಿದ್ದು 2017 ಆಗಸ್ಟ್ 12. ಉಪ್ಪಿ ಸರ್ ಒಂದು ಆಡಿಯೋ ರಿಲೀಸ್ ಮಾಡ್ತಾರೆ. ಆಡಿಯೋ ಸಂಚಲನ ಮೂಡಿಸುತ್ತೆ. ನನ್ನ ತಲೆ ಒಳಗಡೆ, ನನ್ನ ಹೃದಯದೊಳಗಡೆನೂ ತುಂಬ ಒಂದು ದೊಡ್ಡ ಸಂಚಲನ ಆಯಿತು. ಅವತ್ತಿಂದ ಇವತ್ತವರೆಗೂ ಪ್ರಜಾಕೀಯ ಅನ್ನೋದು ಒಂದು ನನ್ನ ಜೀವನದ ಒಂದು ಭಾಗ ಆಗ್ಬಿಟ್ಟಿದೆ. ಎಷ್ಟೋ ನನ್ನ ಫ್ರೆಂಡ್ಸ್ಗಳ ಜೀವನದ ಭಾಗ ಕೂಡ ಒಂದು ಪ್ರಜಾಕೀಯ ಆಗ್ಬಿಟ್ಟಿದೆ. ನೋಡಿ, ಇಲ್ಲೇ ಇದೆ ಪ್ರಜಾಕೀಯ ಅಂತ, ಬಟ್ ಇದು ಉಲ್ಟಾ ಇದೆ. ಇದ್ರ ಬಗ್ಗೆ ಉಲ್ಟಾ ಬಗ್ಗೆ ಆಮೇಲೆ ಹೇಳ್ತೀನಿ. ಅದಕ್ಕೆ ಮುಂಚೆ ನನ್ನ ಜೀವನದ ಒಂದು ಭಾಗ ಆಗಿದೆ ಪ್ರಜಾಕೀಯ ಅನ್ನೋದು. ಪ್ರಜಾಕೀಯ ಅನ್ನೋದು ಒಂದು ಅದ್ಭುತವಾದ ಸಿದ್ಧಾಂತ. ಪ್ರಜಾಕೀಯ ನನ್ನ ಜೀವನದಲ್ಲಿ, ನಾನು ಪ್ರಜಾಕೀಯನ ಅಳವಡಿಸ್ಕೊಂಡ ಮೇಲೆ ಬಹಳಷ್ಟು ಚೇಂಜಸ್ಗಳು ನನ್ನ ಜೀವನದಲ್ಲೂ ಆಗಿದೆ. ನನ್ನ ವೈಯಕ್ತಿಕ ಬದುಕಿನಲ್ಲೂ ಆಗಿದೆ, ನನ್ನ ವೃತ್ತಿ ಬದುಕಿನಲ್ಲೂ ಆಗಿದೆ, ಸಾಮಾಜಿಕವಾಗಂತೂ ತುಂಬ ಬದಲಾವಣೆ ಆಗಿದೆ. ಸೊ ಇದು ಉಪ್ಪಿ ಸರು UPPI ಅಂತ ಸೆಪ್ಟೆಂಬರ್ 18, 2018ರಲ್ಲಿ UPPI ಅಂತ ಸ್ಟಾರ್ಟ್ ಮಾಡಿದ್ರು. ಅವತ್ತು ಲಾಂಚ್ ದಿವಸ ನಾನು ನೋಡ್ತಾ ಇದ್ದೆ ಪ್ರೋಗ್ರಾಮ್ನ. UPPI ಅಂತ 4 ಕ್ಯಾಂಡಲ್ ಇಟ್ಟಿದ್ರು. U1, PP1 ಮತ್ತೆ I ಒಂದು ಸಪ್ರೇಟ್. ಆ ಐ ಅನ್ನೋದನ್ನ ಸಪ್ರೇಟ್ ಆಗಿ ಐ ಅನ್ನೋದಕ್ಕೆ ಬೆಂಕಿ ಹಾಕಿ ಸುಟ್ಬಿಟ್ರು. ಅಂದ್ರೆ UPPI ಇದ್ರೆ ಉಪ್ಪಿ ಆಗುತ್ತೆ. ಈ ಪಕ್ಷ ನನ್ನ ಪಕ್ಷ ಅಲ್ಲ, ಇದು ಪ್ರಜೆಗಳ ಪಕ್ಷ. ಉಪ್ಪಿ ಅನ್ನೋದು ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಉಪ್ಪಿ ಅನ್ನೋದು ಬರಬಾರ್ದು. ಐ ಅಂದ್ರೆ ನಾನು ಈಗೋ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಪ್ರಜಾಕೀಯ ಬರಲ್ಲ. ನಾನು ಹಿಂಗೆ ಮಾಡಿದೆ, ನಾನು ಅಷ್ಟು ಮಾಡಿದೆ, ನಾನು ಇಷ್ಟು ಮಾಡಿದೆ ಅಂತ ಯಾವತ್ತೂ ಹೇಳ್ಕೋಬಾರ್ದು. ಸ್ವಾರ್ಥ ಇಲ್ಲದೆ ಕೆಲಸ ಮಾಡಬೇಕು UPP ನಲ್ಲಿ. ಅದಕ್ಕೋಸ್ಕರ ಐ ಅನ್ನೋದನ್ನ ಬೆಂಕಿ ಹಾಕಿ ಸುಟ್ಬಿಟ್ರು. ಐ ಅನ್ನೋದು ಕಾಣೆ ಆಗೋಯ್ತು ಅವತ್ತು. ಸೊ ಅವತ್ತಿಂದ ಅದನ್ನ ನೋಡಿ ಇನ್ಸ್ಪೈರ್ ಆಗ್ಬಿಟ್ಟು ನನ್ನ ಜೀವನದಲ್ಲಿ ಕೂಡ ನಾನು ಭಾಳಷ್ಟು ಸರಿ ನಾನು ಅಳವಡಿಸ್ಕೊಂಡಿದ್ದೀನಿ. ಈ ನಾನು ಅನ್ನೋದಿದೆಯಲ್ಲ ಜೀವನದಲ್ಲಿ, ಅದು ತುಂಬ ಡೇಂಜರು. ಒಬ್ಬ ಮನುಷ್ಯನಿಗೆ ತುಂಬ ಡೇಂಜರು. ನನ್ನ ಜೀವನದಲ್ಲಿ ಸುಮಾರು ಹಂತಗಳಲ್ಲಿ ನಾನು ಅನ್ನೋದು ನಾಶ ಮಾಡಿದೆ, ನನಗೂ ನಾಶ ಮಾಡಿದೆ. ನಾನು ಅದನ್ನ ಓವರ್ಕಮ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀನಿ. ಈ ಮಾತು ಕೇಳಿದ್ಮೇಲೆ, ಉಪ್ಪಿ ಸರ್ ಮಾತು ಕೇಳಿದ್ಮೇಲೆ ತುಂಬ ಇನ್ಸ್ಪೈರ್ ಆಗಿ ನಾನು ಅನ್ನೋದು ನನ್ನಿಂದ ಹೋಗ್ಲಾಡಿಸ್ಲೇಬೇಕು ಅಂದ್ಬಿಟ್ಟು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಒಂದು ಮಟ್ಟಿಗೆ ಯಶಸ್ವಿ ಕೂಡ ಆಗಿದ್ದೀನಿ. ಇದು ಪ್ರಜಾಕೀಯ ಅನ್ನೋದು ಒಂದು ಅದ್ಭುತವಾದ ಕಾನ್ಸೆಪ್ಟು. ಇದನ್ನ ಯಾರು ಅಲ್ಲಾಡ್ಸೋಕ್ಕಾಗಲ್ಲ. ತುಂಬಾ ಗಟ್ಟಿಯಾಗಿರೋಂಥ ಕಾನ್ಸೆಪ್ಟ್ ಇದು. ಎಂಥ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಇದು ಅಂತಂದ್ರೆ, ನಮ್ಮ ಇಡೀ ದೇಶ ಅಲ್ಲ, ನಮ್ಮ ಇಡೀ ಪ್ರಪಂಚವನ್ನೇ ಬದಲಾಯಿಸಬಲ್ಲಂತ ಶಕ್ತಿ ಇರೋಂಥ ಒಂದು ಕಾನ್ಸೆಪ್ಟು ಪ್ರಜಾಕೀಯ ಸಿದ್ಧಾಂತ. ಈ ಪ್ರಜಾಕೀಯ ಸಿದ್ಧಾಂತ ನೋಡಿ, ನಮ್ಮ ಪ್ರಪಂಚದಲ್ಲಿ ಎಷ್ಟೋ ಕೋಟ್ಯಾಂತರ ಜನಸಂಖ್ಯೆ ಇದೆ. ಆ ಕೋಟ್ಯಾಂತರ ಜನಸಂಖ್ಯೆಯಲ್ಲಿ ಯಾರೊಬ್ಬರಿಗೂ ಹೊಳಿದೇ ಇರೋಂಥ ಒಂದು ಥಾಟು, ಒಂದು ಆಲೋಚನೆ, ಒಂದು ಐಡಿಯಾ, ಒಂದು ಚಿಂತನೆ, ಒಂದು ಸಿದ್ಧಾಂತ ನಮ್ಮ ಉಪ್ಪಿ ಸರ್ಗೆ ಒಳ್ದಿದೆ ಅಂತಂದ್ರೆ ಅವರು ಎಷ್ಟು ಬುದ್ಧಿವಂತ ಇರಬೇಕು ಅನ್ನೋದನ್ನ ನಾವೆಲ್ಲ ಆಲೋಚನೆ ಮಾಡಬೇಕಾಗುತ್ತೆ. ಸೊ ಅವ್ರ ಮೂವಿಗಳನ್ನ ನೀವು ನೋಡಿದ್ರು ಅಷ್ಟೇನೆ, ಮೂವಿಗಳು ಮಾಡ್ತಾ ಇರೋದ್ರಿಂದ, ಅವ್ರು ಡೈರೆಕ್ಷನ್ ಮಾಡ್ತಾ ಇರೋದ್ರಿಂದ ಸುಮಾರು ಜನ ಹೇಳೋದನ್ನ ನೀವು ನೋಡಿರ್ತೀರ. ಉಪ್ಪಿ ಸರ್ ಮೂವಿನ ಒಂದ್ಸರಿ ನೋಡಿದ್ರೆ ಅರ್ಥ ಆಗೋದಿಲ್ಲ. ಅದ್ರಲ್ಲಿ ಏನೋ ವಿಚಾರಗಳು, ಸಿಕ್ಕಾಪಟ್ಟೆ ವಿಚಾರಗಳಿರ್ತವೆ. ಒಂದೊಂದ್ಸರಿ ನೋಡಿದಾಗ್ಲೂ ಒಂದೊಂದು ಆಯಾಮದಲ್ಲಿ ಅರ್ಥ ಆಗುತ್ತೆ. ಓ, ಈ ಥರನೂ ಇದೆಯಾ ಇದು, ಈ ಥರನೂ ಇದೆಯಾ ಅಂತ. ನೀವು ಅವ್ರ ಎಲ್ಲ ಮೂವೀಸ್ಗಳನ್ನ ನೋಡ್ಕೊಂಡ್ ಬಂದಾಗ್ಲೂ ಅವ್ರು ಏನೋ ಒಂದು ಮೆಸೇಜ್ ಇಟ್ಟಿದಾಗ್ಲೂ, ಸಮಾಜಕ್ಕೆ ಏನೋ ಒಂದು ಹೇಳಕ್ಕೆ ಪ್ರಯತ್ನ ಪಡ್ತಾ ಇರ್ಬೇಕಾದ್ರೂ ತುಂಬಾ ಇಂಟೆಲಿಜೆಂಟ್ ಆಗಿ ಹೇಳ್ತಾರೆ, ತುಂಬಾ ಬುದ್ಧಿವಂತಿಕೆಯಿಂದ ಹೇಳ್ತಾರೆ. ಅವ್ರು ಬುದ್ಧಿವಂತ ಅಂದ್ಬಿಟ್ಟು ಸುಮ್ಮನೆ ಹೇಳೋದಿಲ್ಲ ಅವ್ರನ್ನ. ಆ ಟೈಟಲ್ ಅಲ್ಲಿ ಒಂದು ಸಿನಿಮಾ ಕೂಡ ಇದೆ. ಸೊ ಅವರು ಯಾವಾಗ್ಲೂ ಹೆಂಗ್ ಥಿಂಕ್ ಮಾಡ್ತಾರೆ ಅಂತಂದ್ರೆ, ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಎಲ್ಲ ಹಂತಗಳಲ್ಲೂ ಒಂದು 20 years ಅಹೆಡ್ ಥಿಂಕ್ ಮಾಡ್ತಾ ಇದ್ರು. ಅವ್ರ ಥಿಂಕಿಂಗ್ ಲೆವೆಲ್ನ ಯಾರ ಕೈಯಿಂದನೂ ಮ್ಯಾಚ್ ಮಾಡೋದಕ್ಕಾಗೋದಿಲ್ಲ. ಅವರು ಥಿಂಕಿಂಗೇ ಬೇರೆ ಲೆವೆಲ್, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ ಅಂತ ಯಾರಿಗೂ ಗೆಸ್ ಮಾಡೋಕ್ಕಾಗಲ್ಲ. ಅವ್ರಿಗಿರೋ ಮೆಚ್ಯೂರಿಟಿ ಲೆವೆಲ್ಗೆ ಯಾರಿಗೂ ಮ್ಯಾಚ್ ಮಾಡೋದಕ್ಕೂ ಆಗಲ್ಲ. ಸೊ ಆ ರೇಂಜ್ಗೆ ಉಪ್ಪಿ ಸರ್ ಥಿಂಕ್ ಮಾಡ್ತಾರೆ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಇವತ್ತು ಇನ್ನೊಂದು ವಿಚಾರ ಇವಾಗ ಏನು ಹೇಳಕ್ ಬಂದೆ ಅಂತಂದ್ರೆ, ನಾನು ಲೈವ್ ಬಂದಿರೋ ಕಾರಣ ಏನು ಅಂತಂದ್ರೆ, ಕೆಲವು ದಿವಸಗಳ ಮುಂಚೆ ನಾನು ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ. ನಮ್ಮ ಬೆಂಗಳೂರು ನಾರ್ತ್ ಸಂತೋಷ್ ಅವರು ಕಾಲ್ ವೆರಿಫಿಕೇಶನ್ದು ವಿಡಿಯೋ ಪೋಸ್ಟ್ ಮಾಡಿದ್ದೆ. ಅದ್ರ ಬಗ್ಗೆ ಸುಮಾರು ಪ್ರಶ್ನೆಗಳು ಕೇಳ್ತಾ ಇದ್ರು. ಅದ್ರ ಬಗ್ಗೆ ಫಸ್ಟು ನಾನು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಅದು ಏನೇನಾಯ್ತು
ಆಯಿತು, ಇನ್ನೊಂದಷ್ಟು ಡೀಟೇಲ್ಸ್ ಹೇಳ್ಬಿಡ್ತೀನಿ, ಅದು ಏನಾಯಿತು ಹೆಂಗಾಯಿತು ಅದು ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಫಸ್ಟಿಂದ ಹೇಳ್ಕೊಂಡು ಬರ್ತೀನಿ ಏನೇನಾಯಿತು ಅಂತ ಅಂದ್ಬಿಟ್ಟು. ಸೊ ಇದು ಹೆಂಗೆ ಶುರುವಾಯಿತು ಅಂತಂದರೆ, ಅಶ್ವಥ್ ಕುಮಾರ್ ಅಂತ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ, ಲಾಸ್ಟ್ ಟೈಮ್ ಎಮ್ ಎಲ್ ಎ ಎಲೆಕ್ಷನ್ಗೆ ನಿಂತಿದ್ರಲ್ಲ, ಅಶ್ವಥ್ ಕುಮಾರ್ ಅಂತ, ಅವರು ನನ್ನ ಸ್ನೇಹಿತರು. ಅವರು ಯಾವುದೋ ಒಂದು ಪ್ರಜಾಕೀಯ ಗ್ರೂಪ್ನಲ್ಲಿ ಮೆಸೇಜ್ ಮಾಡಿದ್ರು, ಏನು ಅಂತಂದರೆ, ಸ್ವಯಂ ಪ್ರೇರಿತರಾಗಿ ಯಾರಾದರೂ ಬನ್ನಿ ನಾವೊಂದು ಒಂದು ಗ್ರೂಪ್ ಮಾಡಿದ್ದೀವಿ, ಗ್ರೂಪ್ನಲ್ಲಿ ಸ್ವಯಂ ಪ್ರೇರಿತರಾಗಿ ನಾವು ಜವಾಬ್ದಾರಿ ತಗೊಂಡು ಯಾರ್ಯಾರು ಎಲೆಕ್ಷನ್ಗೆ ಸಹಿ ಸಂಗ್ರಹಣೆ ಮಾಡಿದಾರಲ್ಲ ಅವ್ರದ್ದೆಲ್ಲ ಕಾಲ್ ವೆರಿಫಿಕೇಶನ್ ಮಾಡೋಂಥ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಇಷ್ಟ ಇದ್ದವ್ರು ಯಾರಾದರೂ ಬನ್ನಿ ಅಂತ ಹೇಳಿದರು. ಸೊ ಅವತ್ತು ಮಾರ್ಚ್ 29ನೇ ತಾರೀಕು ಶುಕ್ರವಾರ, ಗುಡ್ ಫ್ರೈಡೆ ಆಯಿತು, ಗೌರ್ಮೆಂಟ್ ಹಾಲಿಡೇ ಆಯಿತು. ಸೊ ನಾನು ಫ್ರೀ ಇತ್ತಲ್ಲ ಅಂದ್ಬಿಟ್ಟು ನಾನು ಜಾಯ್ನ್ ಆದೆ. ನಾವು ಗ್ರೂಪ್ಗೆ, ವಾಟ್ಸಪ್ ಗ್ರೂಪಿಗೆ ಸೇರ್ಕೊಂಡ್ವಿ, ಒಬ್ಬೊಬ್ರು ಡಿವೈಡ್ ಮಾಡ್ಕೊಂಡ್ವಿ. ಸೊ ಬೆಂಗಳೂರು ನಾರ್ತ್ ನೀವು ಮಾಡಿ, ಬೆಂಗಳೂರು ಸೌತ್ ಇವ್ರು ಮಾಡಿ, ಬೆಂಗಳೂರು ಗ್ರಾಮಾಂತರ ಇವ್ರು ಮಾಡಿ, ಶಿವಮೊಗ್ಗ ಇವ್ರು ಮಾಡಿ, ಹಿಂಗೆ ಎಲ್ಲರೂ ಅವ್ರವ್ರದ್ದು ಡಿವೈಡ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ನಾನು ಫಸ್ಟ್ಗೆ ಬೆಂಗಳೂರು ನಾರ್ತ್ ಸ್ಟಾರ್ಟ್ ಮಾಡಿದೆ. ಬೆಂಗಳೂರು ನಾರ್ತ್ ನಾಗೇಶ್ವಿ ಅಂತ ಇದ್ರು, ನಾಗೇಶ್ವಿದು ಎಲ್ಲ ಕಾಲ್ಸ್ ಮಾಡಿದೆ. ಸೊ ನಾವು ಹೆಂಗೆ ಮಾಡಿದ್ವಿ ಅಂತಂದರೆ, ಅಲ್ಲಿ ಮತದಾರರ ಶಿಫಾರಸು ಪತ್ರನ ಅಪ್ಲೋಡ್ ಮಾಡಿರ್ತಾರಲ್ಲ ಪಕ್ಷದಲ್ಲಿ, ಆ ವೆಬ್ಸೈಟ್ನಲ್ಲಿ ಅವ್ರದ್ದು ಮತದಾರರ ಶಿಫಾರಸು ಪತ್ರ ಡೌನ್ಲೋಡ್ ಮಾಡಿಕೊಂಡು, ಆಮೇಲೆ ಮತದಾರರ ಶಿಫಾರಸು ಪತ್ರದಲ್ಲಿ ಇರ್ತಕ್ಕಂಥ ಫೋನ್ ನಂಬರ್ಸ್ನಲ್ಲಿ ರ್ಯಾಂಡಮ್ ನಂಬರ್ಸ್ನ ಪಿಕ್ ಮಾಡಿಬಿಟ್ಟು ಕಾಲ್ ಮಾಡಿ, ಇವ್ರು ನಿಮ್ಮ ಹತ್ರ ಬಂದಿದ್ರಾ ಏನು ಅಂತ ನಾವು ಕೇಳ್ತಾ ಇದ್ವಿ. ಕೇಳಿದ ತಕ್ಷಣನೇ ಇಮಿಡಿಯೇಟ್ ಆಗಿ ವಾಟ್ಸಪ್ಪಲ್ಲಿ ನೀವು ಕಾಲ್ ರೆಕಾರ್ಡಿಂಗ್ನ ಹಾಕಬೇಕು. ಕಾಲ್ ರೆಕಾರ್ಡಿಂಗ್ನ ಹಾಕಿ ಈ ಥರ ಮಾತಾಡಿದ್ದೀವಿ ಅಂತ ಮಾಡಬೇಕಾಯ್ತು. ಸೊ ನಾನು ಫಸ್ಟ್ ನಾಗೇಶ್ವಿ ಮಾಡಿದೆ, ಎಲ್ಲ ಚೆನ್ನಾಗಿ ಬಂತು, ಅದ್ಭುತವಾಗಿ ಒಳ್ಳೆ ರೆಸ್ಪಾನ್ಸ್ ಬಂತು. ಆ್ಯಕ್ಚುಲಿ ನಾಗೇಶ್ವಿ ಅವ್ರದ್ದು ತುಂಬ ಚೆನ್ನಾಗಿ ಹೇಳಿದರು. ಸರ್ ಅವರು ಬರೀ ಹೇಳೋದಲ್ಲ, ಪ್ರತಿ ವಾರನೂ ಅವರು ಎವ್ರಿ ಸಂಡೇ ಬರ್ತಾರೆ, ನಾವು ನೋಡ್ತಾ ಇರ್ತೀವಿ ಅಂತಲೂ ಸುಮಾರು ಜನ ಹೇಳಿದ್ರು. ಎಲ್ಲದೂ ಕಾಲ್ ರೆಕಾರ್ಡಿಂಗ್ಸು ನಾವು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ವಿ. ಅದಾದಮೇಲೆ ಬ್ಯಾಂಗ್ಳೂರು ಗ್ರಾಮಾಂತರ ಮಾಡಿದೆ ನಾನು. ನೆಕ್ಸ್ಟು ಅಭಿಷೇಕ್ದು ಏನಾಯಿತು ಅಂತಂದರೆ, ಅವ್ರು ನಾನು ಫಸ್ಟು ಕೆಲವರಿಗೆ ಕಾಲ್ ಮಾಡಿದಾಗ ಕೆಲವ್ರಂದ್ರು, ಪ್ರಜಾಕೀಯನ ಯಾರು ಸೈನ್ ಮಾಡಿರೋದಾ, ಏನು ಗೊತ್ತಿಲ್ವಲ್ಲ, ನನಗೇನು ಗೊತ್ತಿಲ್ಲ ಇದು ಅಂತಂದರು. ಇಲ್ಲ ಸರ್, ಇದು ಹಿಂಗಲ್ಲ ನೋಡಿ, ಉತ್ತಮ ಪ್ರಜಾಕೀಯ ಪಕ್ಷ ಅಂತ ಉಪೇಂದ್ರ ಅವ್ರೊಂದು ಪಕ್ಷ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ, ಉಪೇಂದ್ರ ಅವರ ಹಾಂ ಗೊತ್ತು, ಉಪೇಂದ್ರ ಪಕ್ಷ ಮಾಡಿರೋರು ಗೊತ್ತು, ಅದಕ್ಕೆ ಸಂಬಂಧಪಟ್ಟವ್ರು ಒಬ್ರು ಬಂದಿದ್ರು, ಕರೆಕ್ಟು ಮರ್ತೋಗ್ಬಿಟ್ಟಿದೆ ಸರ್, ಯಾಕಂದ್ರೆ ತುಂಬ ದಿವಸ ಆಯಿತು, 4 ತಿಂಗಳಾಯಿತು ನಾನು ಸೈನ್ ಮಾಡಿಕೊಟ್ಟಿದ್ದೆ, 4 ತಿಂಗಳು ಮರ್ತೋಗಿದ್ದೀನಿ, ಅದಕ್ಕೆ ನಾನೇನು ಗೊತ್ತಿಲ್ಲ ಅಂತ ಹೇಳಿದೆ. ಆಯಿತು, ನಾನು ಮಾಡಿಕೊಟ್ಟಿದ್ದೀನಿ ಸರ್, ಕರೆಕ್ಟ್ ಅವ್ರು ಬಂದಿದ್ರು ನನ್ನ ಹತ್ರ ಅಂತ ಹೇಳಿದ್ರು. ಈ ಥರ ಒಂದು 5 ರಿಂದ 6 ಜನ 7 ಜನ ಹೇಳಿದ್ರು ಅಂತ ಕಾಣುತ್ತೆ. ಯಾಕಂದರೆ ಅಭಿಷೇಕ್ ಅನ್ನೋರು ಒಂದು ಕಡಿಮೆ ಅಂದರೂ ಒಂದು 4 ರಿಂದ 5 ತಿಂಗಳಿಂದ ಮಾಡಿದ್ದಾರೆ. ಅವ್ರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸಕ್ಕೆ ಹೋಗ್ತಾರೆ. ಸೊ ಕೆಲಸ ಮುಗಿಸ್ಕೊಂಡು ಅವ್ರು ಫ್ರೀ ಟೈಮ್ನಲ್ಲಿ ಮನೆಯಿಂದ ಈಚೆ ಬಂದು ಸಾಯಂಕಾಲ ಹೊತ್ತು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದಾರೆ. ಸೊ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಅಭಿಷೇಕ್ ಗ್ರಾಮಾಂತರ ಅವರು. ತುಂಬ ಎಫರ್ಟ್ಸ್ ಹಾಕಿದ್ದಾರೆ. 4 to 5 months ಸಿನ್ಸಿಯರಾಗಿ ಪ್ರಯತ್ನ ಪಟ್ಟು ಒಂದು 700 ಸೈನ್, ಹತ್ತತ್ರ 700 ಸೈನ್ ತಂದಿದ್ದಾರೆ ಅವರು. ನಾವು ವೆರಿಫೈ ಮಾಡಿದ್ವಿ. ಅದಾದಮೇಲೆ ನಮಗೆ ಏನು ಎಲ್ಲ ಪ್ರತಿಯೊಂದು ಕಾಲೂ ನಾವು ಗ್ರೂಪ್ನಲ್ಲಿ ಹಾಕ್ತಾ ಇದ್ವಿ, ಅಪ್ಡೇಟ್ ಮಾಡ್ತಾ ಇದ್ವಿ. ಆಮೇಲೆ ಏನಾಯಿತು, ನಮ್ಮ ಕೆಲವರು ನನ್ನ ಗ್ರೂಪ್ ಮಾಡಿದ್ರಲ್ಲ ನನ್ನ ಫ್ರೆಂಡ್ಸು, ಕೆಲವರು ಹೇಳಿದರು, ಇಬ್ಬರು ಬ್ಯಾಂಗ್ಳೂರು ನಾರ್ತ್ ಕ್ಯಾಂಡಿಡೇಟ್ ಸಂತೋಷ್ ಅಂತ, ಸಂತೋಷ್ ಅನ್ನೋರು ಆ್ಯಕ್ಚುಲಿ ಅವ್ರು ಮಾಡಿದ್ರಂತೆ. ಫಸ್ಟ್ ಅಶ್ವಥ್ ಅನ್ನೋರು ಮಾಡಿದ್ದಾರೆ. ಅವ್ರು 5 ಕಾಲ್ ಮಾಡಿದ್ದಾರೆ. ಅವ್ರಿಗೇನು ಬಂತು ರೆಸ್ಪಾನ್ಸ್ ಅಂತಂದರೆ, 5ಕ್ಕೆ 5 ಕಾಲೂ ರಾಂಗ್, ಅಂದರೆ ನನಗೆ ಗೊತ್ತಿಲ್ಲ, ಬಂದಿಲ್ಲ, ನನ್ನ ಹತ್ರ ಯಾರು ಬಂದಿಲ್ಲ, ನಾನು ಯಾರಿಗೂ ಸೈನ್ ಮಾಡಿಲ್ಲ, ನಂಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಬ್ರು ನಮ್ಮ ಸ್ನೇಹಿತರು ಅವರು ಮಾಡಿದ್ದಾರೆ, ಅವರು 5 ಕಾಲ್ ಮಾಡಿದ್ದಾರೆ, ಅವ್ರಿಗೂ ಸೇಮ್ ಅದೇ ಥರ ಬಂದಿದೆ. 5+5 10 ಕಾಲ್ಸ್. 10 ಕಾಲ್ಸಲ್ಲಿ ಒಬ್ಬರು ಕೂಡ ಪಾಸಿಟಿವ್ ಆಗಿ ಹೇಳಲಿಲ್ಲ. ಓಕೆ ಅಂದ್ಬಿಟ್ಟು ನಾನು ಪ್ರಯತ್ನ ಪಡ್ತೀನಿ, ಸಂತೋಷ್ ಅವ್ರದ್ದು ಬ್ಯಾಂಗ್ಳೂರು ನಾರ್ದು ಅಂದ್ಬಿಟ್ಟು ನಾನು 13 ನಂಬರ್ಗೆ ಕಾಲ್ ಮಾಡಿದೆ. 13 ನಂಬರ್ಸ್ಗೆ 12 ಮಾಡಿದೆ, 12 ಅಂತ ಅನ್ಕೋತೀನಿ, 12 ಮಾಡಿದ್ದೀನಿ. 12 ನಂಬರಿಗೆ ಮಾಡಿದೆ. 12 ನಂಬರ್ಗೆ ಮಾಡಿದಾಗ 5 ಜನ ಮಾತ್ರ ಕಾಲ್ ರಿಸೀವ್ ಮಾಡಿದ್ರು. 12ಕ್ಕೆ 12 ಕಾಲ್ ಫೈಲು. ಜ್ಞಾಪಕ ಇಟ್ಕೊಳ್ಳಿ, 12ಕ್ಕೆ 12 ಕಾಲು ಫೈಲ್. 5 ಜನ ಮಾತ್ರ ಕಾಲ್ ಎತ್ತಿಬಿಟ್ಟು, ನನ್ಗೆ ಗೊತ್ತೇ ಇಲ್ವಲ್ಲ, ಇದೇನಿದು, ನಾನು ಮಂಡ್ಯದಲ್ಲಿದ್ದೀನಿ, ನಮ್ಮ ತಾಯಿ ಊರಲ್ಲಿದ್ದೀನಿ, ನನಗೆ ಗೊತ್ತೇ ಇಲ್ಲ, ನಾನು ಕೇಳೇ ಇಲ್ಲ, ನನ್ನ ಹತ್ರ ಯಾರೂ ಬಂದಿಲ್ಲ, ನಾನು ಯಾರಿಗೂ ಸೈನೇ ಮಾಡಿಕೊಟ್ಟಿಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರು. ಅದು ಟೋಟಲ್ಲು 22-23 ಕಾಲ್ ಆಯಿತು. 22-23 ಕಾಲ್ಗೆ ಎಲ್ಲ ಫೇಲ್. ಒಂದೇ ಒಂದು ಕಾಲ್ ಕೂಡ ನನ್ನ ಹತ್ರ ಸಂತೋಷ್ ಅವರು ಬಂದಿದ್ದರು, ಬ್ಯಾಂಗ್ಳೂರು ನಾರ್ತ್ UPP ಪಕ್ಷದ ಕ್ಯಾಂಡಿಡೇಟ್ ಇವರು, ಅಂದರೆ ಆಕಾಂಕ್ಷೆ ಇವರು, ನಾನು ಇವ್ರಿಗೆ ಸೈನ್ ಮಾಡಿಕೊಟ್ಟಿದ್ದೀನಿ ಅಂತ 22 ಕಾಲಲ್ಲಿ ಒಬ್ಬರು ಕೂಡ ಹೇಳಲಿಲ್ಲ. ಅಷ್ಟರದ್ದು ನಮ್ಮ ಹತ್ರ ಕಾಲ್ ರೆಕಾರ್ಡಿಂಗ್ ಇದೆ. ನಾವು ಪ್ರತಿಯೊಂದು ಕಾಲ್ ಮಾಡಿದ ತಕ್ಷಣ ವಾಟ್ಸಪ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇದ್ವಿ. ಇಷ್ಟೆಲ್ಲ ಆಯಿತು. ಆಮೇಲೆ ಈ ಗ್ರೂಪ್ ಮಾಡಿದವರು ನನಗೆ ಹೇಳಿದ್ರು, ಓಕೆ, ಇದು ಇವ್ರದ್ದು ಸಂತೋಷದ ಪ್ರಾಬ್ಲಮ್ ಇದೆ, ನಾನು ಪಕ್ಷಕ್ಕೆ ಹೇಳ್ತೀನಿ, ಇವ್ರಿಗೆ ಟಿಕೆಟ್ ಕ್ಯಾನ್ಸಲ್ ಮಾಡಿಸ್ತೀನಿ
ಅಲ್ಲಿ ನಾಗೇಶ್ ಅಂತ ಇನ್ನೊಬ್ರು ಇದ್ದಾರೆ, ಅವ್ರಿಗೆ ನಾನು ಟಿಕೆಟ್ ಕೊಡ್ತೀನಿ ಅಂತ ಹೇಳ್ತೀನಿ, ಇದ್ರ ಜವಾಬ್ದಾರಿ ನಾನು ತಗೋತೀನಿ ಅಂತ ಅವ್ರು ಹೇಳಿದ್ರು. ಅವ್ರು ಓಕೆ ನಾವು ಅವ್ರು ತಗೊಳ್ತಾರಲ್ಲ ಜವಾಬ್ದಾರಿ ಅಂದ್ಬಿಟ್ಟು ನಾವು ಹೇಳಿದ್ವಿ ಓಕೆ ಸರಿ ನೀವು ತಗೊಳ್ಳಿ, ನೀವು ಹೇಳಿ ಅಂತ. ಅವರು ನಮಗೆ ಹೇಳಿರೋ ಪ್ರಕಾರ ಅವ್ರ ಪಕ್ಷಕ್ಕೆ ಕಳಿಸಿದ್ದಾರೆ. ಆಮೇಲೆ ಉಪ್ಪಿ ಸರ್ ಕೂಡ ಇದನ್ನ ನೋಡಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ ನಮಗೆ. ಉಪ್ಪಿ ಸರ್ ಇದನ್ನ ನೋಡಿದ್ದಾರೆ ಅಂತ ನಾವು ನಂಬ್ತೀವಿ. ಯಾಕಂತಂದ್ರೆ ಅವ್ರು ಉಪ್ಪಿ ಸರ್ ಜೊತೆಗೆ ಡೈರೆಕ್ಟಾಗಿ ಮಾತಾಡಿದ್ದಾರೆ. ಉಪ್ಪಿ ಸರ್ ಇದನ್ನೆಲ್ಲ ನೋಡಿದ್ದೀನಿ ಅಂತಲೂ ಹೇಳಿದಾರಂತೆ. ಓಕೆ, ಇದೆಲ್ಲ ನಡೆದಿದ್ದು ಮಾರ್ಚ್ 29ನೇ ತಾರೀಕು. ನಾವು ಕಾಲ್ ವೆರಿಫಿಕೇಶನ್ ಮಾಡಿದ್ದು ಮಾರ್ಚ್ 29ನೇ ತಾರೀಕು ಶುಕ್ರವಾರ. ಇಷ್ಟೆಲ್ಲ ಆಯಿತು. ಅದಾದ್ಮೇಲೆ ಮಾರ್ಚ್ 30ನೇ ತಾರೀಕು ನಾವು ನೋಡ್ತೀವಿ ಸಂತೋಷ್ ಅವ್ರಿಗೆ ಆಲ್ರೆಡಿ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ. ನಮ್ಗೆ ಆಶ್ಚರ್ಯ ಅಂದ್ರೆ ಆಶ್ಚರ್ಯ, ಇದು ಹೆಂಗೆ ಸಾಧ್ಯ? ನಾವು ಕಾಲ್ ವೆರಿಫಿಕೇಶನ್ ಮಾಡಿದೀವಿ, ಒಬ್ರಲ್ಲ ಇಬ್ರಲ್ಲ 3 ಜನ ಸೇರ್ಕೊಂಡು ಮಾಡಿದೀವಿ. 3 ಜನ ಸೇರ್ಕೊಂಡು 22 ಕಾಲ್ ಮಾಡಿದೀವಿ. ಅವ್ರು ತಂದಿರೋ ಯಾವುದು ಮತದಾರರ ಶಿಫಾರಸು ಪತ್ರ ಅವರೇ ತಂದಿರೋದು, ಅವರೇ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರೋದು. ಆ ಅಪ್ಲೋಡ್ ಮಾಡಿರೋದ್ರಿಂದ ಅದನ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಅಲ್ಲಿರೋ ರ್ಯಾಂಡಮ್ ನಂಬರ್ಸ್ಗೆ ನಾವೆಲ್ಲ ಕಾಲ್ ಮಾಡಿದ್ವಿ. ಸೊ ಇದನ್ನ ಒಟ್ಟು 22 ನಂಬರ್ಗೆ ಮಾಡಿದ್ರಿ, ನೆಗೆಟಿವ್ ಬಂದಿದೆ, ಆದ್ರೂ ಇವ್ರಿಗೆ ಟಿಕೆಟ್ ಕೊಟ್ಟಿದ್ರಲ್ಲ ಹೆಂಗೆ ಅಂತ ನನಗೆ ಆಶ್ಚರ್ಯ ಆಯಿತು. ಈ ಕಾಲ್ ಮಾಡಿದ ಈ ಗ್ರೂಪ್ ಮಾಡಿದ್ರಲ್ಲ ಅವ್ರಿಗೆ ನಾನು ಕೇಳಿದೆ, ಏನು ಸರ್ ಇದು ನೀವು ಹೇಳಿದ್ರಿ ನೆನ್ನೆ ಹೇಳ್ತೀನಿ ಅಂತ, ಹೆಂಗಿದು ಅಂತ ಕೇಳಿದ್ರು. ಅವ್ರು ಹೇಳಿದ್ರು ಸರಿ ಸರ್ ನಾನು ಉಪ್ಪಿ ಸರ್ ಹತ್ರ ಮಾತಾಡ್ತೀನಿ ಒಂದ್ಸಲಿ, ನೀವು ಸಂತೋಷ್ ಅವ್ರ ಹತ್ರನೇ ಡೈರೆಕ್ಟಾಗಿ ಮಾತಾಡಿ ಅವ್ರ ರಿಯಾಕ್ಷನ್ ಏನು ಅಂತ ಒಂದ್ಸರಿ ಕೇಳಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಸಂತೋಷ್ ಅವ್ರಿಗೆ ಕಾಲ್ ಮಾಡಿದೆ. ಅವರು ಏನು ಹೇಳ್ತಾರೆ ಅಂತಂದರೆ, ಇಲ್ಲ ಸರ್ ಇದು ಯಾವುದೂ ಆ ಥರ ಬರೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಆ್ಯಕ್ಚುಲಿ ತುಂಬ ಬೇಜಾರಾಗ್ತಿದೆ. ನಾನು ಬರೀ 3,000 ಸೈನ್ ತಂದಿರೋದಷ್ಟೇ, 3,000 ತಂದಿದ್ದೀನಿ ಅಂದ್ಬಿಟ್ಟು ನನಗೆ ತುಂಬ ಬೇಜಾರಾಗ್ತಿದೆ. ನನಗೆ ತುಂಬ ಕಡಿಮೆ ಅಂತ ಅನ್ನಿಸ್ತಾ ಇತ್ತು. ನನ್ನ ಟಾರ್ಗೆಟ್ ಇನ್ನೂ ಜಾಸ್ತಿ ಇತ್ತು, ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ನನಗೆ ಎಷ್ಟೋ ಕಡಿಮೆ ತಂದುಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನಾನು ಮಾಡಿರೋದೆಲ್ಲ ಕರೆಕ್ಟಾಗೇ ಮಾಡಿದ್ದೀನಿ. ಅವ್ರು ಯಾಕೆ ಹಂಗೆ ಹೇಳ್ತಿದಾರೋ ಗೊತ್ತಿಲ್ಲ, ಕೆಲವರು ಕನ್ಫ್ಯೂಷನ್ ಆಗಿರ್ಬೋದು, ಹಾಗೆ ಹಿಂಗೆ ಅಂತ ಹೇಳಿದ್ರು. 3,000ನೇ ಕಡಿಮೆ, ಇದಕ್ಕಿಂತ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇದ್ರೆ ಅಂದಿದ ತಕ್ಷಣ ನನಗೆ ಏನು ಅನ್ನಿಸ್ತು, ಫಸ್ಟಲ್ಲಿ ಏನು ಅನ್ನಿಸ್ತು ಅಂತಂದರೆ ಆನೆಸ್ಟಾಗಿ ಹೇಳ್ಬಿಡ್ತೀನಿ, ಅವರು ಇಲ್ಲ ಸರ್ ನಾವು ಈ ಥರ ಇದು ಮಾಡಿದ್ದೀವಿ, ವೆರಿಫೈ ಮಾಡಿದ್ದೀವಿ, 22 ಕಾಲ್ ಮಾಡಿದ್ದೀವಿ, ಒಬ್ಬರು ಕೂಡ ಹೇಳಿಲ್ಲ, ಎಲ್ಲ ನೆಗೆಟಿವ್ ಬರ್ತಾ ಇದೆ. ಹೆಂಗೆ ಸಾಧ್ಯ ಇದು? ಅಷ್ಟು ನೆಗೆಟಿವ್ ಬರೋದಕ್ಕೆ ಹೆಂಗೆ ಸಾಧ್ಯನೇ ಇಲ್ವಲ್ಲ, ಚಾನ್ಸೇ ಇಲ್ವಲ್ಲ ಅಂತ ನಾನು ಕೇಳಿದೆ. ಇಲ್ಲ ನಾನು ಕೆಲವ್ರು ಮರ್ತೋಗಿರ್ತಾರೆ, ನಾನು ವಾಪಸ್ ಮಾಡ್ತೀನಿ. ಆಮೇಲೆ ಒಬ್ಬರಿಗೆ ಇವರು ಅಶ್ವಥ್ ಅವರು ಕೂಡ ನನಗೆ ಹೇಳಿದ್ರು ಇದೇ ಥರ ನೆಗೆಟಿವ್ ಬರ್ತಾ ಇದೆ ಸರ್ ಅಂತ ಹೇಳಿದ್ರು. ಅವ್ರಿಗೆ ನಾನು ಕಾಲ್ ಮಾಡಿದಾಗ ಅವರು ಮರ್ತೋಗಿತ್ತು ಸರ್, ನೆನಪಾಯಿತು ಅಂತ ಹೇಳಿದ್ರು. ಅವಾಗ ನೆನಪಾಗಿದ ತಕ್ಷಣ ನಾನು ಅಶ್ವಥ್ ಅವ್ರಿಗೆ ಕಾಲಿಗೆ ತಗೊಂಡೆ. ಅವಾಗ ಅವರು ಹೇಳಿದ್ರು ಹೌದು ಸರ್ ನನಗೆ ಮರ್ತೋಗಿತ್ತು ಅಂತ, ಈ ಥರ ಎಲ್ಲ ಹೇಳಿದ್ರು. ಓಕೆ ಸರ್ ನಾನು ಒಂದು ಕೆಲಸ ಮಾಡ್ತೀನಿ, ನನ್ನ ಹತ್ರ ಏನೇನು ಕಾಲ್ ರೆಕಾರ್ಡಿಂಗ್ಸ್ ಇದೆಯಲ್ಲ ಅದನ್ನು ಕಳಿಸ್ಕೊಡ್ತೀನಿ, ಅವ್ರ ಹತ್ರನೂ ನೀವು ಮಾತಾಡಿ, ಅವ್ರ ಹತ್ರನೂ ಮಾತಾಡ್ಬಿಟ್ಟು ನೀವು ನನಗೆ ಹೇಳಿಸಿ ಸರ್ ಈ ಥರ ಮರ್ತೋಗಿತ್ತು ನೆನಪಾಗಿದೆ ಇವಾಗ ಅಂತ ಹೇಳಿಸಿ ಸರ್ ಅಂತ ಹೇಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಕಾಲ್ ಕಟ್ ಆಗೋಯ್ತು. ಕಾಲ್ ಕಟ್ ಮಾಡಿಬಿಟ್ರು ಅವರು. ನಾನು ವಾಪಸ್ ಕಾಲ್ ಮಾಡ್ತೀನಿ, ಇಲ್ಲವೇ ಇಲ್ಲ, ಅವರು ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನನಗೆ ಹಾನೆಸ್ಟಾಗಿ ಅನ್ಸಿದ್ದು ಏನು ಅಂತಂದರೆ, ಇವರು ಒಂದೇ ಒಂದು ಸರಿನೂ ನಾನು ಏನೇ ಹೇಳಿದ್ರು ಒಂದ್ಸರಿನೂ ಅಗ್ರೆಸಿವ್ ಆಗಿ ರಿಯಾಕ್ಟೇ ಮಾಡಲಿಲ್ಲ. ತುಂಬ ಸಾಫ್ಟಾಗಿ ತುಂಬ ನಿಧಾನವಾಗಿ ಮಾತಾಡ್ತಾ ಇದ್ರು. ಆಮೇಲೆ 3,000 ತುಂಬ ಕಡಿಮೆ ಆಯಿತು ಅಂತ ಯಾವಾಗ ಹೇಳಿದ್ರು ನನಗೆ ಏನನ್ನಿಸ್ತು ಅಂತಂದರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಅನ್ನಿಸ್ತು. ಆಮೇಲೆ ನಾನು ಇವ್ರು ಯಾರು ಸಂತೋಷು ಅಂತೆಲ್ಲ ನೋಡೋಣ ಅಂತ ಟ್ರೈ ಮಾಡಿದೆ. ಈ ಸಂತೋಷ್ ಅನ್ನೋರು ಯಾರು ಅಂತಂದರೆ 2019 ಲೋಕಸಭಾ ಎಲೆಕ್ಷನ್ನಲ್ಲಿ ಬ್ಯಾಂಗ್ಳೂರ್ ನಾರ್ತ್ ಇದೇ ಕ್ಷೇತ್ರದಿಂದಾನೇ ಇವರು ಸ್ಪರ್ಧೆ ಮಾಡಿದರು. ಮತ್ತೆ 2020 MLA ಬೈ ಎಲೆಕ್ಷನ್ ಬಂದಿತ್ತು, ಅವಾಗಲೂ ಇವರು ಉತ್ತಮ ಪ್ರಜಾಕೀಯ ಪಕ್ಷದಿಂದ MLA ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದ್ರು. ಮತ್ತೆ 2023ರಲ್ಲಿ MLA ಕ್ಯಾಂಡಿಡೇಟ್ ಆಗಿದ್ರು ಇವರು, KR ಪುರಮಿಂದ ಸಹಿ ಸಂಗ್ರಹಣೆ ಮಾಡ್ತಾ ಇದ್ರು, ಇವ್ರೂ ಮಾಡ್ತಾ ಇದ್ರು. ಮತ್ತೆ ಇನ್ನೊಬ್ರು ಮಾದೇಶ್ ಕೆ ಅನ್ನೋರು ಮಾಡ್ತಾ ಇದ್ರು. ಅವಾಗ ನನಗಿದ್ದು ಮರ್ತೋಗ್ಬಿಟ್ಟಿರ್ತದೆ ಆ್ಯಕ್ಚುಲಿ, ಇವರು ಮಾಡ್ತಾ ಇದ್ರು, ಮಾದೇಶ್ ಅವರು ಮಾಡ್ತಾ ಇದ್ರು ಅಂತ. ಸಂತೋಷ್ ಕೆ ಯಾವಾಗ ಇವ್ರು ಈ ಥರ ಹೇಳಿದ್ರಲ್ಲ, ಇವ್ರು ಯಾರು ಏನು ಅಂತ ನೋಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಹಿಸ್ಟ್ರಿ ತೆಗಿಯೋಣ ಅಂತ ಪ್ರಯತ್ನ ಪಡ್ತಾ ಇದ್ದೆ. ಆವಾಗ ನೆನಪಾಯಿತು ನನಗೆ, ಇವರು KR ಪುರಂ ವಿಧಾನಸಭಾ ಕ್ಷೇತ್ರಕ್ಕೆ 2023ರಲ್ಲೂ ಕೂಡ ಸಹಿ ಸಂಗ್ರಹಣೆ ಮಾಡಿದ್ರು. ಅವಾಗ ಏನಾಯಿತು ಅಂತಂದರೆ ಇವ್ರದ್ದು ಆಮೇಲೆ ಆನ್ಲೈನ್ ವೋಟಿಂಗ್ ಬಿಟ್ಟರು ನೋಡಿ, ಎಲ್ಲ ಸಹಿ ಸಂಗ್ರಹಣೆ ಎಲ್ಲ ಆದಮೇಲೆ. ಲಾಸ್ಟ್ ಟೈಮ್ ಏನಾಗಿತ್ತು ಅಂತ ಪ್ರಜಾಕೀಯ ಬೆಂಬಲಿಗರಿಗೆ ನೆನಪಿರುತ್ತೆ, ಏನು ಮಾಡಿದ್ರು ಅಂದರೆ ಆನ್ಲೈನಲ್ಲಿ ವೋಟಿಂಗ್ ಬಿಟ್ಟಿದ್ರು. ಅಕ್ಸೆಪ್ಟ್ ರಿಜೆಕ್ಟ್ ಅಂತ 2 ಬಟನ್ ಇತ್ತು. ನಾನು ಒಂದ್ಸರಿ ಎಲ್ಲಾರ್ದು ನೋಡ್ತಾ ಇದ್ದೀನಿ, ಮಾದೇಶ್ ಅವ್ರದ್ದು ಸಿಕ್ಕಾಪಟ್ಟೆ ರಿಜೆಕ್ಷನ್ ಇದೆ, ಏನಿದು ಅಂತ ಅರ್ಥ ಆಗಲಿಲ್ಲ. ಆಮೇಲೆ ಸಂತೋಷ್ ಅವ್ರದ್ದು ನೋಡಿದೆ, ಆಕ್ಸಿಡೆಂಟಾಗಿ ಸುಮ್ಮನೆ ನೋಡಿದೆ, ಸಂತೋಷ್ ಅವ್ರದ್ದು ಇಷ್ಟಿತ್ತು, ಇವ್ರದ್ದು ಇಷ್ಟಿತ್ತು, ಇವ್ರು ಸಿಕ್ಕಾಪಟ್ಟೆ ರಿಜೆಕ್ಟ್ ಆಗ್ತಾ ಇದೆ. ಆಮೇಲೆ ನೋಡಿದ್ರೆ ಸಂತೋಷ್ ಅವ್ರಿಗೆ ಯಾರು ಅಕ್ಸೆಪ್ಟ್ ಮಾಡಿದಾರಲ್ಲ, ಸೇಮ್ ಇಮೇಲ್ ಐಡಿಯಿಂದ ಮಾದೇಶ್ ಅವ್ರಿಗೆ ರಿಜೆಕ್ಟ್ ಮಾಡಿದ್ದಾರೆ. ಅಂದರೆ ಇದ್ರ ಅರ್ಥ ಏನಂತಂದರೆ, ಸಂತೋಷ್ ಅವರೇ ಮಾಡಿಸಿದಾರಾ, ಅವ್ರಿಗೆ ಯಾರ್ಯಾರು ಪರಿಚಯ ಇದ್ದಾರೆ ಅವ್ರಿಗೆ ಹೇಳ್ಬಿಟ್ಟು ಇವ್ರಿಗೆ ರಿಜೆಕ್ಷನ್ ಮಾಡಿ ಅಂತ ಮಾಡಿಸಿದಾರ ಅನ್ನೋದು ಒಂದು ಡೌಟ್ ಬಂತು. ಅದಾದಮೇಲೆ ಇವರು ಕಾನ್ಫಿಡೆಂಟಾಗಿ ಹೇಳಿದ್ರಂತೆ ಅವ್ರ ಸ್ನೇಹಿತರ ಹತ್ರ, ನನಗೆ ಟಿಕೆಟ್ ಬರೋದು ನೋಡು ಅಂತ ಬೇರೆ ಹೇಳಿದ್ರಂತೆ. ಇದು ಅವ್ರ ಸ್ನೇಹಿತರೊಬ್ರು ನನ್ನ ಹತ್ರ ಹೇಳಿದರು.
ಹೆಂಗಿದು ಇವ್ರದ್ದು ಸೈನ್ ಕಡಿಮೆ ಇದೆಯಲ್ಲ ಆದ್ರೂ ನನಗೇ ಬರುತ್ತೆ ಅಂತ ಹೆಂಗ್ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಅನ್ನಿಸ್ತು, ಇವ್ರು ಬೇಕು ಬೇಕು ಅಂದ್ಬಿಟ್ಟು ಈ ತರ ಮಾಡ್ತಾ ಇದ್ದಾರೇನೋ ಮಾಡಿದಾರೇನೋ ಅಂತ ಅನ್ನಿಸ್ತು. ಯಾಕಂದ್ರೆ ಸೇಮ್ ಇವ್ರಿಗೆ ಯಾರು ಅಕ್ಸೆಪ್ಟ್ ಬಟನ್ ಒತ್ತಿದ್ರಲ್ಲ, ಸೇಮ್ ಅವ್ರಿಗೆ ಮಾದೇಶನ್ ಅವ್ರಿಗೆ ರಿಜೆಕ್ಟ್ ಬಟನ್ ಒತ್ತಿದ್ರು. ಸೇಮ್ ಕಾರಣನೇ ಇಲ್ಲ ಇಲ್ಲಿ. ಅಲ್ಲಿ UPP ಮಾಡಿದ್ದು ಅಷ್ಟೇನೆ ಇರ್ರೆಸ್ಪಾನ್ಸಿಬಲ್ ಮೂವ್ ಮಾಡಿದ್ದು. ಅದನ್ನ ಬಗ್ಗೆ ಮುಂದೆ ಮಾತಾಡ್ತೀನಿ, UPP ಎಷ್ಟು ಇರ್ರೆಸ್ಪಾನ್ಸಿಬಲ್ ಅಂತ ಮುಂದೆ ಮಾತಾಡ್ತೀನಿ. ಬಟ್ ಇವಾಗ ಈ ತರ ಮಾಡಿದ್ರಲ್ವಾ, ಅಕ್ಸೆಪ್ಟ್ ರಿಜೆಕ್ಟ್ ಮಾಡಿದ್ರು, ಎಷ್ಟೊಂದು ಜನ ರಿಜೆಕ್ಟ್ ಮಾಡಿದ್ರು. ಅದಾದ್ಮೇಲೆ ಓಕೆ, ಯಾರು ಜಾಸ್ತಿ ಸೈನ್ ತಗೊಂಬಂದ್ರು ಅವ್ರಿಗೆ ಕೊಟ್ಟರು, ಮಾದೇಶ್ ಅವ್ರಿಗೆ ಟಿಕೆಟ್ ಕೊಟ್ಟರು, ಸಂತೋಷ್ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ. ಇದು ತುಂಬಾ ಇಂಪಾರ್ಟೆಂಟು, ನೆನಪಲ್ಲಿ ಇಟ್ಕೊಳ್ಳಿ. ಅವ್ರಿಗೆ ಸಂತೋಷ್ ಅವ್ರಿಗೆ ಟಿಕೆಟ್ ಸಿಕ್ಲಿಲ್ಲ. ಸೊ ಇವಾಗ 2024ಕ್ಕೆ ಈ ತರ ಬಂದಾಗ ಅವರು ಮತ್ತೆ ಸಹಿ ಸಂಗ್ರಹಣೆಗೆ ಹೋಗಿದ್ದಾರೆ. ಆಮೇಲೆ ಇಷ್ಟೆಲ್ಲ ಆಯ್ತಲ್ಲ, ನನಗೆ ಆಲ್ರೆಡಿ ಅವ್ರಿಗೆ ಟಿಕೆಟು ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ಫಸ್ಟ್ ಅಂತ ಕೊಟ್ಟಿದ್ದು ಟಿಕೆಟ್, ಪಕ್ಷದಲ್ಲಿ ಅವ್ರಿಗೆ ಫಸ್ಟ್ ಟಿಕೆಟ್ ಕೊಟ್ಟಿದ್ದಾರೆ. ಟಿಕೆಟ್ ಕೊಟ್ಟು ಒಂದು 15 ನಿಮಿಷಕ್ಕೆ 20 ನಿಮಿಷಕ್ಕೆ ಹೋಗ್ಬಿಟ್ಟು ಫೈಲ್ ಮಾಡಿದ್ದಾರೆ. ಇವ್ರು ಆಲ್ರೆಡಿ ಅದಕ್ಕೆ ಮುಂಚೆನೆ ಸಬ್ಮಿಟ್ ಮಾಡ್ಬಿಟ್ಟಿದ್ದಾರೆ ಪೇಪರ್ಸ್ ಎಲ್ಲ. ಬಿ ಫಾರ್ಮ್ಗೋಸ್ಕರ ಕಾಯ್ತಾ ಇದ್ರಂತೆ. ಬಿ ಫಾರ್ಮ್ ಯಾವಾಗ ಇವ್ರ ಕೈಗೆ ಸಿಕ್ತೋ, ಸಿಕ್ಕಿದ 15 ನಿಮಿಷಕ್ಕೆ ಹೋಗಿ ಫೈಲ್ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ಇಮಿಡಿಯೇಟ್ ಆಗಿ ಅಕ್ಸೆಪ್ಟೆನ್ಸ್ ಕೂಡ ಆಗ್ಬಿಟ್ಟಿದೆ. ಇಷ್ಟು ಅರ್ಜೆಂಟ್ ಏನಿದೆ ನನಗಂತೂ ಗೊತ್ತಿಲ್ಲ. ಆಲ್ರೆಡಿ ಇಲ್ಲಿ ಬಿ ಫಾರ್ಮ್ ಇಸ್ಕೊಳಕ್ ಮುಂಚೆನೆ ಅವ್ರ ಆಫೀಸ್ಗೆ ಹೋಗಿ ಎಲ್ಲ ಪೇಪರ್ಸ್ ಸಬ್ಮಿಟ್ ಮಾಡಿಬಿಟ್ಟಿದ್ದಾರೆ. ಬಿ ಫಾರ್ಮ್ ಒಂದಕ್ಕೆ ಮಾತ್ರ ಕಾಯ್ತಾ ಇದ್ರು, ತಗೊಂಡೋಗಿ ಕೊಟ್ಟಿದ್ದಾರೆ ಬಿ ಫಾರ್ಮ್ ಸಿಕ್ಕಿದ ತಕ್ಷಣನೇ. ಅದಾದ್ಮೇಲೆ ನಮಗೆ ಇಷ್ಟೆಲ್ಲ ಗೊತ್ತಾಯ್ತು, ನಾವು ಹಿಂಗೆಲ್ಲ ಹೇಳಿದ್ವಿ. ನಾನು ಸಂತೋಷ್ ಅವ್ರ ಹತ್ರ ಮಾತಾಡಿದೆ. ಆಮೇಲೆ ಯಾರಿರು ಅಂತೆಲ್ಲ ಹಿಸ್ಟ್ರಿ ನೋಡಿದೆ. ಆಮೇಲೆ ನನ್ನ ಸ್ನೇಹಿತರೊಬ್ರು ಕಾಲ್ ಮಾಡಿದ್ರು, ಸರ್ ನಾನು ಉಪೇಂದ್ರ ಅವ್ರ ಹತ್ರ ಮಾತಾಡಿದೆ, ಅವ್ರು ಹೇಳ್ತಾ ಇದ್ದಾರೆ ಎಲ್ಲ ನಾನು ನೋಡಿದ್ದೀನಿ, ಬಟ್ ಇವಾಗ ಟಿಕೆಟ್ ಕೊಟ್ಟಾಗೋಯ್ತು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ನನಗೆ ತುಂಬ ಡಿಸಪಾಯಿಂಟ್ ಆಗೋಯ್ತು. ಇದು ಹೆಂಗೆ ಸಾಧ್ಯನೇ ಇಲ್ವಲ್ಲ ಈ ಥರ ಎಲ್ಲ ಆಗೋಕ್ಕೆ ಅಂದ್ಬಿಟ್ಟು, ಸರಿ ಏನು ಮಾಡೋದು ಯೋಚನೆ ಮಾಡೋಣ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ನೆಕ್ಸ್ಟ್ ದಿನ ಭಾನುವಾರ. ಸೊ ನಾವು ಕಾಲ್ ವೆರಿಫಿಕೇಶನ್ ಮಾಡಿದ್ದು 29th ಮಾರ್ಚು, ಗುಡ್ ಫ್ರೈಡೆ ಅವತ್ತು. ಇವ್ರಿಗೆ ಟಿಕೆಟ್ ಸಿಕ್ಕಿರೋದು ಸ್ಯಾಟರ್ಡೆ. ನಾವು ಇಷ್ಟರಲ್ಲಿ ಕಾಲ್ ಮಾಡಿದ್ದು 22 ನಂಬರ್ಗಳಿಗೆ ನಾವು ಕಾಲ್ ಮಾಡಿದ್ವಿ. ನಾವು 3 ಜನ ಸೇರಿಕೊಂಡು 22 ನಂಬರ್ಗೆ ಕಾಲ್ ಮಾಡಿದ್ವಿ. ಓಕೆನಾ. ಇದ್ರಲ್ಲಿ ನಾನು ಪರ್ಸ್ನಲ್ ಆಗಿ ಮಾಡಿದ್ದು 12. ಸಂತೋಷ್ ಅವರ ಯಾವುದು ವೆಬ್ಸೈಟ್ನಲ್ಲಿ ಮತದಾರರ ಶಿಫಾರಸ್ ಪತ್ರ ಏನು ಅಪ್ಲೋಡ್ ಆಗಿತ್ತು ಅದನ್ನ ಡೌನ್ಲೋಡ್ ಮಾಡಿಕೊಂಡು ನಾನು ಮಾಡಿದ್ದು. ನಾವೆಲ್ಲರೂ ಅದೇ ಥರ ಮಾಡಿದ್ದು. ಈಗ ಶನಿವಾರ ಹಿಂಗೆ ಅಂದ್ಬಿಟ್ರಲ್ಲ, ಈ ಥರ ಆಲ್ರೆಡಿ ಟಿಕೆಟ್ ಕೊಟ್ಟಾಗೋಯ್ತು, ಏನೂ ಮಾಡೋಕ್ಕಾಗಲ್ಲ ಅಂತ ನನಗೆ ನ್ಯೂಸ್ ಬಂತು, ಮೆಸೇಜ್ ಬಂತು. ಯಾರು ಗ್ರೂಪ್ ಮಾಡಿದ್ರಲ್ಲ, ಈ ವಾಟ್ಸಪ್ ಗ್ರೂಪ್ ಯಾರು ಮಾಡಿದ್ರಲ್ಲ ಅವ್ರು ನನಗೆ ಹೇಳಿದ್ರು, ನಾನು ಉಪ್ಪಿ ಸರ್ ಹತ್ರ ಮಾತಾಡಿದ್ದೀನಿ, ಅವ್ರು ಹಿಂಗೆ ಹೇಳ್ತಿದ್ದಾರೆ, ಟಿಕೆಟ್ ಕೊಟ್ಟಾಯ್ತು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅಂತ ಅಂದರು. ನನಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗೋಯ್ತು. ಸರಿ, ನೆಕ್ಸ್ಟ್ ದಿನ ಭಾನುವಾರ. ಸೊ ಭಾನುವಾರ ನಾನು ಏನು ಮಾಡಿದೆ, ನನಗೆ ಆಮೇಲೆ ಅವ್ರ ಹತ್ರ ಮಾತಾಡಿದ್ನಲ್ಲ, ನಾನು ಸಂತೋಷ್ ಅವ್ರ ಹತ್ರ ಹೇಳಿದ್ನಲ್ಲ ಆಗಲೇ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ನನಗೆ ಯಾಕೋ ಸರಿ ಪಾಸಿಟಿವ್ ವೈಬ್ಸ್ ಬರ್ತಾ ಇಲ್ಲ, ನೆಗೆಟಿವ್ ವೈಬ್ ಬರ್ತಾ ಇತ್ತು. ನಾನೇನು ಮಾಡಿದೆ, ಓಕೆ ಅಂದ್ಬಿಟ್ಟು 50 ನಂಬರ್ಗೆ ಕಾಲ್ ಮಾಡಿದೆ. ನೆಕ್ಸ್ಟ್ 50 ನಂಬರ್ಸ್, 50 ನಂಬರ್ಗೆ ನಾನು ಒಬ್ಬನೇ ಕಾಲ್ ಮಾಡಿದೆ, ಸಂತೋಷ್ ಅವ್ರದ್ದು. ಅದ್ರಲ್ಲಿ ಇವಾಗ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ, ಅದ್ರಲ್ಲಿ 8 ಜನ 50ರಲ್ಲಿ ಫಸ್ಟ್ ಮಾಡಿದ 12ರಲ್ಲಿ ಒಬ್ರು ಕೂಡ ಏನು ಬಂದಿದ್ದಾರೆ ಅಂತ ಹೇಳಿಲ್ಲ. ನೆಕ್ಸ್ಟ್ ಮಾಡಿದ 50 ಜನರಲ್ಲಿ ಹೌದು ಬಂದಿದ್ದಾರೆ ಅಂದ್ಬಿಟ್ಟು 8 ಜನ ಹೇಳಿದ್ರು. 8 ಜನ ಹೌದು ಸರ್ ಬಂದಿದ್ದಾರೆ ಇವರು ನಮ್ಮ ಹತ್ರ ಅಂತ ಹೇಳಿದ್ರು. ಮಿಕ್ಕಿದ್ದು ಸಾಕಷ್ಟು ನಂಬರ್ಗಳು, ಕೆಲವರು ತುಂಬಾ ಕಡಿಮೆ ಜನ ಕಾಲೆತ್ತಲಿಲ್ಲ. ಮಿಕ್ಕಿದ್ದು ಸಾಕಷ್ಟು ನಂಬರ್ಗಳು ಈ ನಂಬರ್ ಚಲಾವಣೆಯಲ್ಲಿ ಇಲ್ಲ, ಈ ನಂಬರ್ ಚಾಲ್ತಿಯಲ್ಲಿ ಇಲ್ಲ ಅಂತ ಈ ಮೆಸೇಜ್ ಬರ್ತಾ ಇದೆ. ಇದು ಕೆಲವುದು ಕನ್ನಡದಲ್ಲಿ ಬರ್ತದೆ, ಕನ್ನಡದಲ್ಲಿ ತುಂಬಾ ಕಡಿಮೆ ಬರ್ತಾ ಇದೆ. ಕೆಲವುದು ಮಲಯಾಳಮಲ್ಲಿ ಬರ್ತಾ ಇದೆ, ಕೆಲವುದು ತಮಿಳಲ್ಲಿ ಬರ್ತಾ ಇದೆ, ಕೆಲವರು ಬೆಂಗಾಲಿಯಲ್ಲಿ ಬರ್ತಾ ಇದೆ. ಈ ನಂಬರ್ ಅಸ್ತಿತ್ವದಲ್ಲಿ ಇಲ್ಲ ಅಂದ್ಬಿಟ್ಟು ಬೆಂಗಾಲಿಯಲ್ಲಿ ಬರ್ತಾ ಇದೆ. ಅದಾದ್ಮೇಲೆ ಇನ್ನು ಕೆಲವರು ಫೋನ್ ರಿಸೀವ್ ಮಾಡ್ಬಿಟ್ಟು ಪ್ರಜಾಕೀಯನ ನಾನು ಕೇಳೇ ಇಲ್ಲ ಸರ್, ಈ ಪದಾನೇ ಕೇಳಿಲ್ಲ, ಇವತ್ತೇ ಲೈಫಲ್ಲಿ ಫಸ್ಟ್ ಟೈಮ್ ಕೇಳ್ತಾ ಇರೋದು, ಪ್ರಜಾಕೀಯ ಅಂದ್ರೆ ಇವತ್ತೇ ಕೇಳ್ತಾ ಇರೋದು ಅಂತ ಹೇಳ್ತಾರೆ ಕೆಲವರು. ನನ್ಗೆ ಗೊತ್ತೇ ಇಲ್ಲ, ನನ್ನ ಹತ್ರ ಯಾರು ಬಂದಿಲ್ಲ, ನಾನು ಯಾರಿಗೂ ಸೈನೇ ಮಾಡಿಲ್ಲ ಅಂತ ಹೇಳಿದ್ರು. ಇದು ಆಮೇಲೆ ಕೆಲವ್ರಿಗೆ ಹಿಂಗೆ ಕನ್ನಡನೇ ಬರಲ್ಲ, ಇಂಗ್ಲಿಷ್ ಬರುತ್ತೆ, ಇಂಗ್ಲಿಷ್ನಲ್ಲಿ ಕೇಳ್ತಾ ಇದ್ದಾರೆ. ಕ್ಯಾನ್ ಯು ಟಾಕ್ ಟು ಮೀ ಇನ್ ಇಂಗ್ಲಿಷ್, ಐ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಅಂದ್ರು. ನಾನು ಇಂಗ್ಲಿಷ್ನಲ್ಲಿ ಹೇಳಿದಾಗ, ಇಲ್ಲ ಸರ್, ನೋ ಐ ಡೋಂಟ್ ನೋ ಪ್ರಜಾಕೀಯ, ನನ್ಗೆ ಗೊತ್ತೇ ಇಲ್ಲ ಪ್ರಜಾಕೀಯನ ಪದ ನನ್ನ ಜೀವನದಲ್ಲಿ ಇವತ್ತೇ ಮೊದಲನೇ ಬಾರಿ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ಪ್ರಜಾಕೀಯ ನಾಟ್ ಬಿಫೋರ್ ಟುಡೇ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡ್ಬೋದು, ಎಲ್ಲದನ್ನು ನಾನು ವಾಯ್ಸು ಕಾಲ್ ರೆಕಾರ್ಡಿಂಗ್ ಮಾಡೋದು, ವಿಡಿಯೋ ರಿಲೀಸ್ ಮಾಡಿದ್ದೀನಿ ಆಲ್ರೆಡಿ, ನೀವು ನೋಡ್ಬೋದು, ಎಲ್ಲ ಇದೆ, ಅದು ಎಲ್ಲ ಪ್ರತಿಯೊಬ್ಬರು ಮಾಡಿರೋದು ಇದೆ. ಇಷ್ಟ ಆಯ್ತು. ಸೊ ಇಷ್ಟ ಆದ್ಮೇಲೆ ಟೋಟಲ್ಲು ನಾನು ಪರ್ಸನಲ್ ಆಗಿ ಮಾಡಿದ್ದು 50 + 62, 50 + 12 = 62. ನಾನು ಒಬ್ಬನೇ 62 ಕಾಲ್ ಮಾಡಿದ್ದೀನಿ. ಅವ್ರು ಏನು ಮತದಾರರ ಶಿಫಾರಸು ಪತ್ರ ತಂದು ಅಪ್ಲೋಡ್ ಮಾಡಿದ್ರಲ್ಲ ವೆಬ್ಸೈಟಲ್ಲಿ, ಆ ವೆಬ್ಸೈಟಿಂದ ನಾನು ಡೌನ್ಲೋಡ್ ಮಾಡಿಕೊಂಡು ಇಷ್ಟು ಕಾಲ್ ಮಾಡಿದೆ. ಇಷ್ಟು ಕಾಲಲ್ಲಿ ನನಗೆ
62ರಲ್ಲಿ 8 ಜನ ಬಂದಿದ್ದಾರೆ ಅಂತ ಅಂದ್ರು. 12 ಜನ ನಾನು ಕೇಳೇ ಇಲ್ಲ, ನನ್ನ ಹತ್ರ ಯಾರು ಬಂದೇ ಇಲ್ಲ ಅಂತ ಹೇಳಿದ್ರು. ಆ ಪ್ರತಿಯೊಂದು ಕಾಲ್ನು ನಾನು ರಿಲೀಸ್ ಮಾಡಿದ್ದೀನಿ. ನಾನು ಮಾತಾಡಿರೋದು ಮಾತ್ರ ರಿಲೀಸ್ ಮಾಡಿದ್ದೀನಿ. ಆಕ್ಚುಲಿ ನನ್ನ ಫ್ರೆಂಡ್ಸ್ ಮಾತಾಡಿರೋದು, ಅಶ್ವಥ್ ಅವ್ರು ಮಾತಾಡಿರೋದು ಇದೆ, ಅದನ್ನ ನಾನು ಹಾಕಿಲ್ಲ. ಯಾಕಂದ್ರೆ ನನ್ನ ಜವಾಬ್ದಾರಿ, ನಾನೇನು ಮಾತಾಡಿದ್ದೀನೋ ಅದನ್ನ ಮಾತ್ರ ನಾನು ಹಾಕಿದ್ದೀನಿ. ಅವ್ರದ್ದು ಕೂಡ ಕಾಲ್ ರೆಕಾರ್ಡಿಂಗ್ಸ್ ಇದೆ, ಗ್ರೂಪಲ್ಲೇ ಇದೆ, ಅದು ನಾನು ಹಾಕಿಲ್ಲ. ಯಾರಿಗಾದ್ರೂ ಬೇಕು, ಅದನ್ನು ಬೇಕು ಅಂತ ಹೇಳಿದ್ರೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ಅದನ್ನು ಬೇಕಾದ್ರೆ ಪರ್ಸ್ನಲ್ ಆಗಿ ನಿಮ್ಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ. ಬೇಕು ಅಂದರೆ ನೀವು ಅವ್ರಿಗೆ ಕೇಳಿ, ಅವರ ರಿಲೀಸ್ ಮಾಡಂಗಿದ್ರೆ ವಿಡಿಯೋ ಅವರು ರಿಲೀಸ್ ಮಾಡ್ಕೊಳ್ಳಿ. ನನಗೇನಿದೆಯೋ ನಂದೇನಿದೆಯೋ ಅದನ್ನು ನಾನು ರಿಲೀಸ್ ಮಾಡಿದ್ದೀನಿ. ಸೊ ಮಿಕ್ಕಿದ್ದೆಲ್ಲ ನಂಬರ್ಸು ನಾಟ್ ರೀಚಬಲ್ ಬರ್ತಾ ಇದೆ. ಇಷ್ಟು ನಂಬರ್ 62ರಲ್ಲಿ 8, ಇದು ಹೆಂಗೆ ಸಾಧ್ಯ? ಇದು ಈ ಥರ ಆಗಕ್ಕೆ ಹೆಂಗೆ ಸಾಧ್ಯ? ನಾವು ಬರೀ ಒಬ್ಬರದಲ್ಲ, ಸುಮಾರು ಜನರದ್ದು ಮಾಡಿದ್ವಿ, ಯಾರ್ದು ಕೂಡ ಈ ಥರ ಬಂದೇ ಇಲ್ಲ. 35-40 ನಂಬರ್ ನಾಟ್ ರೀಚಬಲ್ ಬರೋದಕ್ಕೆ ಹೆಂಗೆ ಸಾಧ್ಯ? ಆಮೇಲೆ ಫೋನ್ ಎತ್ತದವ್ರು ಎಲ್ಲರೂ ಬಂದಿದ್ದಾರೆ ಅಂತ ಹೇಳೋದಕ್ಕಿಂತ ಜಾಸ್ತಿ ನನಗೆ ಬಂದೇ ಇಲ್ಲ, ನನಗೆ ಗೊತ್ತೇ ಇಲ್ಲ, ನಾನು ಕೇಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಹೆಂಗೆ ಸಾಧ್ಯ? ಸಾಧ್ಯನೇ ಇಲ್ವಲ್ಲ, ಈ ಥರ ಹೆಂಗೆ ಆಗಕ್ಕೆ ಸಾಧ್ಯ ಅಂದ್ಬಿಟ್ಟು ನಾನೇನು ಮಾಡಿದೆ, ಅವ್ರ ಹತ್ರನೇ ನಾವು ತೊಗೊಳ್ಳೋಣ, ರೆಸ್ಪಾನ್ಸ್ ತೊಗೊಳ್ಳೋಣ, ಅವ್ರು ಏನು ಹೇಳ್ತಾರೆ ನೋಡೋಣ ಅಂದ್ಬಿಟ್ಟು ನಾನು ಎಲ್ಲನೂ ಈ ಥರ ಯಾರ್ಯಾರು ನೆಗೆಟಿವ್ ಹೇಳಿದಾರಲ್ವಾ ಎಲ್ಲಾರನ್ನೂ ಸಂತೋಷ್ ಅವ್ರಿಗೆ ಕಳಿಸಿದ್ದೀನಿ. ನಾನು ಅವ್ರ ಮೊಬೈಲ್ಗೆ ವಾಟ್ಸಪ್ ಕಳಿಸಿದ್ರೆ ಅವ್ರೇನೋ ರೆಸ್ಪಾನ್ಸೇ ಮಾಡ್ತಾ ಇಲ್ಲ, ರಿಪ್ಲೈಯೇ ಮಾಡ್ತಾ ಇಲ್ಲ ಅವರು. ನನ್ಗೆ ಏನು ಮಾಡಬೇಕು ಅಂತಾನೆ ಅರ್ಥ ಆಗಿಲ್ಲ. ಸರಿ, ಏನೋ ಬಿಸಿ ಇರ್ಬೋದು, ವೇಟ್ ಮಾಡೋಣ ಅಂದ್ಬಿಟ್ಟು ವೇಟ್ ಮಾಡಿದೆ. ನೆಕ್ಸ್ಟ್ ದಿನ ಮಾಡಿದೆ, ಅವಾಗಲೂ ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ನೆಕ್ಸ್ಟ್ ದಿನ ಮಾಡಿದೆ, ಅವಾಗಲೂ ರೆಸ್ಪಾನ್ಸ್ ಇಲ್ಲ. ನಾನೇನು ಮಾಡಿದೆ, ನನಗೆ ತಲೆ ಕೆಟ್ಟೋಯ್ತು, ಇಷ್ಟೆಲ್ಲ ಮಾಡ್ತಾ ಇದಾರಲ್ಲ, ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನಾನು ಎಲ್ಲ ಆಡಿಯೋ ರೆಕಾರ್ಡಿಂಗ್ಸ್ನು ತೆಗೆದು UPPಗೆ ಇಮೇಲ್ ಮಾಡಿದೆ. ಆ UPPನ ಪುಣ್ಯಾತ್ಮರಲ್ಲಿ ಪುಣ್ಯಾತ್ಮರು. UPP ಅನ್ನೋದು ಎಷ್ಟೋ ಜನ ಹೇಳ್ತಾರಲ್ವಾ, ಆದ್ರೆ ಎಲ್ಲರೂ ಹೇಳ್ತಾರೆ, ಎಷ್ಟೋ ಜನ ಅಂತೀನಿ ನೋಡಿ, ಎಲ್ಲರೂ ಹೇಳ್ತಾರೆ UPP ಅನ್ನೋದು ಪ್ರಜೆಗಳ ಪಕ್ಷ ಅಂತ. ಸೊ ಇದು ದಯವಿಟ್ಟು ಇದು ಪ್ರಜೆಗಳ ಪಕ್ಷ ಅಂತ ಇನ್ಮೇಲೆ ಹೇಳಕ್ ಹೋಗ್ಬೇಡಿ. UPP ಅನ್ನೋದು ಪ್ರಜೆಗಳ ಪಕ್ಷ ಅಲ್ಲ. UPP ಅನ್ನೋದು ಉಪೇಂದ್ರ ಅವರ ಪಕ್ಷ. ಉಪೇಂದ್ರ ಅವರು ಈ ಪಕ್ಷಕ್ಕೆ ಏಕಮಾದ್ವಿತೀಯ ಪ್ರಶ್ನಾತೀತ ನಾಯಕ, ಒಬ್ಬ ನಾಯಕ ನಡೆಸ್ತಾರಂತ ಒಂದು ಪಕ್ಷ. ಇದು ಪ್ರಜೆಗಳ ಪಕ್ಷ ಅಲ್ವೇ ಅಲ್ಲ. ಯಾಕೆ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಎಲ್ಲ ಆಡಿಯೋಗಳನ್ನ ತಗೊಂಡು UPPಗೆ ಇಮೇಲ್ ಮಾಡಿದೆ. 4th ಏಪ್ರಿಲ್ ನಾನು ಇಮೇಲ್ ಮಾಡಿದ್ದು. ಪ್ರತಿಯೊಂದಕ್ಕೂ ಸ್ಕ್ರೀನ್ ಶಾಟ್ ಕಳಿಸ್ತೀನಿ. ಅದಕ್ಕೆ ಹೋಗಕ್ಕೆ ಮುಂಚೆ ಇನ್ನೊಂದು ವಿಷಯ ಮರ್ತೋಗ್ಬಿಟ್ಟೆ. ಈ ಕಾಲ್ ರೆಕಾರ್ಡಿಂಗ್ಸ್ ಎಲ್ಲ ಹಾಕಿದ್ನಲ್ಲ, ಕೆಲವರೆಲ್ಲ ಹೇಳ್ತಾ ಇದ್ರು, ಇದು ಯಾವತ್ತು ಮಾಡಿದ್ದು, ಇವತ್ತು ಯಾಕೆ ರಿಲೀಸ್ ಮಾಡ್ತಾ ಇದ್ದೀರಾ, ಇಷ್ಟು ದಿವಸ ಏನಕ್ಕೆ ಸುಮ್ಮನೆ ಇದ್ರಿ, ಹಂಗೆಲ್ಲ ಕೇಳ್ತಾ ಇದ್ರು ಕ್ವೆಶ್ಚನ್ಸ್. ಸೊ ನಾನು ಪ್ರತಿಯೊಂದನ್ನು ಡೇಟ್ ಸಮೇತ ಹೇಳ್ತಾ ಇದ್ದೀನಿ, ಏನೇನು ಆಯ್ತು ಅಂತ ಹೇಳ್ತಾ ಇದ್ದೀನಿ. ಇಷ್ಟು ದಿವಸ ಏನಕ್ಕೆ ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟು ದಿವಸ ಏನಕ್ಕೆ ಮಾಡಿ, ಫಸ್ಟು ನಾನು ಇದನ್ನೆಲ್ಲ ಆದಮೇಲೆ ನಾನೇನು ಮಾಡಿದೆ, UPPಗೆ ಮೇಲ್ ಮಾಡಿದೆ, ಅವ್ರು ಏನಾದರೂ ಆ್ಯಕ್ಷನ್ ತಗೊಂತಾರ ಅಂತ ನೋಡಿ. ಫಸ್ಟ್ 3 ಡೇಸು ನಾನು ಕಾದೆ, ಸಂತೋಷ್ ಅನ್ನೋರು ಏನಾದರೂ ರೆಸ್ಪಾನ್ಸ್ ಮಾಡ್ತಾರಂತ. ಯಾಕಂದರೆ ಹೇಳ್ತಾರೆ, ಏನು ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅನ್ನೋ ಮಾತು ಹೇಳ್ತಾರೆ. ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾರೆ ಅಂತ ನಾನು ನೋಡಬೇಕಾಗಿತ್ತು. ಸಂತೋಷ್ ಅವರು ನನಗೇನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಅವರು ನನಗೇನು ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ನಾನು ವೇಟ್ ಮಾಡ್ತಿದ್ದೆ. ಅದಕ್ಕೆ ನಾನು ಎಲ್ಲೂ ಓಪನ್ ಆಗಿ ಆಡಿಯೋಗಳನ್ನ ಹಾಕಲಿಲ್ಲ. ಆಮೇಲೆ ನಾನು UPPಗೆ ಮೇಲ್ ಮಾಡಿದೆ, ನೋಡಿ ಈ ಥರ ಆಗ್ತಾ ಇದೆ, ಏನಾದ್ರೂ ಆಕ್ಷನ್ ತಗೋತೀರಾ ನೋಡಿ, ಇಲ್ಲಾಂದ್ರೆ ಅವ್ರು ನಾಮಪತ್ರ ಸಲ್ಲಿಸಿದ್ದಾರೆ, ಹಿಂಪಡೆಯೋದೇನಾದ್ರು ಪ್ರೊಸೆಸ್ ಮಾಡ್ತೀರಾ, ದಯವಿಟ್ಟು ಹಿಂಪಡೆದು ಬಿಡಿ ಅಂತ ಹೇಳಿದೆ. ಅವ್ರು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. UPP ಉತ್ತಮ ಪ್ರಜಾಕೀಯ ಪಕ್ಷ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರೆಲ್ಲ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಉತ್ತಮ ಪ್ರಜಾಕೀಯ ಪಕ್ಷ ಬೇರೆ, ಪ್ರಜಾಕೀಯ ಸಿದ್ಧಾಂತ ಬೇರೆ. ನನಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿರೋದು, ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿರೋದು, ಸಿಕ್ಕಾಪಟ್ಟೆ ಕೋಪ ಬಂದಿರೋದು UPP ಉತ್ತಮ ಪ್ರಜಾಕೀಯ ಪಕ್ಷದ ಮೇಲೆ, ಪ್ರಜಾಕೀಯ ಸಿದ್ಧಾಂತದ ಮೇಲಲ್ಲ. ಕೆಲವರು ಪ್ರಜಾಕೀಯ ಅಂತ ಹೇಳಿದ ತಕ್ಷಣನೇ ಅದನ್ನ ನೆಗೆಟಿವ್ ಆಗಿ ತೋರ್ಸಕ್ ತುಂಬಾ ಜನ ಕಾಯ್ತಾ ಇರ್ತಾರೆ. ಈ ಪ್ರಪಂಚದಲ್ಲಿ ಅತ್ಯಂತ ಗಟ್ಟಿಯಾಗಿರೋದು, ಅತ್ಯಂತ ಶಕ್ತಿಶಾಲಿಯಾಗಿರೋದು ಪ್ರಜಾಕೀಯ ಸಿದ್ಧಾಂತ. ಅದನ್ನ ನಮಗೆ ಕೊಟ್ಟಿದ್ದೇ ನಮ್ಮ ಗುರುಗಳಾದ ಉಪೇಂದ್ರ ಅವರು. ಅದಕ್ಕೆ ನಾವು ಈ ಜೀವನ ಪೂರ್ತಿ ಇರೋವರೆಗೂ ನಾವು ಅಭಾರಿಯಾಗಿರ್ಬೇಕು. ನಮ್ಮ ಕರ್ನಾಟಕ ಜನತೆಗೆ ಅದ್ಭುತವಾದ ಒಂದು ಕಾನ್ಸೆಪ್ಟ್, ಒಂದು ಸಿದ್ಧಾಂತ ಕೊಟ್ಟಿದ್ದಾರೆ. ಅದು ಪ್ರಜಾಕೀಯ ಸಿದ್ಧಾಂತ. ಈ ಸಿದ್ಧಾಂತವನ್ನು ಅಳವಡಿಸಿಕೊಂಡಿರುವಂತಹ ಪಕ್ಷ ಉತ್ತಮ ಪ್ರಜಾಕೀಯ ಪಕ್ಷ. ಈ ಪಕ್ಷ ದಿ ಮೋಸ್ಟ್ ಇರ್ರೆಸ್ಪಾನ್ಸಿಬಲ್ ಪಕ್ಷ. ಇಂಥ ಇರ್ರೆಸ್ಪಾನ್ಸಿಬಲ್ ಪಕ್ಷ ನಾನು ಯಾವತ್ತೂ ನೋಡಿಲ್ಲ. ಏನು ಅಂತ ಹೇಳ್ತಾ ಹೋಗ್ತೀನಿ. ಇನ್ನೂ ಕೇಳಿಸ್ಕೊಳ್ಳಿ. ನಾನು ಏಪ್ರಿಲ್ 4ನೇ ತಾರೀಕು ಮೇಲ್ ಮಾಡಿದೆ, ಅವ್ರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಏಪ್ರಿಲ್ 5ನೇ ತಾರೀಕು ಮತ್ತೆ ಇಮೇಲ್ ಮಾಡಿದೆ, ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಏಪ್ರಿಲ್ 6ನೇ ತಾರೀಕು ಇವತ್ತು ನಾಮಪತ್ರ ಹಿಂಪಡೆಯೋಕ್ಕೆ ಕಡೆ ದಿವಸ, ಇವಾಗಲಾದರೂ ದಯವಿಟ್ಟು ಏನಾದ್ರು ರೆಸ್ಪಾನ್ಸ್ ಮಾಡಿ ಅಂತ ಹೇಳಿದೆ. ಇವತ್ತು ಕೂಡ ಈಗೂ ಕೂಡ ಅವರು ರೆಸ್ಪಾನ್ಸ್ ಮಾಡಲಿಲ್ಲ. 6ನೇ ತಾರೀಕು ಏಪ್ರಿಲ್ ಮಾಡಿದಾಗಲೂ ಕೂಡ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ UPP ಅವರು. ಆಮೇಲೆ ಏನಾಯ್ತು, ನಾಮಪತ್ರ ವಾಪಸ್ ತೊಗೊಳಕ್ಕೂ ಕಡೆ ದಿನ ಆಗೋಯ್ತು, ಮುಗಿದೋಯ್ತು. ಇನ್ನ ಅವ್ರಿಗೆ ಟಿಕೆಟು ಸಿಕ್ಕಾಗ್ಬಿಟ್ಟಿದೆ, ಅವ್ರು ಸ್ಪರ್ಧೆನೂ ಮಾಡಬೇಕಾಯ್ತು, ಇನ್ನೇನು ಮಾಡೋಕ್ಕೂ ಆಗಲ್ಲ. ಈಗ
ಅವ್ರಿಗೆ ನಾವೇನ್ ಮಾಡೋಕ್ಕಾಗತ್ತೆ? ನಾನು ಇವಾಗ ಈ ಟೈಮ್ನಲ್ಲಿ ಆಡಿಯೋ ಏನಾದರೂ ಹೊರಗಡೆ ಬಿಟ್ರೆ ಏನು ತುಂಬಾ ಪ್ರಾಬ್ಲಮ್ ಆಗತ್ತೆ. ಆಮೇಲೆ ಜವಾಬ್ದಾರಿ ತಗೊಂಡಿರೋರ್ನು ಜವಾಬ್ದಾರಿಯಿಂದ ಹಿಂದೆ ಸರಿಯುವಂತ ಚಾನ್ಸಸ್ ಇರುತ್ತೆ. ಈಗ ಯಾರೇ ಸಂತೋಷ್ ಅವ್ರಿಗೆ ಓಟ್ ಹಾಕಿದ್ರು ಆ ಓಟು ಸಂತೋಷ್ ಅವ್ರಿಗಲ್ಲ, ಅದು ಅವ್ರಿಗೆ ಹಾಕೊಳ್ತಾರ ಓಟು. ಪ್ರಜಾಕೀಯಕ್ಕೆ ಯಾರೇ ಓಟ್ ಹಾಕಿದ್ರು ಅದು ಅವ್ರಿಗೆ ಓಟ್ ಹಾಕ್ತಾ ಇರೋದು. ಅವ್ರಿಗೆ ಅಧಿಕಾರ ಬೇಕು, ಅದಕ್ಕೋಸ್ಕರ ಅವ್ರಿಗೆ ಓಟ್ ಹಾಕೊಳ್ತಾ ಇದ್ದಾರೆ. ಸೊ ಅವ್ರಿಗೆ ಅವ್ರು ಓಟ್ ಹಾಕೊಳ್ಳಿ, ಎಲ್ಲ ಆಗೋಗ್ಲಿ ಬಿಡಿ ಅಂತ ಅಂದ್ಬಿಟ್ಟು ನಾನು ಈ ಆಡಿಯೋನೆಲ್ಲ ಇವಾಗ ರಿಲೀಸ್ ಮಾಡ್ತಾ ಇದ್ದೀನಿ. ಎಲ್ಲರೂ ರಿಲೀಸ್ ಮಾಡಾಯ್ತು. ಆಮೇಲೆ ಇನ್ನು ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಇರ್ರೆಸ್ಪಾನ್ಸಿಬಲ್ ಪೀಪಲ್, ಕೆಲವರು ಪ್ರಜಾಕೀಯದಲ್ಲಿದ್ದಾರೆ. ಅವ್ರಿಗೆ ಜವಾಬ್ದಾರಿ ಅನ್ನೋದೇ ಇಲ್ಲ, ಸುಮ್ಮನೆ ಹೆಸರು ಪಕ್ಕ ಪ್ರಜಾಕೀಯ ಅಂತ ಹಾಕೊಳ್ತಾರೆ. ಜವಾಬ್ದಾರಿ ಅನ್ನೋದು 1% ಇಲ್ಲ ಅವ್ರಿಗೆ. ಅವ್ರು ಹೇಳ್ತಾರೆ, ಕೆಲವರೆಲ್ಲ ಕಮೆಂಟ್ ಮಾಡಿದ್ದಾರೆ, ಏನ್ ಹೇಳ್ತಾರೆ ಅಂತಂದ್ರೆ, ನೀವೇ ಸರಿ ಇಲ್ಲ, ಉಪೇಂದ್ರ ಅವರು ಎಲ್ಲವನ್ನು ನೋಡಿ ಎಲ್ಲವನ್ನು ಪರಿಶೀಲನೆ ಮಾಡ್ಬಿಟ್ಟೇನೆ ಅವರು ಟಿಕೆಟ್ ಕೊಟ್ಟಿರ್ತಾರೆ, ಸುಮ್ಮನೆ ಕಣ್ಮುಚ್ಕೊಂಡು ಕೊಟ್ಟಿರಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಎಷ್ಟು ಇರ್ರೆಸ್ಪಾನ್ಸಿಬಲ್, ಎಷ್ಟು ಬೇಜವಾಬ್ದಾರಿ ಸ್ಟೇಟ್ಮೆಂಟ್ ಅಂದ್ರೆ, ಇದಕ್ಕಿಂತ ಇನ್ನೊಂದು ಬೇಜವಾಬ್ದಾರಿ ಸ್ಟೇಟ್ಮೆಂಟ್ ಇನ್ನೊಂದಿಲ್ಲ. ಇದು ಪ್ರಜೆಗಳ ಪಕ್ಷ ಅಂತ ಗೊತ್ತು, ಅಲ್ಲಿ ಎಲ್ಲವನ್ನು ಆನ್ಲೈನ್ ಅಲ್ಲಿ ಹಾಕಿದ್ದಾರೆ, ವೆಬ್ಸೈಟ್ ನಲ್ಲೇ ಹಾಕಿದ್ದಾರೆ, ಪ್ರತಿಯೊಂದನ್ನು ನೋಡಿ ನೀವೇ ನೋಡ್ಕೊಳ್ಳಿ ಅಂತಾನೆ ಹಾಕಿದ್ದಾರೆ. ಏನಕ್ಕೆ ಹಾಕಿದ್ದಾರೆ? ಪ್ರಜೆಗಳ ಜವಾಬ್ದಾರಿ ತಗೊಳ್ಳಿ, ನೀವು ಜವಾಬ್ದಾರಿ ತಗೊಂಡು ನೀವು ವೆರಿಫೈ ಮಾಡಿ, ನೀವು ಪರಿಶೀಲನೆ ಮಾಡಿ ಅಂತ ಹಾಕಿರೋದು. ಉಪೇಂದ್ರ ಅವ್ರು ಪರಿಶೀಲನೆ ಮಾಡ್ತಾರೆ ಅಂತ ಎಲ್ಲೂ ಹೇಳಿಲ್ಲ. ಇದು ಉಪೇಂದ್ರ ಅವ್ರ ಜವಾಬ್ದಾರಿ ಅಲ್ವೇ ಅಲ್ಲ ಪರಿಶೀಲನೆ ಮಾಡೋದು, ಇದು ನಮ್ಮ ಪ್ರಜೆಗಳಾದ ನಮ್ಮ ಜವಾಬ್ದಾರಿ, ನಾವು ಪರಿಶೀಲನೆ ಮಾಡಬೇಕು. ಸೊ ನಾನು ಆ ಜವಾಬ್ದಾರಿ ತಗೊಂಡು, ಅಶ್ವಥ್ ಅವರು ನನಗೆ ಈ ಜವಾಬ್ದಾರಿ ವಹಿಸಿದ್ದು, ಅವ್ರು ವಹಿಸಿದ್ದಕ್ಕೋಸ್ಕರ ನಾನು ತಗೊಂಡೆ, ಇಲ್ಲ ನನಗೆ ಈ ಥಾಟ್ ಬಂದಿದ್ದಲ್ಲ. ಈ ಏನ್ ಪ್ರೊಸೆಸ್ ಇದೆ ಇದು ಅಶ್ವಥ್ ಕುಮಾರ್ ಅವ್ರಿಗೆ ಹೋಗ್ಬೇಕು ಕ್ರೆಡಿಟ್. ಈ ಪ್ರೊಸೆಸ್ ಅವ್ರು ಹೇಳಲಿಲ್ಲ ಅಂತ ಹೇಳಿದ್ರೆ ಅವತ್ತು ಇಲ್ಲಿವರೆಗೂ ಇದು ಬರ್ತಾನೆ ಇರಲಿಲ್ಲ, ಇಷ್ಟು ದೊಡ್ಡ ಇಶ್ಯೂನೂ ಆಗ್ತಾ ಇರಲಿಲ್ಲ. ನನಗೆ ಆ ಐಡಿಯಾನು ಒಳಿಲಿಲ್ಲ, ಥಾಟ್ ಒಳಿಲಿಲ್ಲ, ಆ ಮೂಮೆಂಟ್ ಒಳಿಲಿಲ್ಲ. ಇದು ವೆರಿಫೈ ಮಾಡಬೇಕು ಅಂತ ಅಶ್ವಥ್ ಅವ್ರು ಹೇಳಿದ್ದಕ್ಕೆ ನಾನು ವೆರಿಫೈ ಮಾಡೋದಕ್ಕೆ ಬಂದೆ. ವೆರಿಫೈ ಮಾಡಿದ್ಮೇಲೆ ಇಷ್ಟೆಲ್ಲ ಆಯಿತು, ಇಲ್ಲಿವರೆಗೂ ಬಂದಿದೆ. ಸೊ ಇದು ನಮ್ಮ ಜವಾಬ್ದಾರಿ ಅಂದ್ಕೊಂಡು ನಾನು ಜವಾಬ್ದಾರಿ ತಗೊಂಡು 2-3 ದಿವಸ ನನ್ನ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ನಾನು ಮಾಡಿದ್ದೀನಿ. ಇನ್ನೂ ಕೆಲವರು ಹೇಳ್ತಾರೆ, ಇನ್ನು ಕೆಲವ್ರು ಕೇಳೋದು ಕ್ವಶನ್ ವ್ಯಾಲಿಡ್ ಇದೆ, ನಾನು ಖಂಡಿತ ಕೊಡ್ತೀನಿ. ನಿಮ್ಮ ಫ್ರೆಂಡ್ಸ್ನೇ ನೀವು ಯಾಕೆ ಕರೆದ್ಬಿಟ್ಟು ಸೆಟ್ಟಿಂಗ್ ಮಾಡಿಬಿಟ್ಟು ವಿಡಿಯೋ ಮಾಡಿರಬಾರ್ದು ಅಂತ ಹೇಳಿದ್ರು. ಇದೆಲ್ಲ ಡೂಪ್ಲಿಕೇಟ್ ವಿಡಿಯೋನೇ ಯಾಕಾಗಿರ್ಬಾರ್ದು, ಇದು ಅಥೆಂಟಿಕ್ ಅಂತ ಹೆಂಗೆ ನಂಬೋದು, ಇದು ಪ್ರೂಫ್ ಕೊಡಿ ಅಂತ ಕೇಳಿದ್ರು. ಇದು ವ್ಯಾಲಿಡ್ ಕ್ವಶನ್, ನಾನು ಇದಕ್ಕೆ ಪ್ರೂಫ್ ಕೊಡ್ತೀನಿ. ಈ ಕ್ವಶನ್ ಬರುತ್ತೆ ಅಂತ ಗೊತ್ತಿತ್ತು. ನಾನು ಯಾರ್ಯಾರು ಕಾಲ್ ಮಾಡಿದ್ದೀನಲ್ವಾ, ಪ್ರತಿಯೊಬ್ಬರ ನಂಬರ್ನ ಸಪ್ರೇಟಾಗಿ ಬರೆದಿಟ್ಕೊಂಡಿದ್ದೀನಿ. ಸಪ್ರೇಟ್ ನೋಡಿ, ಇಲ್ಲಿ ಸಪ್ರೇಟ್ ಆಗಿ ಪ್ರತಿ ಒಬ್ಬರದನ್ನು ಸಪ್ರೇಟ್ ಆಗಿ ಬರ್ಕೊಂಡಿದ್ದೀನಿ. ನಿಮ್ಗೆ ಉಲ್ಟಾ ಕಾಣ್ತಾ ಇದೆ ಇದು. ಸೊ ಇದು ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಆಮೇಲೆ ಬೇಕಾದವ್ರಿಗೆ ನಾನು ಕರೆಕ್ಟ್ ಆಗಿರೋಂಥ ಕ್ಲಿಯರ್ ಇಮೇಜ್ ಕಳಿಸ್ತೀನಿ. ನೋಡಿ, ಪ್ರತಿಯೊಬ್ಬರದು ಹೆಸರು, ಫೋನ್ ನಂಬರ್ ಬರ್ಕೊಂಡಿದ್ದೀನಿ, ಅವ್ರು ಏನು ಹೇಳಿದ್ದಾರೆ ಅಂತ ಅದ್ರದ್ದು ಇದು ಕೂಡ ಇದೆ ನನ್ನ ಹತ್ರ. ಅವ್ರು ಏನು ಹೇಳಿದ್ದಾರೆ ಅಂತ ಅದನ್ನು ಇದು ಕೂಡ ರಿಮಾರ್ಕ್ಸ್ ಕೂಡ ಬರ್ದಿದ್ದೀನಿ. ನೋಡಿ, ಇದು ನಾಗೇಶ್ ಅವ್ರದ್ದು ನೋಡಿ, ಇದು ಅದಾದ್ಮೇಲೆ ಇಲ್ಲಿದೆ ನೋಡಿ, ಇಲ್ಲಿ ಸಂತೋಷ್ ನಾನೇನು ತೋರಿಸ್ತಾ ಇದ್ದೆ ಅಂತಂದ್ರೆ, ನಾನು ಯಾರ್ಯಾರು ಕಾಲ್ ಮಾಡಿದ್ದೀನಿ ಪ್ರತಿಯೊಂದು ನಂಬರ್ ಇಲ್ಲಿದೆ. ಯಾರು ಬೇಕಾದ್ರೂ ಚೆಕ್ ಮಾಡ್ಕೋಬಹುದು. ಇದು ಉಲ್ಟಾ ಇದೆ, ನಾನು ಆಮೇಲೆ ಕಳಿಸ್ತೀನಿ ಅಂತ ಹೇಳಿದ್ದೀನಿ. ನೀವು ಇಲ್ಲಿ ಗಮನಿಸ್ಬೋದು. ನೋಡಿ, ನಾನು ಹೇಳಿದ್ದು ನಿಜಾನ ಸುಳ್ಳ ಅಂತ ನೋಡ್ತಾ ಇರೋ ನೀವೇ ವೆರಿಫೈ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಫಸ್ಟ್ ಬ್ಯಾಂಗ್ಳೂರ್ ನಾರ್ತ್ ಇಲ್ಲಿದೆ ಇವ್ರದ್ದು. ಅದಾದ್ಮೇಲೆ ಕರೆಕ್ಟಾಗಿ 12 ನಂಬರ್ ಇದೆ, ನೀವು ಲೆಕ್ಕ ಹಾಕ್ಬೋದು. 12 ಇದೆ. ಇದು ಫಸ್ಟ್ ದಿನ ಮಾಡಿದ್ದು 12. ಅದಾದ್ಮೇಲೆ ಇವರು ಬೇರೆಯವ್ರದ್ದು ಮಾಡಿದ್ದು. ಇದಾದ್ಮೇಲೆ ನೆಕ್ಸ್ಟ್ ದಿನ ಸಂಡೇ ಮಾಡಿದ್ದು ನೋಡಿ, 50 ನಂಬರ್ ಇಲ್ಲಿದೆ. ಇದು ಸಂತೋಷ್ ಅವ್ರದ್ದೆ, ಎಲ್ಲ ನಂಬರು ಇಲ್ಲಿದೆ. ಇಲ್ಲಿರೋ ಪ್ರತಿಯೊಂದು ನಂಬರ್ನು ಯಾರಿಗೆ ಬೇಕಾದ್ರೂ ವೆರಿಫೈ ಮಾಡೋದಕ್ಕೆ ನಾನು ಫೋಟೋ ಹೊಡೆದು ಕಳಿಸ್ತೀನಿ. ನೀವು ಅವ್ರ ಏನು ವೆಬ್ಸೈಟ್ ನಲ್ಲಿ ಏನು ಅಪ್ಲೋಡ್ ಆಗಿದೆಯಲ್ಲ, ವೆಬ್ಸೈಟ್ ಅಲ್ಲಿ ಇವರು ಸಂತೋಷ್ ಅವರು ಏನು ಅಪ್ಲೋಡ್ ಮಾಡಿದಾರಲ್ಲ, ಅದು ಮತದಾರರ ಶಿಫಾರಸು ಪತ್ರದಲ್ಲಿ ಈ ನಂಬರ್ಗಳಿದಾವೆ. ನಾನು ಏನ್ ನಂಬರ್ ಕೊಡ್ತೀನಿ, ಈ ನಂಬರ್ನ ನೀವು ಮತದಾರರ ಶಿಫಾರಸು ಪತ್ರದಲ್ಲಿ ಹುಡುಕಿ, ಇದು ಸಿಕ್ಲಿಲ್ಲ ಅಂತಂದ್ರೆ ನೀವು ನನಗೆ ಹೇಳಿ, ಇದು ತಪ್ಪು, ಇದು ಸುಳ್ಳು ಅಂತ ನೀವು ಹೇಳಿ. ಸೊ ನಾನು ಪ್ರತಿಯೊಂದಕ್ಕೂ ನಾನು ಪ್ರೂಫ್ ಇಟ್ಕೊಂಡೆ ನಾನು ಮಾಡೋದು. ಸಂತೋಷ್ ಅವ್ರಿಗೆ ನನಗೆ ನನ್ನ ಮೇಲೆ ಸಂತೋಷ್ ಮೇಲೆ ನನಗೇನು ಗ್ರಡ್ಜಿಲ್ಲ. ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಪರಿಚಯನೂ ಇಲ್ಲ. ನನಗೇನು ಪ್ರಜಾಕೀಯ ನನಗೆ ಇಂಪಾರ್ಟೆಂಟು. ಇಷ್ಟು ವರ್ಷಗಳ ಏನು ನಮ್ಮ 7 ವರ್ಷಗಳ ಜರ್ನಿ ಇದೆ ಪ್ರಜಾಕೀಯದಲ್ಲಿ, ಅದರಲ್ಲಿ ನಾನು ಏನೇನು ನನ್ನ ಪ್ರಜಾಕೀಯ ಕಲಿಸ್ಕೊಟ್ಟಿದೆ, ನನ್ನ ಜವಾಬ್ದಾರಿ ಏನು ಅಂತ ಪ್ರಜಾಕೀಯ ಹೇಳಿದೆ, ನಾನು ಅದನ್ನ ಮಾಡಿದ್ದೀನಿ. ನನ್ನ ಕೆಲಸ ನಾನು ಮಾಡಿದ್ದೀನಿ. ಸೊ ಇಷ್ಟಾಗಿದೆ, ಇಷ್ಟೆಲ್ಲ ನಾವು ಮಾಡಿದ್ದೀವಿ. ನಾನು ಸಂತೋಷ್ ಅವ್ರದ್ದು ವೆರಿಫೈ ಮಾಡಿದ್ದೆ. ವೆರಿಫೈ ಮಾಡಿದ ಮೇಲೆ ಎಲ್ಲ ಕಡೆ ನಾನು ಇದು ಮಾಡಿದೆ, ಕಳಿಸಿದ್ದೆ. ಇಲ್ಲಿವರೆಗೂ ನಾನು ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ 11 ಇಮೇಲ್ ಕಳಿಸಿದ್ದೀನಿ. 11 ಇಮೇಲ್, ಒಂದೇ ಒಂದಕ್ಕೂ ಕೂಡ ರಿಪ್ಲೈ ಬಂದಿಲ್ಲ. ಇದು ಏನು ಸ್ವಾಮಿ ಇದು? ಉತ್ತಮ ಪ್ರಜಾಕೀಯ ಪಕ್ಷನಾ ಇದು? ಏನಿದು? ಇರ್ರೆಸ್ಪಾನ್ಸಿಬಲ್, ಏನು ಬೇಜವಾಬ್ದಾರಿಯ ಪರಮಾವಧಿ ಇದು. ಹೆಂಗೆ ನೀವು
ಒಬ್ಬ ಪ್ರಜೆ ಜವಾಬ್ದಾರಿ ತಗೊಂಡು ಏನೋ ಕಳಿಸಿದಾನೆ, ಒಂದು ರಿಪ್ಲೈ ಕೂಡ ಮಾಡಬೇಕು, ಒಂದು ರೆಸ್ಪಾನ್ಸ್ ಕೂಡ ಮಾಡೋದಿಲ್ಲ, ರಿಪ್ಲೈಯೂ ಮಾಡೋದಿಲ್ಲ ಅಂತಂದ್ರೆ ಏನು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಎಲ್ಲದಕ್ಕಿಂತ ನನಗೆ ಇನ್ನೂ ನೋವು ಕೊಡ್ತಾ ಇರೋದೇನು ಅಂತಂದ್ರೆ, ಈ ಮನುಷ್ಯ ಯಾರಿದ್ದಾರೆ ಸಂತೋಷ್ ಎಮ್ಮು, ಅವ್ರಿಗೆ ಮತ್ತೆ ಇವಾಗ ಪದವೀಧರರ ಕ್ಷೇತ್ರ ಮತ್ತು ಏನು ಟೀಚರ್ಸ್ ಅಂಡ್ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಮತ್ತೆ ಟಿಕೆಟ್ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ಇದು. ಬೇಕಾದ್ರೆ ನೀವು ಸಂತೋಷ್ ಅನ್ನೋರ ಫೇಸ್ಬುಕ್ ಇದ್ರ ಪ್ರೊಫೈಲ್ ಅಲ್ಲಿ ಹೋಗಿ ನೋಡಿ. ಎಂತ ದೇವರು ಅಂದ್ರೆ ಗೊತ್ತಿಲ್ಲ, ಎಂತ ದೇವರು ಅಂತ. ಇನ್ನೊಂದೇನಾಯ್ತು ಗೊತ್ತಾ? ಇನ್ನೊಂದೇನಾಗಿದೆ ಅಂತಂದ್ರೆ, ನಾನು ಸಂತೋಷ್ ಅವ್ರಿಗೆ ಎಲ್ಲ ಪ್ರತಿ ದಿವಸನೂ ರಿಪ್ಲೈ ಕಳಿಸ್ತಾ ಇದ್ದೆ. ನೀವು ಆ ವಿಡಿಯೋನ ಕರೆಕ್ಟ್ ಆಗಿ ನೋಡಿ. ಆ ವಿಡಿಯೋದಲ್ಲೇ ನಾನು ಎಲ್ಲ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. ಪ್ರತಿ ದಿವಸನೂ ಅವ್ರಿಗೆ ಮೆಸೇಜ್ ಕಳಿಸ್ತಾ ಇದ್ದೀನಿ, ದಯವಿಟ್ಟು ರಿಪ್ಲೈ ಮಾಡಿ ಸರ್, ಇದಕ್ಕೇನಾದ್ರೂ ಉತ್ತರ ಕೊಡಿ ಸರ್ ಅಂತ. ಅವ್ರು ಉತ್ತರ ಕೊಟ್ಟಿಲ್ಲ. ಉತ್ತರ ಕೊಡೋಂತ ಪ್ರಯತ್ನ ಅವ್ರು ಮಾಡೇ ಇಲ್ಲ, ಒಂದ್ ದಿವಸನೂ ಮಾಡಿಲ್ಲ. ಸೊ ಅವ್ರು ಎಲ್ಲೆಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲೆಲ್ಲಿ ಕಮೆಂಟ್ ಆಗ್ತಾ ಇದ್ರು, ನಾನು ಹೋಗ್ಬಿಟ್ಟು ಅವ್ರಿಗೆಲ್ಲ ಅಲ್ಲೇ ಕಮೆಂಟ್ ಹಾಕಿದ್ದೀನಿ, ಡೀಟೇಲ್ ಆಗಿ ಕಮೆಂಟ್ ಹಾಕಿದ್ದೀನಿ. ಸರ್ ನಿಮ್ದು ನಾನು ವೆರಿಫೈ ಮಾಡಿದ್ದೀನಿ, 62 ಕಾಲ್ ಮಾಡಿದ್ದೀನಿ, 62 ಕಾಲಲ್ಲಿ ಇಷ್ಟು ಜನ ಬಂದಿದ್ದೀನಿ ಅಂತ ಹೇಳಿದ್ದಾರೆ, ಇಷ್ಟು ಜನ ಬಂದಿಲ್ಲ ಅಂತ ಹೇಳಿದ್ದಾರೆ, ಇಷ್ಟು ನಂಬರ್ಸ್ ನಾಟ್ ರೀಚಬಲ್ ಬರ್ತಾ ಇದೆ, ನಂಬರ್ ಡಸ್ ನಾಟ್ ಎಕ್ಸಿಸ್ಟ್ ಬರ್ತಾ ಇದೆ ಅಂದ್ಬಿಟ್ಟು ಎಲ್ಲ ಫುಲ್ ಡೀಟೇಲ್ಡ್ ಮೆಸೇಜ್ ಮಾಡಿದ್ದೀನಿ. ಅದ್ರದ್ದು ಸ್ಕ್ರೀನ್ ಶಾಟ್ ಆ ವಿಡಿಯೋದಲ್ಲೇ ಇದೆ. ನೀವು ಆ ವಿಡಿಯೋದನ್ನ ಬೇಕಾದ್ರೆ ಕರೆಕ್ಟ್ ಆಗಿ ನೋಡಿ. ಡೆಮಾಕ್ರೆಟಿಕ್ ಪ್ರಜಾಕೀಯ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಇದೆ, ಅಪ್ಲೋಡ್ ಆಗಿದೆ. ಆ ವಿಡಿಯೋದಲ್ಲೇ ಎಲ್ಲ ಸ್ಕ್ರೀನ್ ಶಾಟು ಇದೆ. ಅವ್ರು ಎಲ್ಲೆಲ್ಲಿ ಫೇಸ್ಬುಕ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರು ಅಲ್ಲೆಲ್ಲ ಹೋಗಿ ನಾನು ಕಮೆಂಟ್ ಮಾಡಿದ್ದೀನಿ, ಸಂತೋಷ್ ಅವರೇ ದಯವಿಟ್ಟು ನನಗೆ ರಿಪ್ಲೈ ಮಾಡಿಯಪ್ಪ, ರೆಸ್ಪಾನ್ಸ್ ಮಾಡಿಯಪ್ಪ ಅಂತ ಎಲ್ಲ ಕಡೆ ರಿಪ್ಲೈ ಮಾಡಿದ್ದೀನಿ, ಎಲ್ಲ ಕಡೆ ಕಮೆಂಟ್ ಮಾಡಿದ್ದೀನಿ. ಒಂದಕ್ಕೂ ರಿಪ್ಲೈ ಮಾಡಿಲ್ಲ. ಯಾಕೆ? ಏನು ತಪ್ಪು ಮಾಡಿಲ್ಲ ಅಂತಂದ್ರೆ ಬಂದು ಉತ್ತರ ಕೊಡೋದಕ್ಕೆ ಏನ್ ಪ್ರಾಬ್ಲಮ್ಮು? ಫಸ್ಟ್ ಟೈಮ್ ನಾನು ಕಾಲ್ ಮಾಡಿದ ತಕ್ಷಣ ಕಾಲ್ ರಿಸೀವ್ ಮಾಡಿಬಿಟ್ಟು 3,000 ಕಡಿಮೆ ಆಗೋಯ್ತು, ಇನ್ನೂ ಜಾಸ್ತಿ ತರಬೇಕು, ಹಾಗೆ ಹೀಗೆ ಅಂತ ಅತಿ ವಿನಯಂ ತುಂಬಾ ಮಾಡಿದ್ರಲ್ಲ. ಏನಕ್ಕೆ ಮಾಡಲಿಲ್ಲ ಇನ್ನೊಂದ್ಸರಿ? ಏನಕ್ಕೆ ಕೇಳಿದ ಪ್ರಶ್ನೆಗೆ ಏನಕ್ಕೆ ನೀವು ಉತ್ತರ ಕೊಡ್ಲಿಲ್ಲ? ಎಲ್ಲ ಕಡೆ ಪ್ರಶ್ನೆ ಕೇಳಿದ ಎಲ್ಲೂ ಉತ್ತರ ಕೊಡ್ತಾ ಇಲ್ಲ. ಏನಕ್ಕೆ ಉತ್ತರ ಏನು ಕೊಡೋದಿಲ್ಲ ನೀವು? ಏನು ತಪ್ಪೇ ಮಾಡಿಲ್ಲ ಅಂತಂದ್ರೆ ಅವಾಯ್ಡ್ ಯಾಕೆ ಮಾಡ್ತೀರಾ? ಇದೆಲ್ಲ ಆದ್ಮೇಲೆ ಐಸಿಂಗ್ ಅಂದ ಕೇಕ್ ಅಂತಾರಲ್ಲ, ಏನ್ ಗೊತ್ತಾ? ನನ್ನನ್ನ ಫೇಸ್ಬುಕ್ ಅಲ್ಲಿ ಬ್ಲಾಕ್ ಮಾಡಿದ್ದಾರೆ ಸಂತೋಷ್ ಅವರು. ನಾನು ಈ ಆಡಿಯೋನ ಯೂಟ್ಯೂಬ್ ನ ಅಪ್ಲೋಡ್ ಮಾಡಿಬಿಟ್ಟು ನಾನು ಅದನ್ನ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತಾ ಟ್ಯಾಗ್ ಮಾಡ್ತಾ ಇದ್ದೀನಿ, ಟ್ಯಾಗೇ ಮಾಡಕ್ಕಾಗ್ತಿಲ್ಲ. ಆಮೇಲೆ ನಾನು ಅವ್ರದ್ದು ಪ್ರೊಫೈಲ್ ಹುಡುಕ್ತಾ ಇದ್ದೀನಿ, ಪ್ರೊಫೈಲೇ ಸಿಗ್ತಾ ಇಲ್ಲ ನನಗೆ. ಏನಕ್ಕೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಯಾಕೆ ನನ್ನನ್ನ ಫೇಸ್ಬುಕ್ ಅಲ್ಲಿ ಬ್ಲಾಕ್ ಮಾಡೋವಂತ ತಪ್ಪು ನಾನು ಏನ್ ಮಾಡಿದ್ದೀನಿ ಅಂತ ನನಗೆ ಗೊತ್ತೇ ಇಲ್ಲ. ನಾನೇನು ಮಾಡಿಲ್ವಲ್ಲ. ನಾನು ಅವ್ರ ದ್ವೇಷಿನ ನಾನೇನಾದ್ರು? ಫಸ್ಟ್ ಆಫ್ ಆಲ್ ಇಲ್ಲಿವರೆಗೂ ಇವತ್ತಿನವರೆಗೂ ನಾನು ಎಲ್ಲೂ ಅವ್ರು ಕೆಟ್ಟವರು, ಅವ್ರು ಸರಿ ಇಲ್ಲ, ಅವರು ತಪ್ಪು ಕೆಲಸ ಮಾಡಿದ್ದಾರೆ, ಫ್ರಾಡು, ಈ ತರ ಪದಾನು ಯೂಸ್ ಮಾಡಿಲ್ಲ, ನಾನು ಈ ತರ ಏನೂ ಹೇಳಿಲ್ಲ. ನಾನು ಹೇಳಿರೋದು ಇಷ್ಟೇ, ನನಗಾದ ಅನುಭವ ನಾನು ಹಂಚ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮಿಂದ ರಿಯಾಕ್ಷನ್ ಬೇಕು, ದಯವಿಟ್ಟು ಕೊಡಿ ಸ್ವಾಮಿ ಅಂತ ನಾನು ಕೇಳಿದೆ. ಯಾಕೆ ನೀವು ಕೊಟ್ಟಿಲ್ಲ ರಿಯಾಕ್ಷನ್? ಇದಕ್ಕೆ ನನ್ನನ್ನು ಬ್ಲಾಕ್ ಯಾಕೆ ಮಾಡ್ತಾ ಇದ್ದೀರಾ? ಬ್ಲಾಕ್ ಯಾಕೆ ಮಾಡಿದ್ದೀರಾ ಫೇಸ್ಬುಕ್ ಅಲ್ಲಿ ಸಂತೋಷ್ ಅವರೇ? ನನಗಂತೂ ಗೊತ್ತಿಲ್ಲ. ಇಷ್ಟೆಲ್ಲ ಆಯ್ತು. ಉತ್ತಮ ಪ್ರಜಾಕೀಯ ಪಕ್ಷ, ದೈವಾಂಶ ಸಂಭೂತ ಪಕ್ಷ. ಅಯ್ಯೋ ದೇವರೇ ಕಾಪಾಡಬೇಕು ಈ ಪಕ್ಷನ. ಉತ್ತಮ ಪ್ರಜಾಕೀಯ ಪಕ್ಷ ಅಂತೆ ಊರಿಗೆಲ್ಲ ಹೇಳ್ತಾರೆ. ಉಪೇಂದ್ರ ಸರ್ ಊರಿಗೆಲ್ಲ ಹೇಳ್ತೀರಾ ನೀವು, ಜವಾಬ್ದಾರಿ ತಗೊಳ್ಳಿ ಅಂತ. ನಿಮ್ಗೊಂದು ಸಣ್ಣ ಜವಾಬ್ದಾರಿ ಇಲ್ವಾ? ಜವಾಬ್ದಾರಿ ತಗೊಂಡಿರೋರು ಒಂದು ಇಮೇಲ್ ಮಾಡಿದ್ದಾರೆ, ಅದಕ್ಕೊಂದು ರೆಸ್ಪಾನ್ಸ್ ಮಾಡಬೇಕು, ರಿಪ್ಲೈ ಮಾಡಬೇಕು. ಅಟ್ಲೀಸ್ಟ್ ಏನೋ ಒಂದು ರಿಪ್ಲೈ ಮಾಡಿ. ನನಗೆ ಬೇಜಾರಾಗ್ಬಿಟ್ಟು ತಲೆ ಕೆಟ್ಟು ಹೋಗ್ಬಿಟ್ಟು ಕಟುವಾದ ಪದಗಳನ್ನೆಲ್ಲ ನಾನು ಇಮೇಲ್ ಅಲ್ಲಿ ಬಳಸಿದ್ದೀನಿ. ಏನು ಮಾಡಿದ್ರು ನೀನ್ ಏನಾದ್ರೂ ಮಾಡ್ಕೋ, ನಾವು ರಿಪ್ಲೈಯೇ ಮಾಡಲ್ಲ ಅಂತ. ಪ್ರಜೆಗಳ ಪಕ್ಷ ಅಂತ ಹೇಳ್ತಾರೆ. ಇದು ಪ್ರಜೆಗಳ ಪಕ್ಷನಾ? ಫಸ್ಟ್ ಆಫ್ ಆಲ್ ಪ್ರಜೆಗಳು ಏನ್ ಹೇಳ್ತಾರೆ ಅದನ್ನ ತಗೊಳ್ಳೋದು ಬಿಡೋದು ಸೆಕೆಂಡ್ರಿ. ಫಸ್ಟ್ ಆಫ್ ಆಲ್ ಇಲ್ಲಿ ಪ್ರಜೆಗಳಿಗೆ ಮತ್ತೆ ಪಕ್ಷಕ್ಕೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನು? ಪಾಯಿಂಟ್ ಆಫ್ ಕಾಂಟ್ಯಾಕ್ಟೇ ಇಲ್ಲ ಇಲ್ಲಿ. ನಾನು ಪ್ರಜೆ ಆಗ್ಬಿಟ್ಟು ಇದು ಪ್ರಜೆಗಳ ಪಕ್ಷ ಅಂತ ಹೇಳ್ತಾರೆ, ದೊಡ್ಡದಾಗಿ ಪ್ರಜೆಗಳ ಪಕ್ಷ ಅಂತ. ಯಾವ್ದ್ರಿ ಸ್ವಾಮಿ ಪ್ರಜೆಗಳ ಪಕ್ಷ? ಎಲ್ರಿ ಇದೆ? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎಲ್ಲಿದೆ? ಉಪೇಂದ್ರ ಅವರೇ, ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಸರ್, ದಯವಿಟ್ಟು ಉತ್ತರ ಕೊಡಿ ಇದಕ್ಕೆ. ಪ್ರಜೆಗಳ ಪಕ್ಷ ಅಂದ್ರೆ ಪ್ರಜೆಗಳಿಗೂ ಮತ್ತೆ ಪಕ್ಷಕ್ಕೂ ಕಾಂಟ್ಯಾಕ್ಟ್ ಇರಬೇಕು. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನು? ನಾನು ಫೋನ್ ಅಲ್ಲಿ ನೋಡ್ತೀನಿ, ಫೋನ್ ನಂಬರ್ ಇಲ್ಲ. ಇಮೇಲ್ ಮಾಡಿದ್ರೆ ಯಾವ ಇಮೇಲ್ಗೂ ರೆಸ್ಪಾನ್ಸು ಇಲ್ಲ. ನಾನು ಇವಾಗ ಏನಾಗಿದೆಯಲ್ಲ, ಈ ಒಂದ್ರ ವಿಷಯ ಅಲ್ಲ ಮಾತಾಡ್ತಿರೋದು, ಇದು ಒಂದ್ರ ವಿಷಯದಿಂದ ಬೇಜಾರಾಗಿ ಬೇಸತ್ತು ನಾನ್ ಮಾಡ್ಬಿಟ್ಟೆ, ನನಗೇನೋ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂತ ನಾನು ಮಾತಾಡ್ತಾ ಇಲ್ಲ. ಈ ತರ ಎಷ್ಟೋ ಜನಕ್ಕಾಗಿದೆ. ಅವರೆಲ್ಲರ ಧ್ವನಿಯಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ, ಹಳೆ ಎಕ್ಸ್ಪೀರಿಯನ್ಸಸ್ ತುಂಬಾ ಆಗಿದೆ. ಅದ್ರ ಬಗ್ಗೆನೂ ಹೇಳ್ತೀನಿ ನಾನು ಇವಾಗ. ಅದಕ್ಕೆ ಮುಂಚೆ ಇವಾಗ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಪ್ರಜೆಗಳಿಗೂ ಏನಿದೆ? ಏನೂ ಇಲ್ಲ. ಇದನ್ನ ಪ್ರಜೆಗಳ ಪಕ್ಷ ಅಂತ ನೀವು ಹೆಂಗ್ ಕರಿತೀರಾ? ಹೆಂಗ್ ಕನ್ಸಿಡರ್ ಮಾಡ್ತೀರಾ? ಇಲ್ಲಿ ಯಾರೋ ಒಬ್ರು ಜವಾಬ್ದಾರಿ ತಗೊಂಡು ಏನೋ ಒಂದು ಮಾಡ್ತಾ ಇದ್ದಾರೆ, ಅವ್ರನ್ನ ನೀವು
ಏನು ಹಿಂದಕ್ಕೆ ಕಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಇನ್ನು ಕೆಲವರು ಸ್ನೇಹಿತರು ನನಗೆ ಹೇಳಿದ್ರು, ಹೋಗ್ಲಿ ಬಿಡ್ರಿ ಅಂತವ್ರು ಬರ್ಲಿ ಬಿಡ್ರಿ, ಇಂಥವ್ರು ಬಂದ್ಮೇಲೆ ಜವಾಬ್ದಾರಿ ಜನಕ್ಕೆ ಇಷ್ಟ ಆಗಿಲ್ಲ ಇವ್ರ ಕಾರ್ಯ, ಇವ್ರಿಗೇನಾದ್ರು ಕೆಲಸ ಸಿಕ್ಕಿದ್ರೆ ಇವ್ರ ಕಾರ್ಯವೈಖರಿ ಇಷ್ಟ ಆಗಿಲ್ಲ ಅಂತಂದ್ರೆ ಜನನೇ ಜವಾಬ್ದಾರಿ ತಗೊಂಡು ಅವ್ರು ಕೆಳಗಡೆ ಇಳಿಸ್ತಾರೆ, ಬರ್ಲಿ ಬಿಡಿ ಇಂಥವ್ರು ಅಂತ ಹೇಳಿದ್ರು. ನಾನು ಯಾರು ಮತ್ತೆ? ನಾನು ಪ್ರಜೆ ಅಲ್ವಾ? ನಾವ್ ಯಾರ್ಯಾರು ಕಾಲ್ ಮಾಡಿದ್ವಲ್ಲ, ನಾವೆಲ್ಲರೂ ಪ್ರಜೆ ಅಲ್ವಾ? ನಾವೇನ್ ಬೀದಿ ನಾಯಿಗಳ, ಹುಚ್ಚ ನಾಯಿಗಳ? ನಾವ್ಯಾರು? ನಾವು ಪ್ರಜೆಗಳಲ್ವಾ? ನಾವು ಜವಾಬ್ದಾರಿ ತಗೊಂಡಿಲ್ವಾ? ನೀವು ಕೆಲಸ ಸಿಕ್ಕಿದ ಮೇಲೆ ಮಾತಾಡ್ತಾ ಇದ್ದೀರಾ. ನಾವು ಕೆಲಸ ಸಿಗಕ್ ಮುಂಚೆನೆ ಜವಾಬ್ದಾರಿ ತಗೊಂಡು ಅವ್ರನ್ನ ಇವಾಗಲೇ ಇಳಿಸುವಂತ ಪ್ರಯತ್ನ ನಾವು ಮಾಡಿದ್ವಿ. ಕರೆಕ್ಟ್ ಅಲ್ವಾ? ಈ ಜನನೇ ಜವಾಬ್ದಾರಿ, ಕೆಲಸ ಸಿಕ್ಕಿದ ಮೇಲೆ ಜನನೇ ಜವಾಬ್ದಾರಿ ತಗೊಂಡು ಜನನೇ ಇಳಿಸ್ತಾರೆ ಅಂತ ಅನ್ನೋದಾದ್ರೆ ಈ ಪ್ರೊಸೆಸ್ ಯಾಕೆ ಬೇಕು ಅಂತ ಕೇಳ್ತಾ ಇದ್ದೀನಿ ನಾನು. ಜನನೇ ಇಳಿಸ್ತಾರೆ, ಹೋಗ್ಲಿ ಬಿಡಿ, ನೀವು ಮಾಡಿರೋ ಕಾಲ್ಸ್ಗೆ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಲ್ವಾ, ಏನೋ ಮಾಡ್ತಾ ಇಲ್ಲ ಅಲ್ವಾ, ಹೋಗ್ಲಿ ಬಿಡಿ, ಬರ್ಲಿ ಬಿಡಿ, ಅವ್ರಿಗೆ ಟಿಕೆಟ್ ತಗೊಳ್ಳಿ, ನಮ್ಗೇನು ಬೇಜಾರೇನಿಲ್ಲ. ಬಟ್ ಆದ್ರೆ ಈ ಪ್ರೊಸೆಸ್ ಯಾಕೆ ಮಾಡಿದ್ರಿ? ಮನೆಗೆ ಹೋಗ್ಬಿಟ್ಟು ನಾನು ಸೈನ್ ತಗೊಬೇಕು ಅಂತ ಹೇಳೋದು ಯಾಕೆ? ಆಮೇಲೆ ಆ ನಂಬರ್ಗಳನ್ನೆಲ್ಲ ಅಪ್ಲೋಡ್ ಮಾಡೋದು ಯಾಕೆ? ಫಸ್ಟ್ ಆಫ್ ಆಲ್ ನಂಬರ್ನ ಅಪ್ಲೋಡ್ ಮಾಡೋದೇ ದೊಡ್ಡ ತಪ್ಪು. ಎಲ್ಲಾರ ನಂಬರ್ನು ಅಪ್ಲೋಡ್ ಮಾಡ್ತಾರೆ. 2023 ಈ ಫಸ್ಟ್ ಟೈಮ್ ನಂಬರ್ ಅಪ್ಲೋಡ್ ಆದಾಗ ನಾನು ಮತ್ತೆ ನನ್ನ ಸ್ನೇಹಿತರು ಇಬ್ರು ಪ್ರೊಟೆಸ್ಟ್ ಮಾಡಿದ್ವಿ, ಇದಕ್ಕೆ ಪೋಸ್ಟ್ಗಳು ಹಾಕಿದ್ವಿ. ಈ ತರ ಮಾಡೋದು ತಪ್ಪು, ಜನಗಳ ಪ್ರೈವೇಸಿನ ನೀವು ಈ ತರ ಓಪನ್ ಆಗಿ ಇಡೋದು ತಪ್ಪು, ಮಿಸ್ಯೂಸ್ ಮಾಡೋದು ತಪ್ಪು ಅಂತ. ಧೈರ್ಯ ಇದ್ದವ್ರು ಸೈನ್ ಮಾಡ್ಲಿ ಬಿಡ್ರಿ ಅಂದ್ರು. ಬೇಜವಾಬ್ದಾರಿ ಉತ್ತಮ ಪ್ರಜಾಕೀಯ ಪಕ್ಷ, ಬೇಜವಾಬ್ದಾರಿ. ಇದಕ್ಕಿಂತ ಬೇಜವಾಬ್ದಾರಿ ಆನ್ಸರ್ ಇನ್ನೊಂದಿಲ್ಲ. ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಈ ನಂಬರ್ ಇಂದ? ಏನ್ ಫಸ್ಟ್ ಆಫ್ ಆಲ್ ಜನ ಜವಾಬ್ದಾರಿ, ಅವ್ರಿಗೆ ಕೆಲಸ ಸಿಕ್ಕಿದ ಮೇಲೆ ಜನ ಜವಾಬ್ದಾರಿ ತಗೊಳ್ತಾರೆ, ಆಮೇಲೆ ಅವ್ರಿಗೆ ಕೆಳಗೆ ಇಳಿಸ್ತಾರೆ ಅನ್ನೋದಾದ್ರೆ ಯಾಕೆ ಸ್ವಾಮಿ ಆಗ್ತೀರಾ ಈ ಡೇಟಾನೆಲ್ಲ? ಏನಕ್ಕೆ ಆಗ್ತೀರಾ ವೆಬ್ಸೈಟ್ ಅಲ್ಲಿ ಇದು ಮಾಡೋದಕ್ಕ? ಏನೋ 5,000 ರೂಪಾಯಿಗೆ 10,000 ರೂಪಾಯಿಗೆ ಮಾರ್ಕೊಳ್ಳೋದಕ್ಕ ಡೇಟಾನ? ಡೇಟಾದ ಇವತ್ತು ಬೆಲೆ ಎಷ್ಟು ಅಂತ ಗೊತ್ತಲ್ವಾ ಪ್ರತಿಯೊಬ್ಬರಿಗೂ? ಡೇಟಾದು ಬೆಲೆ ಅಷ್ಟು ಬೆಲೆ ಇದೆ. ಒಬ್ಬೊಬ್ರು ಫ್ರೀಯಾಗಿ ಮಾರ್ಕೊಂಡ್ಬಿಡ್ಲಿ ಅಂತ ನೀವು ಡೇಟಾ ಹಾಕಿದ್ದೀರಾ ಇಲ್ಲಿ? ಜವಾಬ್ದಾರಿ ತಗೊಳ್ಳೋರ್ಗೆ ಬೆಲೆ ಇಲ್ಲ ಇಲ್ಲಿ. ಈ ಪ್ರೊಸೆಸ್ ರಾಂಗ್ ಅಲ್ವಾ? ಹಂಗಂತಂದ್ರೆ ಕೆಲಸ ಸಿಕ್ಕಿದ ಮೇಲೆ ಜನ ಜವಾಬ್ದಾರಿ ಇದ್ರೆ ಜನ ಜವಾಬ್ದಾರಿ ತಗೊಂಡು ಅವ್ರ ಕಾರ್ಯವೈಖರಿ ಇಷ್ಟ ಆಗಿಲ್ಲ ಅಂದ್ರೆ ಇಳಿಸ್ತಾರೆ ಅಂತ ಅನ್ನೋದಾದ್ರೆ ಏನಕ್ಕೆ ಈ ಪ್ರೊಸೆಸ್ ಮಾಡ್ತೀರಾ? ಆದಿ ಬೀದಿಲಿ ಹೋಗೋನ್ ಎಲ್ಲರಿಗೂ ಟಿಕೆಟ್ ಕೊಡ್ರಿ. ಏನಕ್ಕೆ ಖಾಲಿ ಏನಕ್ಕೆ ಬಿಡ್ತೀರಾ ಕ್ಷೇತ್ರನ? ಎಲ್ಲರೂ 28 ಕ್ಷೇತ್ರನೂ ಟಿಕೆಟ್ ಕೊಟ್ಬಿಡಿ ಉತ್ತಮ ಪ್ರಜಾಕೀಯ ಪಕ್ಷದಿಂದ. ಆದಿ ಬೀದಿಲಿ ಹೋಗೋ ದಾಸಯ್ಯನಿಗೂ ಟಿಕೆಟ್ ಕೊಡಿ. ಜನ ಜವಾಬ್ದಾರಿ ತಗೊಳ್ತಾರೆ. ಅವ್ರ ಕಾರ್ಯವೈಖರಿ ಇಷ್ಟ ಆಗಿಲ್ಲ ಅಂದ್ರೆ ಅವ್ರ ಕೆಲಸ ಸರಿ ಇಲ್ಲ ಮಾಡಿದ್ದು ಅಂತಂದ್ರೆ ಇವ್ರು ಜನ ಜವಾಬ್ದಾರಿ ತಗೊಂಡು ಇಳಿಸ್ತಾರೆ. ಏನಕ್ಕೆ ಬೇಕು ಪ್ರೊಸೆಸ್? ಏನಕ್ಕೆ ಬೇಕು? ಇದು ರಾಂಗ್ ಪ್ರೊಸೆಸ್ ಅಲ್ವಾ ಇದು? ಊರಿಗೆಲ್ಲ ಹೇಳ್ತೀರಾ ಜವಾಬ್ದಾರಿ ತಗೊಳ್ಳಿ ಅಂತ. ನಿಮ್ಗೆ ಜವಾಬ್ದಾರಿ ಇಲ್ಲ, ಒಂದ್ ಸಣ್ಣ ಜವಾಬ್ದಾರಿ ತಗೊಳ್ಳೋದಕ್ಕಾಗೋದಿಲ್ಲ. ಏನ್ ನನಗೆ ಅರ್ಥನೇ ಆಗೋದಿಲ್ಲ. ನಮಗೆ ನಾನು ಇವತ್ತೇನಕ್ಕೆ ಮಾತಾಡ್ತಾ ಇದ್ದೀನಿ, ಇಷ್ಟು ಫ್ರಸ್ಟ್ರೇಟ್ ಏನಕ್ಕೆ ಆಗಿದ್ದೀನಿ ಅಂತಂದ್ರೆ ಈ ಒಂದು ಇನ್ಸಿಡೆಂಟ್ ಇಂದ ಅಲ್ಲ, ನಮಗೆ ಸಾಕಷ್ಟು ಇನ್ಸಿಡೆಂಟ್ಸ್ ದಲ್ಲಿ ಇದೇ ತರ ಪ್ರಾಬ್ಲಮ್ ಇದೆ. 2023 MLA ಎಲೆಕ್ಷನ್ ಟೈಮ್ ನಲ್ಲಿ ನಾನು ಪಕ್ಷಕ್ಕೆ ಒಂದು ಇಮೇಲ್ ಮಾಡಿದ್ದೆ. ಅದ್ರದ್ದು ಸ್ಕ್ರೀನ್ ಶಾಟ್ ಬೇಕು ಅಂತಂದ್ರೆ ಹಾಕ್ತೀನಿ. ಅವಾಗ ಅಟ್ಲೀಸ್ಟ್ ಒಂದು ರೆಸ್ಪಾನ್ಸ್ ಬಂದಿತ್ತು, ವಿ ಲುಕ್ ಇನ್ ಟು ಇಟ್ ಅಂತ ಬಂದಿತ್ತು. ಅಟ್ಲೀಸ್ಟ್ ಒಂದು ರೆಸ್ಪಾನ್ಸ್ ಬಂದಿತ್ತು. ಅದಾದ್ಮೇಲೆ ಏನೂ ಮಾಡಿಲ್ಲ, ಏನು ಪ್ರಯೋಜನನೂ ಇಲ್ಲ, ಏನಕ್ಕೂ ಆಗಿಲ್ಲ. ಇಮೇಲ್ಗೆ ರೆಸ್ಪಾನ್ಸ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ಮೇಲೆ ಯಾಕ್ರಿ ಇಮೇಲ್ ಐಡಿ ಇರಬೇಕು? ಇಮೇಲ್ ಐಡಿನೇ ತೆಗೆದುಬಿಡಿ. ಏನಕ್ಕೆ ಇಮೇಲ್ ಐಡಿ ಹಾಕಿಡ್ತೀರಾ? ಪ್ರಜೆಗಳ ಪಕ್ಷ ಅಂತೆ. ಪ್ರಜೆಗಳ ಪಕ್ಷ ಯಾವುದು? ಪ್ರಜೆಗಳ ಪಕ್ಷ ನಿಮ್ಗೆ ಇಷ್ಟ ಬಂದಿದ್ ಮಾಡೋದ ಪ್ರಜೆಗಳ ಪಕ್ಷ ಅಂತಂದ್ರೆ? ಪ್ರಜೆಗಳು ಇಲ್ಲಿ ಜವಾಬ್ದಾರಿ ತಗೊಂಡಿರೋ ಪ್ರಜೆಗಳಿಗೆ ಕಪಾಳಕ್ಕೆ ಹೊಡೆದು ಕಳ್ಸಿರೋ ತರ ಇದು. ಊಟಕ್ಕೆ ಕರಿತೀರಾ, ಊಟಕ್ಕೆ ಮನೆಗೆ ಬಂದ್ರೆ ಕಪಾಳಕ್ಕೆ ಹೊಡೆದ್ಬಿಟ್ಟು ಯಾಕೋ ಬಂದೆ ಹಿಂದೆ ಹೋಗು ಅನ್ನೋ ತರ ಆಯ್ತಿದು. ನೋಡಿ, ನಾನು ಒಬ್ಬನಿಗೋಸ್ಕರ ನಾನು ಮಾತಾಡ್ತಾ ಇಲ್ಲ. ಈಗ ಎಷ್ಟೋ ಜನ ಜರ್ಮನಿಯಿಂದ, ಜಪಾನಿಂದ, USA ಇಂದ, ಆಸ್ಟ್ರೇಲಿಯಾದಿಂದ ಎಲ್ಲ ಇಮೇಲ್ ಮಾಡಿದಾರಂತೆ. ನನ್ನ ಕ್ಷೇತ್ರದ ಕ್ಯಾಂಡಿಡೇಟೇ ಇವರು ಹೇಳಿದ್ರು, ಅವರು ಜರ್ಮನಿಯಿಂದ ನಾನು ಇಮೇಲ್ ಮಾಡಿದ್ದೆ, ಒಂದು ಇಮೇಲ್ಗೂ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂತ. ಇಮೇಲ್ಗೆ ರೆಸ್ಪಾನ್ಸ್ ಬರಲಿಲ್ಲ ಅಂತಂದ್ರೆ ಇದು ಯಾವ ತರ ಸ್ವಾಮಿ ಇದು? ಇಮೇಲ್ ರೆಸ್ಪಾನ್ಸ್ ಮಾಡಕ್ ಆಗ್ತಾ ಇಲ್ವಾ? ತೆಗೆದ್ಬಿಡಿ. ಮೊದಲು ಫೋನ್ ನಂಬರ್ ಇತ್ತು, ಫೋನ್ ನಂಬರ್ ತೆಗೆದ್ಬಿಟ್ರಿ. ಇವಾಗ ಇಮೇಲ್ ಐಡಿ ತೆಗೆದ್ಬಿಡಿ. ಏನಕ್ಕೆ ಇಟ್ಟಿದ್ದೀರಾ ಇಮೇಲ್ ಐಡಿನ? ಇಮೇಲ್ ನಿಮ್ಗೆ ರೆಸ್ಪಾನ್ಸ್ ಮಾಡೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಏನಕ್ಕೆ ಇಟ್ಟಿದ್ದೀರಾ? ತೆಗಿಬೇಕಲ್ವೇನ್ರಿ? ಹೇಳ್ತಾರೆ ದೊಡ್ಡದಾಗಿ ಜವಾಬ್ದಾರಿ ತಗೋಬೇಕು. ನೀವೇನ್ ಜವಾಬ್ದಾರಿ ತಗೊಂಡಿದ್ದೀರಾ? ನಿಮ್ ಸೈಡಿಂದ ಎಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದೀರಾ ನೀವು? 2023 MLA ಎಲೆಕ್ಷನ್ ನಲ್ಲಿ ನಾನು ಈ ತರ ಇಮೇಲ್ ಮಾಡಿದೆ, ಆನ್ಸರ್ ಇಲ್ಲ. ನನ್ನ ಸ್ನೇಹಿತರೊಬ್ರು ಚೆಕ್ ರಿಪಬ್ಲಿಕ್ ಅಲ್ಲಿ ಕೂತಿದ್ದಾರೆ ಪಾಪಾರಿ. ಅವರು ಚೆಕ್ ರಿಪಬ್ಲಿಕ್ ಇಂದ ಕುತ್ಕೊಂಡು ಜವಾಬ್ದಾರಿ ತಗೊಂಡು ಇಲ್ಲಿ ಏನೋ ಪಕ್ಷಕ್ಕೆ ಇಮೇಲ್ ಮಾಡ್ತಾರೆ. ಇವಾಗ 6 ತಿಂಗಳ ಮುಂಚೆನೆ ಲೋಕಸಭಾ ಎಲೆಕ್ಷನ್ಸ್ಗೆ ನೀವು ಓಪನ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಇಮೇಲ್ ಮಾಡ್ತಾರೆ. ಕೇಳೋನಿಲ್ಲ, ಮೂಸ್ ನೋಡೋನಿಲ್ಲ. ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ. ಈ ಮಾರ್ಚ್ 29ನೇ ತಾರೀಕೇನೆ ನನ್ನ ಫ್ರೆಂಡ್ 5 ಜನಕ್ಕೆ ಕಾಲ್ ಮಾಡಿದ್ರಲ್ಲ, ಆ 5 ಜನಕ್ಕೆ ಕಾಲ್ ಮಾಡಿಬಿಟ್ಟು ಅದನ್ನ ತಗೊಂಡೋಗಿ UPP ಪಕ್ಷಕ್ಕೆ ಇಮೇಲ್ ಮಾಡಿದ್ದಾರೆ. ಈ 29ನೇ ಮಾರ್ಚೇ ಮಾಡಿದ್ದಾರೆ. ರೆಸ್ಪಾನ್ಸ್ ಇಲ್ಲ. ಆಫೀಸರ್ಗೆ ಇದೆಲ್ಲ ಗೊತ್ತಿಲ್ಲದೆ ಇದ್ರೆ ಓಕೆ,
ಪ್ರತಿಯೊಂದು ಗೊತ್ತಿದೆ ಅವ್ರಿಗೆ. ಈ ತರ ನಾವು ಈ ತರ ಕಾಲ್ಸ್ ಮಾಡಿರೋದು ಗೊತ್ತಿದೆ, ಆ ತರ ನೆಗೆಟಿವ್ ಆಗಿ ಬಂದಿರೋದು ಗೊತ್ತಿದೆ. ಹಂಗಾದ್ಮೇಲೂ ಅವ್ರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ನಾವ್ ಏನಕ್ಕೆ ಜವಾಬ್ದಾರಿ ತಗೋಬೇಕಿಲ್ಲಿ? ಜವಾಬ್ದಾರಿ ತಗೊಳ್ಳೋ ಅವಶ್ಯಕತೆನೇ ಇಲ್ವಲ್ಲ. ನಮ್ಗೇನೋ ಓಕೆ ಬಿಡಿ, ನಾವೇನೋ 7 ವರ್ಷದಿಂದ ಏನು ಕಿತ್ತು ದಬಾಕ್ಬಿಟ್ಟಿದೀವಿ, ನಾವು ದೊಡ್ಡ ಮನುಷ್ಯ ಅಂತಲ್ಲ. ಇವತ್ತು ಯಾರೋ ಬರ್ತಾರಪ್ಪ, ಅವ್ರಿಗೇನೋ ಒಂದು ಉತ್ಸಾಹ ಬರುತ್ತೆ, ಏನೋ ಒಂದು ಹುಮ್ಮಸ್ ಬರುತ್ತೆ, ಏನೋ ಒಂದು ಜವಾಬ್ದಾರಿ ತಗೊಳ್ತಾರೆ. ಏನೋ ಒಂದು ಜವಾಬ್ದಾರಿ ತಗೊಂಡು ಅವ್ರಿಗೆ ಇನ್ನೂ ಸಂಪೂರ್ಣವಾಗಿ ಪ್ರಜಾಕ್ಕೆ ಅರ್ಥ ಆಗಿಲ್ಲ ಅಂತ ಇಟ್ಕೊಳ್ಳಿ. ಯಾರೋ ಹೇಳಿದಾರೆ ಅವ್ರಿಗೆ, ಚೆನ್ನಾಗಿದೆ ಅಂತ ಅನ್ಸಿರುತ್ತೆ ಅವ್ರಿಗೆ, ಅವ್ರ ಜವಾಬ್ದಾರಿ ತಗೊಂಡಿರ್ತಾರೆ, ಜವಾಬ್ದಾರಿ ತಗೊಂಡು ಏನೋ ಒಂದು ಮಾಡ್ತಾರೆ, ಪಕ್ಷಕ್ಕೆ ಏನೋ ಒಂದು ಕಳಿಸ್ತಾರೆ. ಯಾವುದು ನಿಮ್ಗೆ ಪಕ್ಷದಿಂದ ಏನು ರಿಪ್ಲೈಯೇ ಬರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಹೆಂಗ್ ಅನ್ಸತ್ರಿ? ಏನ್ ಅನ್ಸತ್ತೆ ಅವ್ರಿಗೆ ಮನ್ಸಿಗೆ? ರಿಪ್ಲೈಯೇ ಮಾಡ್ತಾರೆ. ಇವತ್ತು ಯಾಕೆ ಪ್ರಜಾಕೀಯ ಬೆಳೀತಾ ಇಲ್ಲ ಅಂದ್ರೆ ಅದಕ್ಕೆ ಉಪೇಂದ್ರ ಅವರೇ ಕಾರಣ, UPP ಪಕ್ಷನೇ ಕಾರಣ. UPP ಪಕ್ಷ ಅಂದ್ರೆ ಉಪೇಂದ್ರನೇ. ನನಗೆ ಬೇರೆಯವ್ರು ನನಗೆ ಗೊತ್ತಿಲ್ಲ. ಅಲ್ಲಿನ ಕಾರ್ಯವೈಖರಿಯ ಜವಾಬ್ದಾರಿ ಪ್ರತಿಯೊಂದು ಇವರೇ ನೋಡ್ಕೋಬೇಕು. ಇವ್ರು ನೋಡ್ಕೋತೀನಿ ಅಂತ ಹೇಳಿದಾರೆ, ನೋಡ್ಕೋತಾ ಇದೀನಿ ಅಂತ ಹೇಳಿದಾರೆ. ಅಷ್ಟು ವರ್ಷಾಗಿ ನಡೀತಾ ಇದೆ. ಇವತ್ತು ಒಂದಕ್ಕೂ ಏನೂ ಇಲ್ಲ. ಏನ್ ಅನ್ಸುತ್ತೆ ಇವಾಗ? ಯಾರಾದರೂ ಹೊಸಬ್ರು ಬಂದವರು ಜವಾಬ್ದಾರಿ ತಗೊಂಡವ್ರು ಪಕ್ಷಕ್ಕೆ ಏನಾದ್ರು ಇದು ಮಾಡಿದ್ರೆ ಅವ್ರಿಗೆ ಏನ್ ಅನ್ಸತ್ತೆ ಹೇಳಿ? ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾನು ಮಾಡಿದ ಎಫರ್ಟ್ಸ್ ನನಗೇನಕ್ಕೆ ನನ್ ಬೆಲೆನೇ ಸಿಗ್ತಾ ಇಲ್ಲ? ನಾನು ಏನಕ್ಕೆ ಮಾಡಬೇಕು? ಇವಾಗ ಹೋಗ್ಬಿಟ್ಟು ಅವ್ರಿಗೆ ಹೇಳಿ, ನೀವಂತವ್ರಿಗೆ ಹೇಳಿ, ಮತ್ತೆ ಆಗಿದ್ದಾಯ್ತು ಬಿಡಿ, ಇವಾಗ ವಿಚಾರದ ಪ್ರಚಾರ ಮಾಡಿ ಅಂತ ಹೇಳಿದ್ರೆ ನಾನು ಯಾಕೆ ಮಾಡಬೇಕು? ನಾನು ಮಾಡಿದ್ದಕ್ಕೆ ಏನು ಬೆಲೆನೇ ಸಿಗ್ತಾ ಇಲ್ಲ. ಅಲ್ಲಿ ನಾಳೆ ದಿವಸ ಹಿಂಗೆ ಇರುತ್ತೆ ಅಂತ ಏನ್ ಗ್ಯಾರಂಟಿ? ಈಗಲೇ ಪ್ರಜೆಗಳ ಮಾತು ಕೇಳ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಇದೆಲ್ಲ ಆಗ್ತಾ ಇರೋದು ಏನಕ್ಕೆ ಗೊತ್ತಾ? ಯಾರಿಂದ ಗೊತ್ತಾ? ನಿಮ್ಮಿಂದ, ಪ್ರಜೆಗಳಿಂದ. ಪ್ರಜೆಗಳ ಜವಾಬ್ದಾರಿ ತಗೊಂಡಿದ್ದಿದ್ರೆ ಇವತ್ತು ಇಷ್ಟು ಧೈರ್ಯ ಯಾರಿಗೂ ಬರ್ತಾ ಇರಲಿಲ್ಲ. ಸಂತೋಷ್ ಅವರು 3,000 ಸೈನ್ ಸಿಗ್ನೇಚರ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ 3,000 ಸಿಗ್ನೇಚರ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ ಲಾಜಿಕಲ್ ಆಗಿ ಥಿಂಕ್ ಮಾಡಿ. ಯಾರ್ಯಾರು ಸಹಿ ಸಂಗ್ರಹಣೆ ಪ್ರೊಸೆಸ್ ಹೋಗಿದ್ದೀರಲ್ಲ, ನಿಮಗೆ ಗೊತ್ತಿರುತ್ತೆ ಎಷ್ಟು ಟೈಮ್ ಆಗುತ್ತೆ, ಏನಾಗುತ್ತೆ ಅಂತ ಅಂದ್ಬಿಟ್ಟು. 3,000 ಸಿಗ್ನೇಚರ್ ತಗೋಬೇಕು ಅಂದ್ರೆ ಎಷ್ಟು ಟೈಮ್ ಆಗುತ್ತೆ. ಅಭಿಷೇಕ್ ಗ್ರಾಮಾಂತರ ಅದ್ ನಾನು ಏನು ಕೇಳಿದೆ ಗೊತ್ತಾ? ಅವರು 4 ರಿಂದ 5 ತಿಂಗಳು ಎಫರ್ಟ್ ಹಾಕ್ಬಿಟ್ಟು ಅವ್ರ ಕೈಲಿ ತರಕ್ ಸಾಧ್ಯ ಆಗಿದ್ದೆ 700 ಸೈನ್ ಹತ್ತತ್ರ. 3,000 ಸೈನ್ ತಂದಿದ್ದಾರೆ ಸ್ವಾಮಿ ಸಂತೋಷ್ ಅವರು. 3,000 ಸೈನ್ ತಂದಿದ್ದಾರೆ ಅಂದ್ರೂ ನಾನು ಏನು ಹೇಳಿಲ್ಲ. ಅವ್ರ ಫ್ರಾಡು ಹಂಗೆ ಹಿಂಗೆ ನಾನೇನು ಹೇಳಿಲ್ಲ. ನಾನು ಇರೋದನ್ನ ನನ್ನ ಆಗಿರೋ ಅನುಭವನ ಹೇಳಿದೀನಿ. ಅದಕ್ಕೇನು ಬೆಲೆನೇ ಇಲ್ಲ, ಏನು ಬೆಲೆ ಕೊಟ್ಟಿಲ್ಲ. ಇದೇನು ಫಸ್ಟ್ ಟೈಮ್ ಅಲ್ಲ ಈ ತರ ನನ್ನ ಮಾತಿಗೆ ಬೆಲೆ. ಇನ್ನೊಂದ್ಸರಿ ಪದೇ ಹೇಳ್ತಾ ಇದೀನಿ, ತಪ್ಪು ತಿಳ್ಕೊಬೇಡಿ. ನನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅನ್ಬಿಟ್ಟು ನಾನು ಈ ತರ ಮಾತಾಡ್ತಾ ಇಲ್ಲ. ನಂತರ ಸಿಕ್ಕಾಪಟ್ಟೆ ಜನ ಜವಾಬ್ದಾರಿ ತಗೊಂಡಿದ್ದಾರೆ. ಒಬ್ಬರಿಗೂ ಬೆಲೆ ಇಲ್ಲ, ಇಲ್ಲಿ ಬೆಲೆ ಇಲ್ಲವೇ ಇಲ್ಲ. ಅವ್ರಿಗೆ ಇಷ್ಟ ಬಂದಿದ್ದು ಮಾಡ್ಕೊಂಡು ಹೋಗ್ತಾರೆ. ಪ್ರಜೆಗಳ ಪಕ್ಷ ಅಂತೆ. ಪ್ರಜೆಗಳ ಪಕ್ಷ ಯಾವುದು? ಪ್ರಜೆಗಳ ಪಕ್ಷ ಉಪೇಂದ್ರ ಅವರ ಪಕ್ಷ. ಇದು ಪ್ರಜೆಗಳ ಪಕ್ಷ ಅಲ್ಲ. ಉಪೇಂದ್ರ ಅವ್ರಿಗೆ ಮನ್ಸಿಗೆ ಏನ್ ಬರುತ್ತೆ ಅದನ್ನ ಮಾಡ್ತಾರೆ. ಯಾವತ್ತೂ ಪ್ರಜೆಗಳ ಮಾತು ಕೇಳೋದಿಲ್ಲ. ಉಪೇಂದ್ರ ಕೇಳೇ ಇಲ್ಲ, ಇವತ್ತವರೆಗೂ ಕೇಳಿಲ್ಲ. ಎಲ್ಲಿದೆ ತೋರಿಸಿದ್ರು? ಹಿಸ್ಟ್ರಿ ಏನಾದ್ರು ತೋರಿಸಿ, ನಾನು ಈ ತರ ಕೇಳಿದ್ದೀನಿ ಅಂತ ಅಂದ್ಬಿಟ್ಟು. ಪ್ರಜೆಗಳು ಹೇಳಿದ್ದಾರೆ ಈ ತರ ನಾನು ಮಾಡಿದ್ದೀನಿ ಅಂತ. ಎಲ್ಲ ಸೆಲೆಕ್ಷನ್, ಎಲೆಕ್ಷನ್, ಕರೆಕ್ಷನ್, ರಿಜೆಕ್ಷನ್, ಪ್ರಮೋಷನ್ ಎಲ್ಲಾನು ಪ್ರಜೆಗಳಂತೆ. ಸೆಲೆಕ್ಷನ್ನೇ ಮಾಡಕ್ ಬಿಡ್ಲಿಲ್ವಲ್ರಿ. ನಿಮಗೆ ಯಾರಿಗೆ ಇಷ್ಟ? ಉಪೇಂದ್ರ ಅವರು ನಿಮ್ಗೆ ಯಾರಿಗೆ ಇಷ್ಟ ಬಂದ್ರೆ ಅವ್ರಿಗೆ ಟಿಕೆಟ್ ಕೊಡ್ತೀರಾ. ಸಂತೋಷ್ ಅವ್ರಿಗೆ ನೀವು ಸಂತೋಷ್ ಅವರು ಈ ಪಕ್ಷ ಉಪೇಂದ್ರ ಅವ್ರದ ಸಂತೋಷ್ ಅವ್ರದ ಅಂತ ನನಗೆ ಡೌಟ್ ಬರ್ತಾ ಇದೆ. 2019 MP ಎಲೆಕ್ಷನ್ಗೂ ಕಂಟೆಸ್ಟ್ ಮಾಡ್ತಾರೆ, MLA ಎಲೆಕ್ಷನ್ಗೂ ಕಂಟೆಸ್ಟ್ ಮಾಡ್ತಾರೆ. ಅವ್ರಿಗೆ ಅಷ್ಟೇ ಸಿಕ್ಕಾಪಟ್ಟೆ ದುಡ್ಡು ಇರ್ಬೋದು, ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಅಥವಾ ಇವ್ರು ಉಪೇಂದ್ರ ಅವರೇ ದುಡ್ಡು ಕೊಡ್ತಾ ಇದ್ದಾರೆ ನಿಂತ್ಕೊಳ್ಳೋದಕ್ಕೆ, ನನಗೆ ಅದು ಗೊತ್ತಿಲ್ಲ. ಅವಾಗೂ ಕೊಡ್ತಾರೆ. 2019ರಲ್ಲೂ ಟಿಕೆಟ್ ಕೊಡ್ತಾರೆ. ಅದು ಅವಾಗ ಏನ್ ಪ್ರೊಸೆಸ್ ಆಗಿತ್ತೋ ನಮ್ಗೆ ಗೊತ್ತಿಲ್ಲ. ಅದು ಉಪೇಂದ್ರ ಅವರು ಸೆಲೆಕ್ಟ್ ಮಾಡಿರೋದು. 2020ರಲ್ಲೂ ಏನ್ ಪ್ರೊಸೆಸ್ ಆಗಿತ್ತೋ ಗೊತ್ತಿಲ್ಲ, ಅವರೇ ಸೆಲೆಕ್ಟ್ ಮಾಡಿರೋದು. 2023ರಲ್ಲಿ ಇವ್ರಿಗೆ ಟಿಕೆಟ್ ಸಿಕ್ಲಿಲ್ಲ. ಯಾಕೆ ಅಂದ್ರೆ ಕಡಿಮೆ ಸಿಗ್ನೇಚರ್ ತಂದಿದ್ದಾರೆ ಅಂತ ಕಾರಣಕ್ಕೆ. ಆವಾಗ ಅವ್ರ ಮನ್ಸಿಗೆ ಬಂದಿರಬೇಕು, ಸಿಗ್ನೇಚರ್ ಕಡಿಮೆ ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅನ್ಬಿಟ್ಟು. ನಾಗೇಶ್ವಿ ಅಂತ ಹೇಳಿದ್ನಲ್ಲ ನಾನು, ಆಕ್ಚುಲಿ ನಾಗೇಶ್ವಿ ಅವರು ಆಲ್ಮೋಸ್ಟ್ 700-800 ಸೈನ್ ತಗೊಂಡಿದ್ದಾರೆ. ಅವ್ರಿಗಿಂತ ಜಾಸ್ತಿ ಸಿಗ್ನೇಚರ್ ತಗೋಬೇಕು ನಾನು ಅನ್ಬಿಟ್ಟು ಇವರು ಬಿರಿ 3,000 ಮಾಡಿಸಿದ್ದಾರೆ. ಅವ್ರಿಗೆ ಹೋಗೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಹೋಗಿರ್ಬೋದು. 50 ಸಿಗ್ನೇಚರ್, 25 ಸಿಗ್ನೇಚರ್ ಅಥವಾ 100 ಸಿಗ್ನೇಚರ್ ಹಾಕ್ಸಿರ್ಬೋದು. 3,000 ಹಾಕ್ಸಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ನೀವೇ ತಿಳಿಸಿ ದಯವಿಟ್ಟು. ನನ್ಗಾಗಿರೋ ಅನುಭವ ನಾನು ಹೇಳಿದ್ದೀನಿ. UPPಗೆ ಇಷ್ಟೆಲ್ಲ ನಾನು ಮಾಡಿದ್ದೀನಿ, ಏನಕ್ಕೂ ರೆಸ್ಪಾನ್ಸ್ ಬರ್ತಾ ಇಲ್ಲ, ಏನು ರಿಪ್ಲೈ ಬರ್ತಾ ಇಲ್ಲ. 2013ರಲ್ಲೂ ಕೂಡ ನಾನು ಇಮೇಲ್ ಮಾಡಿದ್ದೆ, ಏನು ರೆಸ್ಪಾನ್ಸ್ ಬಂದಿಲ್ಲ. ಅದಕ್ಕೂ ಮುಂಚೆ ಬೆಳಗಾವಿನಲ್ಲಿ ಎಲೆಕ್ಷನ್ಸ್ ಆಗಿತ್ತು, ವಾರ್ಡ್ ಎಲೆಕ್ಷನ್ಸ್. ಅಭಿಲಾಷ್ ಅನ್ನೋರು ನಿಂತಿದ್ರು, ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋರು ನಿಂತಿದ್ರು. ಅವಾಗ ಏನೇನಾಯ್ತು ಅಂದ್ಬಿಟ್ಟು ನನ್ನ ಸ್ನೇಹಿತರಿಗೆ ಗೊತ್ತಿದೆ. ಏನೇನ್ ರೆಸ್ಪಾನ್ಸ್ ಬಂತು ಪಕ್ಷದ ಕಡೆಯಿಂದ, ಪಕ್ಷ ಎಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ, ಪ್ರತಿಯೊಂದು ಗೊತ್ತಿದೆ ನಮಗೆ. ಈಗ ಅದನ್ನೆಲ್ಲ ಹೇಳ್ಕೊಂತ ಕುತ್ಕೊಂಡ್ರೆ ಸಿಕ್ಕಾಪಟ್ಟ ದೊಡ್ಡದಾಗತ್ತೆ ವಿಡಿಯೋ. ಬಟ್ ಆ ಎಲ್ಲವನ್ನೂ ನನ್ನ ಮನಸ್ಸಲ್ಲಿ ಇಟ್ಕೊಂಡು 5 ವರ್ಷದಿಂದ ಇದೇ ಪ್ರಾಬ್ಲಮ್ ಇದೆ. 1 ದಿವಸ 2 ದಿವಸ ಈ ಪ್ರಾಬ್ಲಮ್ ಇದ್ದಿದ್ರೆ ಓಕೆ, ನಾನೇನು ಕೇಳ್ತಾ ಇರ್ಲಿಲ್ಲ, ನನ್ಗೇನು ಬೇಜಾರಾಗ್ತಾ ಇರ್ಲಿಲ್ಲ. ಎಲ್ಲರೂ ತಪ್ಪು ಮಾಡ್ತಾರೆ, ತಪ್ಪನ್ನ ತಿದ್ಕೊಳ್ತಾರೆ. ಊರಿಗೆಲ್ಲ ಬುದ್ಧಿ ಹೇಳೋರು ಇವರು ಯಾರೋ ಉತ್ತಮ ಪ್ರಜಾಕೀಯ ಪಕ್ಷ, ಉತ್ತಮ ಸಿದ್ಧಾಂತವನ್ನು ಕೊಟ್ಟಿದ್ದು ನೀವು. ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಸರ್ವಜ್ಞ.
ನೀವು ಈ ತರ ಮಾಡೋದು ಸರಿನಾ? 4 ವರ್ಷ 5 ವರ್ಷದಿಂದ ಪ್ರಜೆಗಳಿಗೆ ಈ ತರ ನಡೆಸ್ಕೊಳ್ತಾ ಇದ್ದೀರಲ್ಲ. ಪ್ರಜೆಗಳ ಪಕ್ಷ ಅಂತ ಹೇಳ್ಬಿಟ್ಟು ಪ್ರಜೆಗಳನ್ನ ಇಷ್ಟು ಹೀನಾಯವಾಗಿ ನಡೆಸ್ಕೊಳ್ಳೋಂಥ ಪಕ್ಷ ನಾನು ಎಲ್ಲೂ ನೋಡೇ ಇಲ್ಲ. ಬೇರೆ ಪಕ್ಷ, ಬೇರೆ ಎಲ್ಲ ಪಕ್ಷಗಳಿದೆಯಲ್ಲ ಇವತ್ತು, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಯಾವ್ದೋ ಎಲ್ಲ ಪಕ್ಷ, ಯಾವ ಪಕ್ಷ ಯಾವ್ದು ಹೇಳಿಲ್ಲ ಸ್ವಾಮಿ ಇದು ಪ್ರಜೆಗಳ ಪಕ್ಷ ಅಂತ ಹೇಳಿಲ್ಲ. ಎಲ್ಲ ಡಿಸಿಷನ್ಸ್ ನಾವು ತಗೋತೀವಿ ಅಂದ್ಬಿಟ್ಟು ಅವ್ರು ತಗೊಂಡಿದ್ದಾರೆ. ಆದ್ರೆ ಉತ್ತಮ ಪ್ರಜಾಕೀಯ ಪಕ್ಷ ಪ್ರಜೆಗಳ ಪಕ್ಷ ಅಂತ ಹೇಳಿ ಪ್ರಜೆಗಳನ್ನ ಹೀನಾಯವಾಗಿ ನಡೆಸ್ಕೊಂಡು, ನಾಯಿಗಿಂತ ಕಡೆಯಾಗಿ ಅವ್ರನ್ನ ನಡೆಸ್ಕೊಂಡು, ಇವ್ರಿಗೆ ಇಷ್ಟ ಬಂದಿದ್ದ ಡಿಸಿಷನ್ ಇವ್ರು ತಗೊಂಡು, ಇವ್ರಿಗೆ ಇಷ್ಟ ಬಂದಿದ್ದವ್ರಿಗೆ ಇವ್ರಿಗೆ ಟಿಕೆಟ್ ಕೊಡೋದು ಎಲೆಕ್ಷನ್ಗೆ. MP ಎಲೆಕ್ಷನ್ಗೆ ಸಂತೋಷ್, MLA ಎಲೆಕ್ಷನ್ಗೆ ಸಂತೋಷ್, MP ಎಲೆಕ್ಷನ್ 2024 ಸಂತೋಷ್, ಇವಾಗ MLC ಎಲೆಕ್ಷನ್ಗೆ ಸಂತೋಷ್. ಯಾಕ್ರಿ ಹೆಂಗ್ರಿ ಕೊಟ್ರಿ ಟಿಕೆಟ್? ಯಾಕೆ ಕದ್ದು ಮುಚ್ಚಿ ಯಾಕೆ ಕೊಟ್ಟಿದ್ದೀರಾ ಟಿಕೆಟ್? ಫಸ್ಟ್ ಆಫ್ ಆಲ್ MLC ಅನ್ಬಿಟ್ಟು ನಿನ್ನೆ ಒಂದು ಲಿಂಕ್ ಇತ್ತಪ್ಪ ವೆಬ್ಸೈಟ್ ಅಲ್ಲಿ, ಇವತ್ತು ಆ ಲಿಂಕೇ ಇಲ್ಲ. ಆಲ್ರೆಡಿ ಇವರು ಟಿಕೆಟ್ ಕೊಟ್ಟಿದ್ದಾರೆ, ಇವರು ಹೋಗಿ ಫೈಲು ಮಾಡಿದ್ದಾರೆ. ಕದ್ದು ಮುಚ್ಚಿ ಟಿಕೆಟ್ ಕೊಡೋ ಅಂತ ಅವಶ್ಯಕತೆ ಏನಿತ್ತು? ಪ್ರಜೆಗಳ ಪಕ್ಷನ ಇದು? ಹೇಳಿ ಸ್ವಾಮಿ, ದಯವಿಟ್ಟು ಯಾರಾದ್ರೂ ಉತ್ತರ ಕೊಡಿ. ಉಪೇಂದ್ರ ಅವ್ರಿಗೆ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕೋ ಗೊತ್ತಿಲ್ಲ. ನಾವು ಅಷ್ಟು ದೊಡ್ಡವರು ಅಲ್ಲ, ನಮ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗಲ್ಲ, ನಮ್ಗೆ ಯಾರು ಅವರು ಸಿಗೋದು ಇಲ್ಲ, ಏನಿಲ್ಲ. ನಮ್ಗೆ ಯಾರು ಕೇಳಬೇಕು ಅಂತಾನೋ ನಮಗೆ ಗೊತ್ತಿಲ್ಲ, ಬೇರೆ ಯಾರು ಕೇಳಬೇಕು ಅಂತಾನೋ ನಮಗೆ ಗೊತ್ತಿಲ್ಲ. ಹೆಂಗ್ ಕೊಟ್ರಿ? ಕದ್ದು ಮುಚ್ಚಿ ಟಿಕೆಟ್ ಕೊಡೋಂತ ಅವಶ್ಯಕತೆ ಏನಿತ್ತು? ಎಲ್ಲ ಎಲೆಕ್ಷನ್ ಪ್ರೊಸೆಸ್ ಇದು ಏನ್ ಹೇಳ್ತಾ ಇದ್ರಿ ನೀವು? ಸೆಲೆಕ್ಷನ್ ಮಾಡಬೇಕಾಗಿರೋದು ಪ್ರಜೆಗಳು ಅಂತ ಅಲ್ಲಿ ಅಲ್ಲಿ ಹಾಕಿದ್ರು, ನಿನ್ನೆ ಹಾಕಿದ್ರು. 1 ಸಿಗ್ನೇಚರ್ ತಗೊಂಬಂದ್ರು MLC ಎಲೆಕ್ಷನ್ಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರಿ. ಹಂಗಂದ್ರೆ ಅವ್ರದ್ದು ಯಾರು ಕ್ಯಾಂಡಿಡೇಟು ಅವ್ರು ಸಿಗ್ನೇಚರ್ ಮಾಡಿಸ್ಕೊಂಡ್ಬಂದಿರಲ್ಲ, ಅದು ಮತದಾರರ ಶಿಫಾರಸು ಪತ್ರ ಯಾಕೆ ಅಪ್ಲೋಡ್ ಮಾಡಿಲ್ಲ ವೆಬ್ಸೈಟ್ ನಲ್ಲಿ? ನೀವು ಯಾಕೆ ಅಪ್ಲೋಡ್ ಮಾಡಿಲ್ಲ? ಅಪ್ಲೋಡ್ ಮಾಡೋದಕ್ಕೆ ಮುಂಚೆ ನೀವು ಹೆಂಗೆ ಕೊಟ್ರಿ ಅವ್ರಿಗೆ ಬಿ ಫಾರ್ಮ್? ಅವ್ರು ಹೆಂಗೆ ಹೋಗ್ಬಿಟ್ಟು ಫೈಲ್ ಮಾಡಿದ್ರು? ಕದ್ದು ಮುಚ್ಚಿ ಯಾಕೆ ಕೊಟ್ಟಿದ್ದೀರಾ? ಈ ಪ್ರಶ್ನೆಗೆ ನಾನು ಯಾರನ್ನ ಕೇಳ್ಬೇಕು? ಈ ಪ್ರಶ್ನೆಗೆ ನನಗೆ ಯಾರು ಉತ್ತರ ಕೊಡ್ತಾರೆ? ದಯವಿಟ್ಟು ತಿಳಿಸ್ಕೊಡಿ. ಹೆಂಗ್ ಕೊಡ್ತೀವಿ ಸ್ವಾಮಿ? ಇಷ್ಟೆಲ್ಲ ಬರ್ತಾ ಇದೆ ನಿಮ್ಗೆ, ಇಷ್ಟೆಲ್ಲ ಇಮೇಲ್ಗಳು ಮಾಡಿದೀವಿ, ಎಲ್ಲ ಕಡೆ ಫೇಸ್ಬುಕ್ ಅಲ್ಲಿ ಹಾಕಿದ್ದಾರೆ, ಎಲ್ಲ ಕಡೆ ಹೋಗ್ತಾ ಇದೆ ವಿಡಿಯೋ. ಒಂದು ಸಣ್ಣ ಜವಾಬ್ದಾರಿ ಬೇಡವಾ ನಿಮ್ಗೆ? ಇಷ್ಟು ಇರ್ರೆಸ್ಪಾನ್ಸಿಬಲ್, ಇಷ್ಟು ಬೇಜವಾಬ್ದಾರಿನ? ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ನನ್ಗೇನ್ ಬೇಜಾರಿಲ್ಲ. ಫಸ್ಟ್ ಆಫ್ ಆಲ್ ಇದು ತಪ್ಪೇ ಜನಗಳದು. ಪ್ರಜೆಗಳು ಜವಾಬ್ದಾರಿ ತಗೊಂಡ್ ಅವ್ರಿಗೆ ಅದೇ ಧೈರ್ಯ ಅಲ್ವೇನ್ರಿ? ಸಂತೋಷ್ಗೂ ಅದೇ ಧೈರ್ಯ ತಾನೆ? ಪ್ರಜೆಗಳು ಒಂದ್ 50 ಜನ 100 ಜನ ಜವಾಬ್ದಾರಿ ತಗೊಂಡ್ ಕೇಳಿದಿದ್ರೆ ಅವ್ರಿಗೆ ನಡ್ಕ ಬಂದ್ಬಿಟ್ಟಿರೋದು ಇವತ್ತು. ಹಾಕೋದಿಕ್ಕೆ ಭಯ ಪಡ್ತಾ ಇದ್ರು. 3000 ಸೈನ್ಯ ಹಾಕಕ್ ಭಯ ಪಡ್ತಾ ಇದ್ರು ಅವರು. ಯಾವ ಧೈರ್ಯದ ಮೇಲೆ ಆಗ್ತಾ ಇದಾರೆ ಹೇಳಿ? ಯಾವನು ಕೇಳಲ್ಲ ನನ್ನ ಕೇಳೋನ್ ಯಾರಿದ್ದಾನೆ? ನನ್ಗೆ ಹೆಂಗಿದ್ರು ಉಪೇಂದ್ರ ಫ್ರೆಂಡು, ಅವರೇ ನನಗೆ ಟಿಕೆಟ್ ಕೊಟ್ಟಿರೋದು. ಪ್ರಜೆಗಳು ಅಲ್ವೇ ಅಲ್ಲ. ಪ್ರಜೆಗಳು ಯಾವನು ಕೇಳೋದೇ ಇಲ್ಲ. ಪ್ರಜೆಗಳಿಗೆ ಅವನಿಗೂ ಜವಾಬ್ದಾರಿನೇ ಇಲ್ಲ. ಪ್ರಜೆಗಳಿಗೆ ಜವಾಬ್ದಾರಿ ಇದ್ದಿದ್ರೆ ನಾನು ಯಾಕೆ ಭಯ ಪಡಬೇಕಿದ್ದೆ? ನಾನು ಇಷ್ಟು ಈಸಿಯಾಗಿ ಹಾಕಿರ್ಬೋದಾಯ್ತು. ಹೆಂಗಿರ್ತಾ ಇದ್ರು ಅವರು? ಪ್ರಜೆಗಳು ಇವತ್ತು ಜವಾಬ್ದಾರಿ ತಗೊಳ್ತಾ ಇಲ್ಲ. ಪ್ರಜೆಗಳ ಜವಾಬ್ದಾರಿ ನೀವು ಜವಾಬ್ದಾರಿ ತಗೊಳ್ದೇ ಇರೋದಕ್ಕೆ ಇವತ್ತು ನಾವೆಲ್ಲ ಹಿಂಗ್ ಸಾಯ್ತಾ ಇರೋದು. ಪ್ರಜಾಕೀಯ ಬಂದ್ರೂ ಎಫೆಕ್ಟಿವ್ ಆಗಿ ಹೋಗ್ತಾ ಇಲ್ಲ. ಯಾಕೆ ಅಂತಂದ್ರೆ ನೀವು ಜವಾಬ್ದಾರಿ ತಗೊಳ್ತಾ ಇಲ್ಲ. ಅದಕ್ಕೆ ಪ್ರಜೆಗಳ ಜವಾಬ್ದಾರಿ ತಗೊಳ್ದೇ ಇರೋದ್ರಿಂದಾನೇ ಇವತ್ತು ಸಂತೋಷ್ ಅವರು 3000 ಟಿಕೆಟ್ ಸಬ್ಮಿಟ್ ಮಾಡಿದ್ದಾರೆ. ಉಪೇಂದ್ರ ಅವರು ಅವ್ರಿಗೆ ಯಾರಿಗೆ ಇಷ್ಟ ಬರುತ್ತೋ ಅವ್ರಿಗೆ ಪ್ರಜೆಗಳ ಪಕ್ಷ ಅನ್ಬಿಟ್ಟು ಪ್ರಜೆಗಳೇ ಸೆಲೆಕ್ಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಷ್ಟ ಬಂದ್ರು ಟಿಕೆಟ್ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ನೀವು ಏನಾದ್ರು ಕೇಳ್ತೀರಾ? ನೀವು ಪ್ರಜೆಗಳು ಇವತ್ತವರೆಗೂ ಕೇಳಿದ್ದೀರಾ? ಯಾಕೆ ಸರ್ ಕೊಟ್ರಿ, ಹೆಂಗ್ ಕೊಟ್ರಿ? ನೀವು ಏನಾದ್ರು ಜವಾಬ್ದಾರಿ ತಗೊಂಡಿದ್ದೀರಾ? ಒಂದು 50 ಜನ 100 ಜನ ನೀವು ಜವಾಬ್ದಾರಿ ತಗೊಂಡು ನೀವು ಕೇಳೋ ತರ ಇದ್ದಿದ್ರೆ ಉಪೇಂದ್ರ ಅವರು ಎದುರ್ಕೊಂಡಿರೋರು ಸ್ವಾಮಿ. ಪ್ರಜೆಗಳ ಶಕ್ತಿ ಮುಂದೆ ಯಾವ ಶಕ್ತಿನೂ ಇಲ್ಲ. ಪ್ರಜಾಕೀಯ ಸಿದ್ಧಾಂತ ಹೇಳೋದೇ ಅದನ್ನ ಬಡ್ಕೊಂಡ್ ಸಾಕಾಗಿದೆ. ಉಪೇಂದ್ರ ಅವರು ಸಾಕಷ್ಟು ಸರಿ ಹೇಳಿದ್ದಾರೆ, ಪ್ರಜೆಗಳ ಶಕ್ತಿ ಮುಂದೆ ಯಾವ ಶಕ್ತಿನೂ ಇಲ್ಲ. ಪ್ರಜೆಗಳು ಯಾರು ಜವಾಬ್ದಾರಿ ತಗೊಳ್ತಾ ಇಲ್ಲ. ಪ್ರಜೆಗಳ ಜವಾಬ್ದಾರಿ ತಗೊಳ್ಳೋವರೆಗೂ ಹಿಂಗೆ ಆಗತ್ತೆ. ಅವ್ರಿಗೆ ಇಷ್ಟ ಬಂದವ್ರಿಗೆಲ್ಲ ಟಿಕೆಟ್ ಕೊಡ್ತಾ ಇರ್ತಾರೆ. ಪ್ರಜೆಗಳನ್ನ ನಾಯಿಗಳ ತರ ನಡ್ಸ್ಕೊಳ್ತಾನೆ ಇರ್ತಾರೆ. ಪ್ರಜೆಗಳನ್ನ ಇವಾಗ ನಡ್ಸ್ಕೊಳ್ತಾನೆ ಇರ್ತಾರೆ. ಯಾರ್ಯಾರು ಜವಾಬ್ದಾರಿ ತಗೊಳ್ತಾರೋ ಅವ್ರು ಕಪಾಳಕ್ಕೆ ಹೊಡೆದ್ಬಿಟ್ಟು ಹಿಂದೆ ಹೋಗು ಅನ್ನೋ ತರ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಪ್ರಜೆಗಳ ಜವಾಬ್ದಾರಿ ತಗೊಳ್ಳಲ್ಲ. ಪ್ರಜೆಗಳ ಜವಾಬ್ದಾರಿ ತಗೊಳ್ದೇ ಇರೋದಕ್ಕೆ ತಾನೇ ನಾವು ಈ ಸ್ಥಾನದಲ್ಲಿ ಇರೋದು. ಆಮೇಲೆ ಲೋಕಸಭಾ ಎಲೆಕ್ಷನ್ಗೆ ಟಿಕೆಟ್ ಕೊಡ್ತೀವಿ ಅಂತ ಯಾವಾಗ ಹಾಕಿದ್ರು? ವೆಬ್ಸೈಟ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ನನಗಂತೂ ಕಾಣಿಸ್ತಾ ಇಲ್ಲ ಸರ್. ದಯವಿಟ್ಟು ಹೇಳಿ. ಫಸ್ಟ್ ಫೇಸ್ ಆಫ್ ಎಲೆಕ್ಷನ್ಸ್ ಟಿಕೆಟ್ ಕೊಡ್ತೀವಿ ಅಂತ ಯಾವಾಗ ಹಾಕಿದ್ರು? ವೆಬ್ಸೈಟ್ ಅಲ್ಲೂ ಹಾಕಿರ್ಲಿಲ್ಲ ನನ್ಗೆ ಗೊತ್ತಿರಂಗೆ. ಹಾಕಿದ್ರೆ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಫೇಸ್ಬುಕ್ ಅಲ್ಲಂತೂ ನನಗೆ ಸಿಗ್ತಾ ಇಲ್ಲ. ಮಾರ್ಚ್ 30ನೇ ತಾರೀಕು ಕೊಟ್ಟಿದ್ದೀರಾ ಟಿಕೆಟ್? ಕೊಟ್ಟಿದ್ದೀರಾ? ಓಕೆನಾ? ಮಾರ್ಚ್ 30ನೇ ತಾರೀಕು ಟಿಕೆಟ್ ಕೊಟ್ರಿ. ಯಾವಾಗ? ಎಲ್ಲ ಹಂತದ ಎಲೆಕ್ಷನ್ಸ್ಗೂ ಕರ್ನಾಟಕದಲ್ಲಿ ಫಸ್ಟ್ 2 ಹಂತದಲ್ಲಿ ಎಲೆಕ್ಷನ್ ನಡೀತು. ಮೊದಲನೇ ಹಂತದ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡಿರೋರ್ಗೂ ಟಿಕೆಟ್ ಕೊಟ್ರಿ. 2ನೇ ಹಂತದಲ್ಲಿ ಎಲೆಕ್ಷನ್ ನಿಂತ್ಕೊಂಡಿರೋರ್ಗೂ ಒಂದೇ ದಿನ ಟಿಕೆಟ್ ಕೊಟ್ಬಿಟ್ರಿ. ಆಮೇಲೆ ನಾನು ನೋಡ್ತಾ ಇದ್ದೀನಿ, ತಿರ್ಗಾ ಇನ್ನೊಂದು ಪೋಸ್ಟ್ ಬರ್ತಾ ಇದೆ. 2ನೇ ಹಂತದ ಎಲೆಕ್ಷನ್ ಆಗ್ತಾ ಇದೆ ಕೆಲವು ಜಾಗದಲ್ಲಿ. ಆ ಜಾಗದಲ್ಲಿ ಇನ್ನೂ ಟಿಕೆಟ್ ಕೊಟ್ಟಿಲ್ಲ, ಆಕಾಂಕ್ಷಿಗಳು ಯಾರಾದ್ರೂ ಬರ್ಬೋದು ಅಂತ. ಅದನ್ನ ನೀವು ಆಮೇಲೆ ಯಾಕೆ ಆಗ್ತಾ ಇದ್ದೀರಾ? ಮೊದ್ಲೇ ಯಾಕೆ ಜವಾಬ್ದಾರಿ ಇಲ್ವಾ ನಿಮ್ಗೆ? ಹಂಗಾರೆ ಒಂದ್ ಚಿಕ್ಕ ಜವಾಬ್ದಾರಿನೂ ತಗೊಳ್ಳಲ್ಲ ಸ್ವಾಮಿ ನೀವು. ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಅಂದ್ಬಿಟ್ಟು ನಿಮ್ಗೆ ಇಷ್ಟ ಬಂದಿದ್ದೆಲ್ಲ ಮಾಡ್ತೀರಾ?
ಬೇಲಿಯೇ ಎದ್ದು ಹೊಲ ಮೈದಂತೆ ಸರ್ವಜ್ಞ ಅನ್ನೋದು ಇದೇನೆ. ಊರಿಗೆಲ್ಲ ಜವಾಬ್ದಾರಿ ಅಂತ ಹೇಳದಂತೆ ಇವ್ರು ಬೇಜವಾಬ್ದಾರಿಯಿಂದ ಇರ್ಬೋದಂತೆ. ಏನಾಗಿದೆ ಗೊತ್ತಾ, ಆಕ್ಚುಲಿ ಕೆಲವ್ರಿಗೆ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳ್ತೀನಿ ಕೇಳಿ. ನಿಜಗುಣಯ್ಯ ಅನ್ನೋರೊಬ್ರು ಬಂದ್ಬಿಟ್ಟು ಉಪೇಂದ್ರ ಅವ್ರ ಮನೆ ಮುಂದೆ ಗಲಾಟೆ ಮಾಡಿದ್ದಾರೆ. ನಮ್ಮ ಕಡೆಯವರೊಬ್ಬರಿಗೆ ಟಿಕೆಟ್ ಸಿಕ್ಕಿಲ್ಲ, ನೀವು ಟಿಕೆಟ್ ಕೊಡ್ಲೇಬೇಕು ಅಂತ ಗಲಾಟೆ ಮಾಡಿದ್ದಾರೆ. ಅದಾದ್ಮೇಲೆ ಉಪೇಂದ್ರ ಅವ್ರು ಏನ್ ಮಾಡಿದ್ದಾರೆ, ಇವ್ರು ಬಂದು ಯಾರೋ ಗಲಾಟೆ ಮಾಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಅವರು ಓಕೆ ಕೊಡ್ತೀವಿ, ಇದು 2ನೇ ಹಂತದ ಮತದಾನದಲ್ಲಿ ಆಗ್ತಾ ಇರೋದು ಎಲೆಕ್ಷನ್ಸ್, ನಾವು ಕೊಡ್ತೀವಿ ಅಂದ್ಬಿಟ್ಟು ಆಮೇಲೆ ಪೋಸ್ಟ್ ಆಗ್ತಾ ಇದಾರೆ. ನಿಮಗೆ ಮೊದಲೇ ಜವಾಬ್ದಾರಿ ಇಲ್ಲ, ಮೊದಲೇ ನೀವು ಹಾಕೇ ಇಲ್ಲ. ಇದ್ದಿದ್ದು ದಯವಿಟ್ಟು ತೋರಿಸಿ ಸರ್, ನಾವು ಮೊದಲನೇ ಹಂತಕ್ಕೆ ಇವತ್ತು ಟಿಕೆಟ್ ಕೊಡ್ತಾ ಇದೀವಿ, 2ನೇ ಹಂತದ ಎಲೆಕ್ಷನ್ಗೆ ಈ ದಿನ ಟಿಕೆಟ್ ಕೊಡ್ತಾ ಇದೀವಿ ಅಂತ. ಫಸ್ಟ್ ಮೊದಲನೇ ಹಂತಕ್ಕೆ 2ನೇ ಹಂತಕ್ಕೆ ಎರಡಕ್ಕೂ ಸೇರಿಸಿ ಟಿಕೆಟ್ ಕೊಟ್ಬಿಟ್ಟಿದ್ದೀರಾ, ಮತ್ತೆ ತಿರ್ಗಾ ಏನಕ್ಕೆ ಆಗ್ತಾ ಇದ್ದೀರಾ? ನಿಮಗೆ ಗೊತ್ತೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಯಾರೋ ಬಂದು ಗಲಾಟೆ ಮಾಡ್ತಾರೆ, ಯಾರೋ ಬಂದು ಗಲಾಟೆ ಮಾಡಿದ್ಮೇಲೆ ಇನ್ನೊಬ್ಬರಿಗೆ ಓಕೆ ನಾನು ಡೇಟ್ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಇನ್ನೊಬ್ರಿಗೆ ಮಾಡ್ತೀರಾ. ಪ್ರತಿಯೊಂದಕ್ಕೂ ನಾವು ಗಲಾಟೆ ಮಾಡಿ ಅಲ್ಲಿ ಮನೆ ಮುಂದೆ ಬಂದು ಸೀನ್ ಕ್ರಿಯೇಟ್ ಮಾಡಿ ಪ್ರತಿಭಟನೆ ಮಾಡದೆ ಪ್ರತಿಯೊಂದು ಸಾಧಿಸ್ಕೋಬೇಕು. ಇಲ್ಲ ಅಂತಂದ್ರೆ ನೀವು ಮಾಡೋದಿಲ್ಲ. ಇದು ಯಾವ ಲೆಕ್ಕದ ಜವಾಬ್ದಾರಿ ಇದು? ಆಮೇಲೆ ನನ್ನ ಸ್ನೇಹಿತರೊಬ್ರು ಸೌತ್ ಇಂದ ಸೆಕೆಂಡರಿ ಕ್ಯಾಂಡಿಡೇಟ್ ಆಗಿ ನಿಂತ್ಕೋಬೇಕು ಅಂದ್ಬಿಟ್ಟು ಒಂದೇ ಒಂದು ಸೈನ್ ತಗೊಂಡು ಹೋಗ್ತಾರೆ. ನಮ್ಗೆ ಇವತ್ತವರೆಗೂ ಲೋಕಸಭಾ ಎಲೆಕ್ಷನ್ಸ್ಗೆ ಇಷ್ಟು ಟಿಕೆಟ್ ಇಷ್ಟು ಸಿಗ್ನೇಚರ್ ತಗೊಂಡ್ಬರ್ಬೇಕು ಅಂತ ಎಲ್ಲಾದ್ರೂ ಹಾಕಿದಾರ ಸ್ವಾಮಿ? 2023 MLA ಎಲೆಕ್ಷನ್ಸ್ಗೆ ಹಾಕಿದ್ರು 50 ಸೈನ್ ನೀವು ತಗೊಂಡ್ ಬರ್ಬೇಕು, 50 ಸೈನ್ ತಗೊಂಡ್ ಬರೋದು ಮ್ಯಾಂಡೇಟರಿ ಅಂತ ಹಾಕಿದ್ರು. ಇವಾಗ ಎಲ್ಲೂ ಹಾಕೇ ಇಲ್ವಲ್ಲ. ಅಷ್ಟು ಸಣ್ಣ ಜವಾಬ್ದಾರಿನೂ ತಗೊಳಕಾಗಲ್ವೇನ್ರಿ? ಹೆಂಗ್ ಸ್ವಾಮಿ ಇದು? ಎಲ್ಲೂ ಹಾಕಿಲ್ವಲ್ಲ, ಇಷ್ಟು ಸೈನ್ ತಗೊಂಡ್ ಬರ್ಬೇಕು ಅಂತ ಎಲ್ಲೂ ಹಾಕೇ ಇಲ್ಲ. ಏನಕ್ಕೆ ಹಾಕಲ್ಲ ನೀವು? ಏನ್ ನನಗೆ ಅರ್ಥನೇ ಆಗ್ತಾ ಇಲ್ಲ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ, ಏನ್ ಕೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಸ್ನೇಹಿತರು ಬರ್ತಾರೆ, ಒಬ್ರು ಸೆಕೆಂಡರಿ ಕ್ಯಾಂಡಿಡೇಟ್ ಆಗಿ ನನ್ನ ಆಯ್ಕೆ ಮಾಡಿ ಅಂದ್ಬಿಟ್ಟು ಫಾರ್ಮ್ ಸಬ್ಮಿಟ್ ಮಾಡಕ್ ಹೋಗ್ತಾರೆ. ಒಂದೇ ಒಂದು ಸೈನ್ ಇದೆ ಹೇಳ್ತಾರಂತೆ. ಅವಾಗ ಉಪೇಂದ್ರ ಸರ್ ಏನು ಅಂತಂದ್ರೆ, ನೋಡಿ ನಿಮ್ಗೆ ನೀವು ಅವರು ಆಕ್ಚುಲಿ 2023 MLA ಎಲೆಕ್ಷನ್ಗೆ ಕೂಡ ನಿಂತಿದ್ರು. ಅವರು ಸೆಕೆಂಡರಿ ಕ್ಯಾಂಡಿಡೇಟ್ ಆಗಿ ನಾನು ಕನ್ಸಿಡರ್ ಮಾಡಿ ಅಂದ್ಬಿಟ್ಟು ಸಬ್ಮಿಟ್ ಮಾಡಿದ್ರು. ಒಂದೇ ಒಂದು ಸೈನ್ ತಂದಿದ್ರು. ಅವಾಗ ಉಪೇಂದ್ರ ಅವ್ರು ಹೇಳ್ತಾರಂತೆ, ನೋಡಿ ನಿಮ್ಗೆ ಲಾಸ್ಟ್ ಟೈಮ್ ಎಲೆಕ್ಷನ್ ನಿಂತಿದ್ದೀರಾ ನೀವು, ನಿಮ್ಗೆ ಅಷ್ಟು ಮಾತ್ರ ಗೊತ್ತಾಗಲ್ವಾ? 50 ಸೈನ್ ತಗೊಂಡ್ಬರ್ಬೇಕು ಅಂತ ಗೊತ್ತಿಲ್ವಾ? ಒಂದೇ ಒಂದು ಸೈನ್ ತರ್ತೀರಾ? ಈ ಪ್ಲಾಟ್ಫಾರ್ಮ್ಗಾದ್ರೂ ಮರ್ಯಾದೆ ಬೇಡವೇನ್ರಿ ಅಂತ ಕೇಳ್ತಾರಂತೆ. ಸಂತೋಷ್ ಅಂತ ವ್ಯಕ್ತಿಗಳಿಗೆ ನೀವು ಟಿಕೆಟ್ ಕೊಡ್ತೀರಾ, ಈ ಪ್ಲಾಟ್ಫಾರ್ಮ್ ಮರ್ಯಾದೆ ಬಗ್ಗೆ ಮಾತಾಡ್ತೀರಾ. ಇವ್ರು ತಂದಿರೋದು ಒಂದೇ ಒಂದು ಸಿಗ್ನೇಚರ್, ಅದಕ್ಕೆ ಕೊಡಲ್ಲ ಅಂತೀರಾ. ಲಾಸ್ಟ್ ಟೈಮ್ 50 ಸಿಗ್ನೇಚರ್ ತರಬೇಕು ಅಂತ ಹೇಳಿದೀವಿ, ಅದಕ್ಕೆ ಕೊಡಲ್ಲ ಅಂತೀರಾ. ಈ ಸರಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಟ್ಟವ್ರಿಗೆ ಎಲ್ಲಾರು 50 ಸಿಗ್ನೇಚರ್ ತಂದಿದ್ದಾರೆ. ಹಂಗಾದ್ರೆ ನಾನು ತೋರಿಸ್ಲಾ? ನೀವೇ ವೆಬ್ಸೈಟ್ ಅಲ್ಲಿ ಹಾಕಿದಿರಲ್ಲ ಸ್ವಾಮಿ, ಯಾರ್ಯಾರು ಎಷ್ಟೆಷ್ಟು ಸೈನ್ ತಂದಿದ್ದಾರೆ ಅಂತ. 50 ಸೈನ್ ತಂದೇರವ್ರಿಗೂ ಕೊಟ್ಟಿದ್ದೀರಾ ಟಿಕೆಟ್. ಹಂಗಂದ್ರೆ ಅವ್ರಿಗೂ ಸ್ಪೆಷಲ್ ಕೊಟ್ಟಾನ? ಉಪೇಂದ್ರ ಕೊಟ್ಟಾನ? ಉಪೇಂದ್ರ ಅವ್ರು ಕೊಟ್ಟ ಅಂತ ಏನಾದ್ರು ಇದೆಯಾ ಇಲ್ಲಿ? ಒಬ್ಬೊಬ್ರಿಗೆ ಒಂದೊಂದು ರೂಲ್. ಹಂಗಾರೆ ಎಲ್ಲರಿಗೂ ಒಂದು ರೂಲ್ ಇಲ್ಲ. ನಿಮ್ಗೊಂದು ರೂಲು, ಅವ್ರಿಗೊಂದು ರೂಲ್. ಹೌದಾ? ಏನ್ ನನಗೆ ಅರ್ಥ ಆಗ್ತಾ ಇಲ್ಲ ಇದು ಹೆಂಗೆ ಅಂತ ಅಂದ್ಬಿಟ್ಟು. ಅವ್ರಿಗೆ ಸೆಕೆಂಡರಿ ಕ್ಯಾಂಡಿಡೇಟ್ ಆಗೋರಿಗೆ ಪಾಪ ಅವ್ರಿಗೆ ಗೊತ್ತು ಇವ್ರಿಗೆ ಟಿಕೆಟ್ ಸಿಕ್ಕಲ್ಲ ಅಂತ, ಆದ್ರೂ ಏನಾದ್ರೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಬಿಫಾರ್ಮ್ ಕೊಡಿ ಅಂತ ಕೇಳಿದ್ರೆ ಈ ತರ ಬೇಜವಾಬ್ದಾರಿ ಉತ್ತರ ಕೊಡ್ತೀರಾ. ನೀವೇ ಬೇಜವಾಬ್ದಾರಿ ಉತ್ತರ ಕೊಟ್ಬಿಡೋದು ಈ ತರ. 50 ಸಿಗ್ನೇಚರ್ ತರಬೇಕು ಅಂತ ಎಲ್ಲ 50 ಸಿಗ್ನೇಚರ್ ತಂದವ್ರಿಗೆಲ್ಲ ಕೊಟ್ಟಿದ್ದೀರಾ? 50 ಸಿಗ್ನೇಚರ್ ತಂದಿಲ್ಲ ಅಂತಂದ್ರೆ ಅವ್ರು ಕೊಟ್ಟಿಲ್ವಾ ನೀವು ಸಿಗ್ನೇಚರ್ ಈ ಬಿಫಾರ್ಮ್? ಹಂಗಾರೆ ಈ ಸರ್ ಇದು ನಾನು ಏನ್ ಹೇಳ್ಬೇಕು, ಏನ್ ಮಾತಾಡಬೇಕು ಏನೂ ಗೊತ್ತಾಗ್ತಾ ಇಲ್ಲ. ನಾನು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, UPP ಇವತ್ತು ಬೆಳೆದೇ ಇರಕ್ಕೆ ಕಾರಣ ಉಪೇಂದ್ರ ಅವರೇ, ನೀವೇ. ಯಾಕೆ ಅಂತಂದ್ರೆ ಎಷ್ಟೋ ಜನ ಜವಾಬ್ದಾರಿ ತಗೊಳ್ತಾರೆ, ಜವಾಬ್ದಾರಿ ತಗೊಳ್ಳೋದಕ್ಕೆ ಮುಂದೆ ಬರ್ತಾರೆ, ಏನೋ ಇಮೇಲ್ ಮಾಡ್ತಾರೆ, ಏನೋ ಮಾಡ್ತಾರೆ, ಎಲ್ಲೂ ರೆಸ್ಪಾನ್ಸ್ ಬರ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ ಅಂತಂದ್ರೆ ಹೆಂಗೆ ಇದು? ಅವ್ರಿಗೂ ನೀವು ಜವಾಬ್ದಾರಿ ತಗೋಬೇಡಿ ಅಂತ ಹೇಳಿ ವಾಪಸ್ ಕಳಿಸ್ತಾ ಇರೋ ತರ ಆಗ್ತಾ ಇದೆ. ಅವ್ರು ಡಿಸಪಾಯಿಂಟ್ ಆಗ್ತಾರೆ. ಕೆಲವರು ಜವಾಬ್ದಾರಿ ತಗೊಳ್ಳಲ್ಲ, ಹಿಂದಕ್ಕೆ ಹೋಗ್ಬಿಡ್ತಾರೆ, ನನಗೆ ಯಾಕೆ ಬೇಕು ಅಂತಾರೆ. ಇವತ್ತಿನ ಪರಿಸ್ಥಿತಿನಲ್ಲಿ ಯಾವ ಜನನೂ ಜವಾಬ್ದಾರಿ ತಗೊಳಕ್ ರೆಡಿ ಇಲ್ಲ. ಅಂತದ್ರಲ್ಲಿ ಒಬ್ರೋ ಇಬ್ರೋ 3 ಜನನೋ 20 ಜನನೋ 50 ಜನನೋ ಜವಾಬ್ದಾರಿ ತಗೊಂಡು ಮುಂದೆ ಬಂದ್ರೆ ಅವ್ರಿಗೆ ಪ್ರೋತ್ಸಾಹ ಮಾಡೋಂತ ಕೆಲಸ ಮಾಡಿ ಸ್ವಾಮಿ. ಕೈ ಮುಗಿದು ಬೇಡ್ಕೊತಾ ಇದ್ದೀನಿ, ಪ್ರೋತ್ಸಾಹ ಮಾಡೋಂತ ಕೆಲಸ ಮಾಡಿ. ಅವ್ರಿಗೆ ಡಿಸಪಾಯಿಂಟ್ ಮಾಡಿ ಅವ್ರಿಗೆ ನಾನು ಇನ್ಯಾವತ್ತೂ ಇದು ಈ ಕಡೆಗೆ ಬರಲ್ಲ ಅಂತ ಹೇಳಂತ ಸಂದರ್ಭ ದಯವಿಟ್ಟು ತರಬೇಡಿ. ಆ ತರ ನನ್ನ ಹತ್ರನೇ ಸುಮಾರು ಜನ ಹೇಳಿದ್ದಾರೆ. ಸುಮಾರು ಜನ ಆಕ್ಟಿವ್ ಆಗಿದ್ದವರು ನಾನು ಇವತ್ತು ಕೆಲವ್ರಿಗೆ ಫೋನ್ ಮಾಡಿದ್ರೆ ಬಿಟ್ಬಿಡಿ ಸರ್, ನಾನು ಪ್ರಜಾಕ್ಕೆ ಮಾಡೋದಿಲ್ಲ, ನಾನು ಮಾಡೋದಿಲ್ಲ ಅಷ್ಟೇ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ಬೇಕು? ಎಷ್ಟೋ ಜನ ಕೋಪ ಬರ್ಬೋದು ನಿಮ್ಗೆಲ್ಲರಿಗೂ, ಉಪೇಂದ್ರ ಅವ್ರ ಬಗ್ಗೆ ಮಾತಾಡ್ಬಿಟ್ಟಿದ್ಯಾ ಅಂತ. ಉಪೇಂದ್ರ ಅವರು ಸಾಕಷ್ಟು ನನಗೆ ಜೀವನದಲ್ಲಿ ಸಾಕಷ್ಟು ಪಾಠ ಮಾಡಿದ್ದಾರೆ. ದ್ರೋಣಾಚಾರ್ಯ ಇದ್ದಂಗೆ, ಗುರುಗಳಿದ್ದಂಗೆ ಅವ್ರಿಗೆ. ನಾನು ಮೊದಲೇ ಹೇಳಿದೆ, ಈ ಒಂದು ಅದ್ಭುತವಾದ ಸಿದ್ಧಾಂತ, ಪ್ರಜಾಕಿ ಅನ್ನೋ ಸಿದ್ಧಾಂತ ನಮ್ಮ ಕನ್ನಡಿಗರಿಗೆ ದಾರಿ ಎರೆದಿರೋ ಉಪೇಂದ್ರ ಸರ್ಗೆ ನನ್ನ ಜೀವನ ಪೂರ್ತಿ ನಾನು ಅಭಾರಿಯಾಗಿರ್ತೇನೆ. ಅವ್ರ ಋಣ ನಾವು ಕನ್ನಡಿಗರು ಯಾವತ್ತೂ ತೀರ್ಸಕ್ಕಾಗಲ್ಲ. ಆದ್ರೆ ಅದೇ ಉಪೇಂದ್ರ ಅವರು ನನಗೆ ಇನ್ನೊಂದು ಪಾಠನೂ ಹೇಳ್ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ನಾಯಕರು ಇರಬಾರ್ದು ಇಲ್ಲಿ ಅಂತ.
ಯಾಕಿರಬಾರ್ದು ಅಂತ ನನಗೆ ಸ್ಟಾರ್ಟಿಂಗ್ ಅಲ್ಲಿ 7 ವರ್ಷಕ್ಕೆ ಮುಂಚೆ ನನಗೆ ಅರ್ಥ ಆಗಿರ್ಲಿಲ್ಲ. ಆಮೇಲೆ ಅರ್ಥ ಆಗ್ತಾ ಹೋಯ್ತು. ಇವತ್ತು ನೀವು ನೋಡ್ಬೋದು, ನಿನ್ನೆ ಮೊನ್ನೆ ಎಲ್ಲ ಏನೇನ್ ಆಗ್ತಾ ಇದೆ, ನಾಯಕರನ್ನ ಸೃಷ್ಟಿ ಮಾಡಿದ್ರೆ ಏನಾಗ್ತಾ ಇದೆ ಅಂತ. ಅವ್ರು ಏನೇ ತಪ್ಪು ಮಾಡಿದ್ರು ಅವರ ಫಾಲೋವರ್ಸ್ ಅಂತ ಹೇಳೋರು, ಅವ್ರ ಅಭಿಮಾನಿಗಳು ಅಂತ ಹೇಳೋರು ಬಂದು ಡಿಫೆಂಡ್ ಮಾಡ್ಕೊಂತಾರೆ. ಅವ್ರು ಏನೇ ತಪ್ಪು ಮಾಡಿದ್ರು, ಅವ್ರು ಜೈಲಿಗೆ ಹೋದ್ರು ಕೂಡ ಪರವಾಗಿಲ್ಲ, ಯಾವುದೇ ಕೇಸಲ್ಲಿ ಜೈಲಿಗೆ ಹೋದ್ರು ಪರವಾಗಿಲ್ಲ, ಅವ್ರು ಏನೇ ತಪ್ಪು ಮಾಡಿದ್ರು ಪರವಾಗಿಲ್ಲ, ಅವ್ರನ್ನ ಬಂದು ಡಿಫೆಂಡ್ ಮಾಡ್ಕೊಳ್ಳೋದು, ಅವ್ರಿಗೆ ಹಾರ ಹಾಕೋದು, ಆಪಲ್ ಹಾರ ಹಾಕೋದು, ಪಟಾಕಿ ಹೊಡಿಯೋದು, ಜೈಲಿಂದ ಬಂದ್ರು ಪಟಾಕಿ ಹೊಡೆದು ಡ್ಯಾನ್ಸ್ ಮಾಡೋದು, ಕರ್ಕೊಂಡು ಹೋಗೋದು. ಅವ್ರು ಏನೇ ತಪ್ಪು ಮಾಡಿದ್ರು. ನಾಯಕರಿಗೆ ಏನ್ ಅನ್ಸತ್ತೆ, ನಾನು ಏನೇ ತಪ್ಪು ಮಾಡಿದ್ರು ನನ್ನ ಕಾಪಾಡೋದಕ್ಕೆ ನನ್ನ ಫಾಲೋವರ್ಸ್ ಇದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನಾನು ಏನ್ ಬೇಕಾದ್ರೂ ತಪ್ಪು ಮಾಡಬಹುದು, ನನಗೆ ಅಷ್ಟು ಫಾಲೋವಿಂಗ್ ಇದೆ, ನನಗೆ ಅಷ್ಟು ಶಕ್ತಿ ಇದೆ ಅಂತ ಅವ್ರು ಅನ್ಕೋತಾರೆ. ಅದಕ್ಕೇನೆ ನಾವು ಇವತ್ತು ನಮ್ಮ ದೇಶ ಹಿಂಗಾಗಿರೋದು ಸ್ವಾಮಿ. ಅದನ್ನ ನನಗೆ ಹೇಳ್ಕೊಟ್ಟಿದ್ದೆ ಉಪೇಂದ್ರ ಅವರು. ಅದಕ್ಕೆ ಉಪೇಂದ್ರ ಅವರು ತಪ್ಪು ಮಾಡಿದ್ರೆ ನಾನು ಅದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಇದು ತಪ್ಪು ಅಂತ ಯಾರಾದ್ರೂ ಹೇಳಿದ್ರೆ ಕೇಳಿ ಸ್ವಾಮಿ, ನನ್ನ ದಯವಿಟ್ಟು ತಪ್ಪನ್ನ ತಿದ್ಕೊಳ್ಳೋಂತ ಅವಕಾಶ ನನಗೆ ಕೊಡಿ. ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನಗೆ ತಿಳಿಸ್ಕೊಡಿ. ಉಪೇಂದ್ರ ಅವ್ರು ಹೇಳ್ಕೊಟ್ಟಿರೋದಕ್ಕೇನೆ ಇದು ಇವತ್ತು ಅವ್ರದ್ದು ಮಾಡಿರೋ ತಪ್ಪನ್ನ ತಪ್ಪು ಅಂತ ತೋರಿಸ್ತಾ ಇದ್ದೀನಿ. ಇನ್ನೊಂದು, ನೀವು ಸುಮಾರು ಜನ ಉಪೇಂದ್ರ ಫಾಲೋವರ್ಸ್ ಹೇಳ್ಬೋದು ನನಗೆ, ಅವರು ತುಂಬಾ ಬಿಸಿ ಇರ್ತಾರೆ, ಅವ್ರಿಗೆ ಸಾಕಷ್ಟು ಕೆಲಸಗಳಿರುತ್ತೆ, ಅದು ಇದು. ಹೌದು ಸ್ವಾಮಿ, ಅವ್ರಿಗೆ ಇರುತ್ತೆ. ಅವ್ರು ಬೇಡವೇ ಬೇಡ ನಮ್ಗೆ. ಅವ್ರು ಬೇಕು ಅಂತ ನಾವು ಕೇಳ್ತಾನೆ ಇಲ್ವಲ್ಲ ಇಲ್ಲಿ. ಅವ್ರು ಇಲ್ದೇನೆ ಪಕ್ಷ ನಡೆಸುವಂತ 1000 ದಾರಿಗಳಿದ್ದಾವೆ. ಅಷ್ಟೊಂದು ಐಡಿಯಾ ಇದೆ, ಅಷ್ಟೊಂದು ಟೆಕ್ನಾಲಜಿ ಇದೆ, ಎಷ್ಟೋ ಜನರ ಹತ್ರ ಐಡಿಯಾ ಇದೆ. ನಮ್ಮ ವಾಯ್ಸ್ಗೆ ಎಲ್ಲಾದ್ರೂ ಬೆಲೆ ಇದೆಯಾ ಇವತ್ತು? ನಾವು ಹೇಳೋದನ್ನ ಎಲ್ಲರೂ ಕೇಳ್ತಾರ ಇವತ್ತು? ಇಲ್ವಲ್ಲ. ನಾವೇನ್ ಹೇಳಿದ್ರು ನಮಗೆ ಬೆಲೆ ಇಲ್ಲ. ಎಷ್ಟೋ ಜನರ ಹತ್ರ ಐಡಿಯಾ ಇದೆ ಇವತ್ತು, ಎಷ್ಟೋ ಐಡಿಯಾಗಳಿದೆ, ಕೇಳ್ತಾ ಇಲ್ಲ ಯಾರನ್ನು. ಅದನ್ನ ನಾವ್ ಎಲ್ಲಿ ಹೇಳ್ಬೇಕು, ಯಾರ ಹತ್ರ ಹೇಳ್ಬೇಕು? ಹೇಳೋದಕ್ಕೆ ಅವಕಾಶನೇ ಇಲ್ವಲ್ಲ. ಇಮೇಲ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ, ಯಾರ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು ಗೊತ್ತಿಲ್ಲ, ಯಾರನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡಬೇಕು ಗೊತ್ತಿಲ್ಲ, ಏನ್ ಮಾಡಬೇಕು ಗೊತ್ತಿಲ್ಲ. ನನ್ಗೆ ಏನ್ ಹೇಳಬೇಕು ಅಂತಾನೂ ಅರ್ಥ ಆಗ್ತಾ ಇಲ್ಲ. ಪ್ರಜೆಗಳು ಜವಾಬ್ದಾರಿ ತಗೊಳ್ಳೋವರೆಗೂ ಯಾವುದು ಸರಿ ಹೋಗಲ್ಲ. ಉಪೇಂದ್ರ ಅವ್ರಿಗೆ ಸಾಕಷ್ಟು ತೊಂದರೆ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಉಪೇಂದ್ರ ಅವ್ರ ಊರಿಗೆಲ್ಲ ಹೇಳ್ತಿರಲ್ಲ ಸರ್, ಉಪೇಂದ್ರ ಅವರೇ ನೀವು ಬರೀ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತೀರಾ, ಸೊಲ್ಯೂಷನ್ ಬಗ್ಗೆ ಮಾತಾಡಿ ಅಂತ. ನೀವ್ ಯಾಕೆ ಅಷ್ಟು 5 ವರ್ಷದಿಂದ 6 ವರ್ಷದಿಂದ ಯಾಕೆ ಒಂದೇ ಪ್ರಾಬ್ಲಮ್ ಇಟ್ಕೊಂಡು ಏನಕ್ಕೆ ಮಾಡ್ತಾ ಇದ್ದೀರಾ? ನಿಮಗೆ ಪ್ರಾಬ್ಲಮ್ ಇದು ಅಂತ ಗೊತ್ತಿಲ್ಲ ಅಂದ್ರೆ ಅದು ಓಕೆ, ನಾನು ಒಪ್ಕೊಳ್ತೀನಿ. ಈ ಪ್ರಾಬ್ಲಮ್ ಇದೆ ಅಂತ ಗೊತ್ತು, ನೀವು ಇಮೇಲ್ಗೆ ರಿಪ್ಲೈ ಮಾಡಕ್ ಸಾಕಷ್ಟು ಜನ ರೆಡಿ ಇದ್ದಾರೆ, ಅವ್ರ ಮೇಲೆ ನಂಬಿಕೆ ಇಲ್ಲ. ಅದು ಕರೆಕ್ಟ್, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ, ಪಾರ್ಟಿನ ಕಬ್ಜಾ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಮುಂಚೆ ಆಗಿರೋದೆಲ್ಲ ಅದೆಲ್ಲ ಗೊತ್ತು, ಅದರಿಂದ ನಿಮ್ಗೆ ಪ್ರಾಬ್ಲಮ್ ಆಗಿದೆ ಅಂತಾನೆ ಗೊತ್ತು. ಬಟ್ ನೀವ್ ಹೇಳ್ತೀರಾ ಟೆಕ್ನಾಲಜಿ ಡ್ರಿವನ್ ಸೊಸೈಟಿ. ಇವತ್ತು ಟೆಕ್ನಾಲಜಿ ಎಲ್ಲೆಲ್ಗೂ ಹೋಗ್ಬಿಟ್ಟಿದೆ. ಒಂದ್ ಪಕ್ಷ ನಡ್ಸಕ್ಕಾಗಲ್ವ ಸ್ವಾಮಿ? ಅರುಣ್ ಅನ್ನೋ ವ್ಯಕ್ತಿ ಹತ್ರ ಒಂದು ಐಡಿಯಾ ಇದೆ, ನಮ್ಮ ದಾಸರಳ್ಳಿ ಅಶ್ವಥ್ ಅವರು, ಅವ್ರ ಹತ್ರ ಒಂದು ಅದ್ಭುತವಾದ ಐಡಿಯಾ ಇದೆ. ಈ ತರ ಸುಮಾರು ಜನರ ಹತ್ರ ಸುಮಾರು ಐಡಿಯಾ ಇದೆ. ನೀವು ಕೇಳಿದೀರಾ ಸ್ವಾಮಿ? ಕೇಳಿದೀರಾ? ಇಲ್ಲ, ನೀವು ಕೇಳಿಲ್ಲ. ನಿಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಟಿಕೆಟ್ ಕೊಡ್ತೀರಾ, ನಿಮ್ಗೆ ಯಾರಿಗೆ ಬೇಕೋ ಅವ್ರನ್ನ ಕರ್ಕೊಂಡು ಹೋಗ್ತೀರಾ, ನೀವು ಮೀಟಿಂಗ್ ಮಾಡ್ಕೊಂತೀರಾ, ನಿಮ್ಗೆ ಯಾರಿಗೆ ಬೇಕೋ ಅವ್ರಿಗೆ ಎಲ್ಲ ಮಾಡಿಸ್ಕೊಳ್ತೀರಾ, ಈಚೆ ಬಂದು ಹೇಳ್ತೀರಾ ಇದು ಪ್ರಜೆಗಳ ಪಕ್ಷ ಅಂತ. ಇದು ಮಾಡ್ತಾ ಇರೋದು ಕರೆಕ್ಟಾ? ನೀವು ಹೇಳಿ. ಇಲ್ಲಿ ಪ್ರಾಬ್ಲಮ್ಸ್ ಇದೆ ಅನ್ನೋದು ಗೊತ್ತಿದೆ, ಅದಕ್ಕೆ ಸೊಲ್ಯೂಷನ್ ಸಾಕಷ್ಟು ಜನರ ಹತ್ರ ಇದೆ, ಹೊರಗಡೆ ಸಾಕಷ್ಟು ಜನರ ಹತ್ರ ಇದೆ. ಅವಕಾಶ ಎಲ್ಲಿದೆ ಅವ್ರಿಗೆ? ಬೀದಿ ನಾಯಿಗಳಕ್ಕಿಂತ ಕಡೆ ಅಲ್ವಾ ನಾವು? ಈ ತರ ಆಗಿದೆ ನಮ್ಗೆ ನಮ್ಮ ಪರಿಸ್ಥಿತಿ. ಇಲ್ಲಿ ಸೊಲ್ಯೂಷನ್ಸ್ ಇದೆ, ಆದ್ರೂ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮ್ಗೆ ಅವಕಾಶ ಇಲ್ಲ. ಯಾರು ನಮ್ಮನ್ನು ಕೇಳ್ತಾ ಇಲ್ಲ. ನಾವ್ ಯಾರು? ಬೀದಿ ನಾಯಿಗಳಕ್ಕಿಂತ ಕಡೆ. ನಾವೇನ್ ಮಾಡ್ಬೇಕು ಹೇಳಿ? ನನ್ಗೆ ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ, ಏನ್ ಹೇಳ್ಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ಈ ಇದು ಪ್ರಾಬ್ಲಮ್ ಇದೆ. ಸೊಲ್ಯೂಷನ್ ಪ್ರಜೆಗಳ ಹತ್ರ ಇದೆ. ಅಸಾಮಾನ್ಯ ಪ್ರಜೆಗಳು, ಇದು ಸಾಮಾನ್ಯ ಪ್ರಜೆಗಳು. ನಾನು ಅಸಾಮಾನ್ಯ ಪ್ರಜೆ ಅಂತ ನಾನು ಅನ್ಕೊಂಡಿದ್ದೆ. ನೀವು ನಾನೊಬ್ಬ ಸಾಮಾನ್ಯ ಪ್ರಜೆ ಅಂತ ಉತ್ತಮ ಪ್ರಜಾಕ್ಕೆ ಪಕ್ಷನೇ ಇವತ್ತು ನನಗೆ ಮನವರಿಕೆ ಮಾಡಿಕೊಟ್ಟಿದೆ. ನಾನು ಸಾಮಾನ್ಯ ಪ್ರಜೆ, ಅಸಾಮಾನ್ಯ ಪ್ರಜೆ ಅಲ್ಲ. ನಾನು ಇಷ್ಟು ದಿನ ಉಪೇಂದ್ರ ಅವ್ರ ಮಾತು ಕೇಳ್ಕೊಂಡು ನಾನು ಅಸಾಮಾನ್ಯ ಪ್ರಜೆ ಅಂತ ಹೇಳ್ಬಿಟ್ಟಿದ್ದೆ, ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ಅಲ್ಲ, ನಾನು ಅಸಾಮಾನ್ಯ ಪ್ರಜೆ. ನಾನು ಅದಕ್ಕೋಸ್ಕರ ನನ್ನ ಕೈಲಿ ಏನು ಮಾಡಕ್ ಆಗ್ತಿಲ್ಲ ಇವತ್ತು. ನಮ್ಗೆ ಏನೇ ಫ್ರಸ್ಟ್ರೇಷನ್ ಇದ್ರು, ಏನೇ ತೊಂದರೆಗಳಾಗ್ತಾ ಇದ್ರು ನಾವೇನು ಮಾಡ್ಕೊಳಕ್ ಆಗ್ತಿಲ್ಲ. ಸಾಮಾನ್ಯ ಪ್ರಜೆ ಅಂತ ಇವತ್ತು ನಿರೂಪಣೆ ಮಾಡಿಕೊಟ್ಟಿದ್ದೀರಾ ನೀವು, ಅದಕ್ಕೆ ಧನ್ಯವಾದಗಳು ಉಪೇಂದ್ರ ಸರ್. ಇಲ್ಲಿ ನನ್ನ ಕಳಕಳಿಯ ಮನವಿ, ಸಿಕ್ಕಾಪಟ್ಟೆ ಜನರ ಹತ್ರ ತುಂಬಾ ಒಳ್ಳೊಳ್ಳೆ ಐಡಿಯಾಗಳಿದೆ. ಟೆಕ್ನಾಲಜಿ ಡ್ರಿವನ್ ಪಾರ್ಟಿ ಮಾಡಬಹುದು. ಇವತ್ತು ನಮ್ಮ ಸುರೇಶ್ ಬಾಬು ಅವರು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಯಾಂಡಿಡೇಟ್ ಆಗಿದ್ರು, ಅವ್ರ ಹತ್ರ ಸಿಕ್ಕಾಪಟ್ಟೆ ಐಡಿಯಾ ಇದೆ. ಅವ್ರೊಬ್ರೇ ಇಲ್ಲ, ಸುಮಾರು ಜನ ನಾನು ಹೇಳ್ತಾರೆ, ನನಗೆ ನೆನಪು ಬಂದಿರೋದು ಅವ್ರ ಹೆಸರು ಹೇಳ್ತಾ ಇದ್ದೀನಿ. ತುಂಬಾ ಅದ್ಭುತವಾದ ಐಡಿಯಾ ಹೇಳಿದ್ರು ಅವರಂತೂ. ತುಂಬಾ ಐಡಿಯಾಗಳಿದಾವೆ. ಇನ್ನೂ ಎಷ್ಟೋ ಜನರ ಹತ್ರ ಸಾಕಷ್ಟು ಐಡಿಯಾಗಳಿದಾವೆ. ನೀವೇ ಹೇಳ್ತಿರಲ್ಲ ಸ್ವಾಮಿ. ಸರ್ಕಾರ ಜನಕ್ಕೆ ಕೇಳಿ, ಐಡಿಯಾ ಕೇಳಿ. ಅವ್ರು ಹೇಳ್ತಾರೆ ನಿಮ್ಗೆ, ಜನ ಹೇಳಿ ಸರ್ಕಾರ ಹೆಂಗ್ ನಡೆಸೋದು ಅಂತ ಹೇಳ್ತಾರೆ. ಎಲ್ಲಾನು ಐಡಿಯಾ ಕೊಡ್ತಾರೆ. ಜನರು ತುಂಬಾ ಬುದ್ಧಿವಂತರಿದ್ದಾರೆ, ಸಾಕಷ್ಟು ಐಡಿಯಾ ಕೊಡ್ತಾರೆ ಅಂತ. ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ನಿಮ್ ಪಕ್ಷ ನಡೆಸೋದಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ ಯಾರಿಗಾದ್ರೂ ಇವತ್ವರೆಗೂ?
ನಿಮ್ಗೆ ಎಷ್ಟೇ ಬಿಸಿ ಇರ್ಬೋದು, ಕರೆಕ್ಟ್, ನೀವು ಬಿಸಿ ಇರಿ, ನಾವು ಇಲ್ಲ ಅಂತಿಲ್ಲ, ಬೇಡ ಅಂತ ಹೇಳ್ತಾ ಇಲ್ಲ. ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಬೇಕಲ್ವಾ? ಸೊಲ್ಯೂಷನ್ 1000 ಜನರ ಹತ್ರ ಇದೆ ಅಲ್ವಾ? ನೀವ್ ಯಾಕೆ ತಗೊಳ್ತಾ ಇಲ್ಲ ನನ್ನ ಪ್ರಶ್ನೆ. ಗೊತ್ತಿಲ್ಲ ನಾನು ಏನ್ ಹೇಳ್ಬೇಕು, ಇದಕ್ಕಿಂತ ಜಾಸ್ತಿ ಹೇಳ್ಬೇಕು ಅಂತ ಗೊತ್ತಿಲ್ಲ. ಕಡೆದಾಗಿ ನಾನು ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ಪ್ರಜೆಗಳಿಗೆ ನೀವು ಜವಾಬ್ದಾರಿ ತಗೊಳ್ಳೋವರೆಗೂ ಇದ್ಯಾವುದು ಸರಿ ಹೋಗಲ್ಲ. ಜವಾಬ್ದಾರಿ ತಗೊಂಡ್ರೆ ಸ್ವರ್ಗನೇ ಭೂಮಿಗೆ ಇಳಿಸ್ಬೋದು. ಕರ್ನಾಟಕ ಒಂದು ಸ್ವರ್ಗ ಆಗತ್ತೆ. ಇಡೀ ದೇಶ, ಇಡೀ ಪ್ರಪಂಚನೇ ಕರ್ನಾಟಕದ ಹತ್ರ ನೋಡುತ್ತೆ. ಇದು ನಮ್ ಕನಸು. ಈ ಕನಸು ನನ್ಸಾಗ್ಬೇಕು ಅಂತಂದ್ರೆ ನಾವೆಲ್ಲ ಪ್ರಜೆಗಳು ಒಗ್ಗಟ್ಟಾಗಬೇಕು. ನಾವು ಜವಾಬ್ದಾರಿ ತಗೋಬೇಕು. ನಾವು ಜವಾಬ್ದಾರಿ ತಗೊಳ್ಳೋವರೆಗೂ ಏನೂ ಆಗಲ್ಲ. ಓಕೆ ಅಲ್ಲ, ನಾನು ಕಡೆದಾಗಿ ನಾನು ಏನ್ ಹೇಳ್ಬೇಕು ಅಂತ ಬಯಸ್ತೀನಿ ಅಂತಂದ್ರೆ, ಜವಾಬ್ದಾರಿಯುತ ಪ್ರಜೆಗಳು ನೀವಾಗಿದ್ರೆ, ನಿಮ್ಗೆ ಯಾರಿಗಾದ್ರೂ ಜವಾಬ್ದಾರಿ ಇದ್ರೆ, ಈ ನೋಡ್ತಾ ಇರೋ ನಿಮ್ಗೆ ಯಾರಿಗಾದ್ರೂ ಜವಾಬ್ದಾರಿ ಇದ್ರೆ, ಸಂತೋಷ್ ಅವ್ರಿಗೆ ಕರೆ ಮಾಡಿಬಿಟ್ಟು, ಈ ತರ ನಿಮ್ ಮೇಲೆ ಅಪವಾದ ಬಂದಿದೆ, ಎಲ್ಲಾ ಎಲೆಕ್ಷನ್ಗೂ ನೀವೇ ನಿಂತ್ಕೊಳ್ತಾ ಇದ್ದೀರಾ, ಉಪೇಂದ್ರ ಅವರೇ ನಿಮಗೆ ನಿಲ್ಲಿಸ್ತಾ ಇದ್ದಾರಾ, ಅಥವಾ ನೀವೇ ನಿಂತ್ಕೊತಾ ಇದ್ದೀರಾ, ಉಪೇಂದ್ರ ಅವರೇ ನಿಮಗೆ ಎಲೆಕ್ಷನ್ ದುಡ್ಡು ಕೊಡ್ತಾ ಇದ್ದಾರಾ, ಅಥವಾ ನಿಮ್ ದುಡ್ಡೇ ಖರ್ಚು ಮಾಡ್ತಾ ಇದ್ದೀರಾ, ನೀವೇನ್ ಕೇಳ್ತೀರೋ ನಿಮಗೆ ಬಿಟ್ಟಿದ್ದು, ದಯವಿಟ್ಟು ಕೇಳಿ. ನನ್ನ ಬ್ಲಾಕ್ ಮಾಡಿದ್ದಾರೆ. ನನ್ನನ್ನು ಬ್ಲಾಕ್ ಮಾಡಿರೋ ಕಾರಣ ಏನು ಅಂತ ಕೇಳಿ. ನಾನು ಬ್ಲಾಕ್ ಮಾಡಿದ್ರೆ ನನ್ಗೇನು ಲಾಸು ಇಲ್ಲ, ನನ್ಗೇನು ನಷ್ಟನೂ ಇಲ್ಲ, ಅಥವಾ ನನಗೆ ಅವ್ರು ಬ್ಲಾಕ್ ಮಾಡಿಲ್ಲ ಅಂದ್ರೆ ನನ್ಗೇನು ಲಾಭನೂ ಇಲ್ಲ. ನಾನು ಏನ್ ಕಾರಣ ಅಂತ ಕೇಳ್ತಾ ಇದೀನಿ ಅಷ್ಟೇ. ನನ್ಗೆ ಕಾರಣ ಗೊತ್ತಾಗಬೇಕು. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋ ಪ್ರಜೆಗಳಲ್ಲಿ ಯಾರಿಗಾದ್ರೂ ಜವಾಬ್ದಾರಿ ಇದ್ರೆ, ದಯವಿಟ್ಟು ಒಂದು 10 ಜನನೋ 20 ಜನನೋ 50 ಜನನೋ ಫೋನ್ ಮಾಡಿ. ಆ ಜವಾಬ್ದಾರಿ ತಗೊಂಡ್ಬಿಟ್ರೆ ಪ್ರಜಾಕೀಯ ಬಂದಂಗೆ. ಸಂತೋಷ್ ಅವ್ರಿಗೆ ಏನಾದ್ರು 100 ಕಾಲ್ ಹೋದ್ರೆ ಇವತ್ತು ನಾಳಿದ್ದು ಒಳಗಡೆ 100 ಕಾಲ್ ಹೋಗ್ಬಿಟ್ರೆ ಪ್ರಜಾಕೀಯ ಬಂತು ಅಂತ. ಇಲ್ಲ ಅಂತಂದ್ರೆ ಈ ಪ್ರಜಾಕೀಯ ಬರಕ್ ಸಾಧ್ಯ ಇಲ್ಲ. ದಯವಿಟ್ಟು ಪ್ರಜೆಗಳೇ ನೀವು ಜವಾಬ್ದಾರಿ ತಗೊಳ್ಳಿ, ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ನಾನು ತಿದ್ಕೋತೀನಿ. ನಾನು ಕೆಲವು ಪದಗಳನ್ನ ಯಾಕಿಷ್ಟು ಕಟು ಪದಗಳನ್ನ ಬಳಸಿದೀನಿ ಅಂತಂದ್ರೆ, ನನ್ನಲ್ಲಿ 4 ವರ್ಷ 5 ವರ್ಷದಿಂದ ಇದ್ದಂತ ಫ್ರಸ್ಟ್ರೇಷನ್ ನಾನು ಇವತ್ತು ಹೊರಗೆ ಹಾಕೊಂಡಿದ್ದೀನಿ. ತಡ್ಕೊಂಡಿದ್ದೆ ಎಷ್ಟು ದಿವಸ, ಏನೋ ಒಂದು ಮಾಡ್ತಾರೆ ಅಂತ. ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನಕ್ಕೆ ಹೇಳ್ದೆ ಹೇಳಿ, ಉಪೇಂದ್ರ ಅವರು 20 ವರ್ಷಕ್ಕೆ ಮುಂದಿನ ಥಿಂಕ್ ಮಾಡ್ತಾರೆ ಅಂತ. ನಾನು ಜೆನ್ಯೂನ್ ಆಗಿ ನಂಬ್ತೀನಿ ಅದನ್ನ. ಅವ್ರು ತುಂಬಾ ಬುದ್ಧಿವಂತರು. ಅದ್ಭುತವಾದ ಆಲೋಚನೆಗಳು ಅವ್ರ ತಲೆಗೇನೆ ಬರೋದು. ಅಷ್ಟು ಅದ್ಭುತವಾದ ಆಲೋಚನೆ ಅವ್ರ ತಲೆಗೆ ಬಂದ ಮೇಲೆ ಇಂಥ ಚಿಕ್ಕ ವಿಷಯಗಳು ಯಾಕೆ ಅವ್ರಿಗೆ ಗೊತ್ತಾಗ್ತಿಲ್ಲ, ಇದೇ ನನ್ಗೆ ಗೊಂದಲ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು, ನನಗೆ ಗೊಂದಲ ಇದೆ, ನನ್ನ ಪ್ರಜಾಕೀಯ ಕುಟುಂಬ ಸದಸ್ಯರ ಜೊತೆಗೆ ಹಂಚ್ಕೊಳ್ತೀನಿ. ಈ ಗೊಂದಲ ನೀವೇ ನಿವಾರಣೆ ಮಾಡಿ. ಇಷ್ಟು ಬುದ್ಧಿವಂತರಾಗಿರೋ ಉಪೇಂದ್ರ ಅವರು ಇಷ್ಟೊಂದು ಸಾಲು ಮಿಸ್ಟೇಕ್ಸ್ ಮಾಡೋದಕ್ಕೆ ಏನ್ ಕಾರಣ, ಅಥವಾ ಇದೆಲ್ಲ ಮಿಸ್ಟೇಕ್ಸ್ ಅಂತ ನಾನೇ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನೋ, ಇದು ಸರಿಗಿದೆ ನಾನೇ ತಪ್ಪು ತಿಳ್ಕೊಂಡಿದ್ದೀನೋ ಗೊತ್ತಿಲ್ಲ. ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.